कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् Come on. ಇವತ್ ಹಾಲೇನೋ ಒಂಥರ ಇದೆಯಲ್ಲ, ನೀರ್ಗೀರೇನಾದ್ರು? ಆಯ್ತಪ್ಪ, ನೀರ್ಗೀರೇನಾದ್ರು ಅಂತ ಕೇಳ್ದೆ, ನೀನ್ ಮಿಕ್ಸ್ ಮಾಡ್ದೆ ಅಂತ ಹೇಳದ್ನಾ? ಗಣೇಶು, ನೀನ್ ಬ್ರೇಕ್ಫಾಸ್ಟ್ ಆಯ್ತು ಇಲ್ವಾ? ಅಯ್ಯೋ ನೋಡು, ಟೈಮಿಗೆ ಸರಿಯಾಗಿ ಊಟ ನಿದ್ರೆ ಬಿದ್ರೇನೆ ಮೈ ಭದ್ರವಾಗಿರೋದು. ಹೋಗಮ್ಮ, ಹೋಗು ಬ್ರೇಕ್ಫಾಸ್ಟ್ ಮಾಡು. ಸಿಂಪಲ್ ಆಗಿ ನಾನು ಸ್ವಲ್ಪ ಹಾಲು ತಗೊಂಡ್ಬರ್ತೀನಿ. ಹೋಗಮ್ಮ ಗಣೇಶ, ಹೋಗಿ ತಿಂಡಿ ತಿಂದು ಹೋಗು. ಲವ್ಲಿ ಪೀಸ್. ಇದೇನಿದು ಕತ್ಲೆ? ನೋಡು, ದೊಡ್ಡವ್ರ ದೊಡ್ಡ ವಿಷಯಗಳೆಲ್ಲ ನೀನ್ ತಲೆ ಹಾಕ್ಬಾರ್ದು, ಗೊತ್ತಾಯ್ತಾ? ಹೋಗು ಒಳಗಡೆ, ಹೋಗು. ಛೀ, ಮುದಿ, ಇವತ್ತೆಲ್ಲ ಮೂಡೌಟ್. ಮುದಿ ಇವನ್ ಯಾವಾಗ್ಲೂ ನಮಗ್ ಕಬಾಬ್ ಮೇ ಅಡ್ಡಿ. ಹೌದು, ಇಲ್ಲಿ ದುಡ್ಡು ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಗಣೇಶ ರೇಷನ್ ಅಂಗಡಿ ತಗೊಂಡೋದ. ರೇಷನ್ ಅಂಗಡಿ ತಗೊಂಡೋದ್ನಾ? ಈ ಹೆಂಗಸರೇ ಹೀಗೆ, ಮೊದಲು ಮದುವೆ ಆಗೋ ಅವಸರ, ಆಮೇಲೆ ಮಕ್ಕಳ
ಎಷ್ಟಮ್ಮ ಮಕ್ಕಳು ನಿನಗೆ? 1 2 5. ಓಹೋ, ಲೆಕ್ಕ ಮಾಡೋ ಶೆತ್ತು ಬಿಟ್ಟಿದ್ಯಾ? ಅದಕ್ಕೆ ಇದನ್ನು ಬೀದಿಲಿ ಬಿಟ್ಬಿಟ್ಟಿದ್ಯಾ? ನಾ ಬರೋ ಸ್ವಲ್ಪ ಹೊತ್ತಾಗಿದ್ರೆ ನೀನ್ ಹೆತ್ತಿರೋ ಮಕ್ಕಳೆಲ್ಲ ಒಂದು ಕಳ್ಕೊತಿದ್ದೆ. ತಗ. ಅಲ್ಲ ಸ್ವಾಮಿ, ಆನೆ ಮರಿ ತಾನೇ ಮಗುನ್ ಕಾಪಾಡಿದ್ದು. ಏನಂದ್ರೆ ಕೊಡಮ್ಮ ಇಲ್ಲಿ ಮಗು. ಯಾರ ಕೈಲಿದೆಯಾ ಮಗು? ನಿಮ್ ಕೈಲಿದೆ. ಅಲ್ಲಿ ಗೊತ್ತಾಯ್ತಲ್ಲ ಯಾರು ಅಂತ. ಕಷ್ಟ ಪಡೋನು ಯಾವನು, ಹೆಸರು ಯಾವನು? ಕೆಲಸ ನೋಡೋಣ. ತಗೋಮ್ಮ ಮಗುನ. ಮಗುನ ಹೆತ್ತು ಮನೇಲಿ ಇಟ್ಕೊಳ್ಳೋದು ಕರೀರಿ, ಬೀದಿಲಿ ಬಿಡಬೇಡಿ. ಹೋಗಿ. ಶಬಾಷ್ ಗಣೇಶ. ಭಗತ್ತಿನ ಮೊಮ್ಮಗ ಅನ್ನೋದ್ರಲ್ಲಿ ನ್ಯಾಯ ಇದೆ ಕಣೋ. ಒಳ್ಳೆ ಕೆಲಸ ಮಾಡಿದೆ, ವೆರಿ ಗುಡ್. ಯೋ, ಏನ್ರ ನೂಕು ಮಾಡ್ತಾ ಇದ್ದೀರಿ? ಇವ್ನಲ್ಲಿ ನಿಂತ್ಕೊಳ್ಳಿ ಹೋಗಿ. ಈಗ ಆಗಿರೋ ಅನಾಹುತ ಸಾಲದೆ. ಈಗಾದ್ರೆ ನೀವು ದುಡ್ಡು ಕಳ್ಕೊಂಡು ಬ್ಯಾಗು ಕಳ್ಕೊಂಡು ಹೋಗ್ತೀರಿ. ಹೋಗಿ ಇವ್ರಲ್ಲಿ ನಿಂತ್ಕೊಳ್ಳಿ. ಪುರುಷ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಪ್ರಾಣಿಗಳ ಇಷ್ಟ ವಾಸಿ. ಏನಯ್ಯ ಗಣೇಶ, ನೀನು ರೇಷನ್ ತಗೊಳಕ್ ಬಂದೇನು? ಹೋಗೋ, ಕ್ಯೂನಲ್ಲಿ ನಿಂತ್ಕೋ. ನಿನಗೂ ಹೇಳ್ಬೇಕಾ? ನಾನು ಮೊದಲು ರೇಷನ್ ತಗೋತೀನಿ. ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಏನ್ರಿ ಹಳೆ ಅಕ್ಕಿ ಇದೆಯಾ? ಇದೆ, ಎಷ್ಟ್ ಬೇಕು ಹೇಳಿ. ಒಂದ್ 5 ಕೆಜಿ ಕೊಡಿ. ಗಣೇಶ, ನೀನಾ? ಗೊತ್ತಾಯ್ತಪ್ಪ, ನನ್ ತಪ್ಪು ಗೊತ್ತಾಯ್ತು. ನನ್ನ ಕ್ಯೂನಲ್ಲಿ ನಿಂತ್ಕೊಂತಿದ್ಯಾ? ನಿಂತ್ಕೋತೀನಪ್ಪ, ನಿಂತ್ಕೋತೀನಿ. ಆಯ್ತಾ? ಲೋ ಗಣೇಶ, ನಿನಗೆ ಏನಾರು ಮಾತಾಡೋ ಶಕ್ತಿ ಇದ್ದಿದ್ರೆ ದೊಡ್ಡ ಕಾನೂನು ಮಂತ್ರಿ ಆಗ್ತಿದ್ದೆ ಕಣೋ. ಅದು ನಮ್ಮ ಭಾರತದಲ್ಲಿ ಲಂಚ ತಗೊಳ್ಳೋದು ಏಕೈಕ ಕಾನೂನು ಮಂತ್ರಿ ನೀನ್ ಆಗ್ತಿದ್ದೆ. ಆಯ್ತಪ್ಪ, ನಿಂತ್ಕೊಂಡೆ. ದಮ್ಮಯ್ಯ ಬಿಡೋ. ನೋಡಿ ನೋಡ್ದೆ ಹೋಗ್ತಾನಲ್ಲ. ಓ ಹಲೋ ಮಿಸ್ಟರ್ ರಾಮಾಚಾರಿ. ಒಂದ್ 5 ನಿಮಿಷಕ್ಕೆ ಮುಂಚೆ ಬರ್ಬೇಕಾಗಿತ್ತ. ಯಾರಾದ್ರೂ ಹೋಗ್ಬಿಟ್ರ? ಇಲ್ಲ, ನಾನು ಗಣೇಶ ಸೇರ್ಕೊಂಡು ಒಂದು ಮಗು ಪ್ರಾಣನೇ ಕಾಪಾಡ. ಚೋಡ್ ಸುತ್ಕೊಳ್ಳ ಅಂದ್ರೆ ಸುಳ್ಳ? ಅಲ್ಲ, ಏನಾದ್ರೂ ಮಾಡಿದಿದ್ರೆ ಅದನ್ನ ಗಣೇಶ ಮಾಡಿರ್ತಾನೆ. ಅದ್ರ ಜೊತೆ ಒಂದ್ 80% ಶೇಪ್ ಕೊಟ್ಟು ನೀನು ಸೇರ್ಕೊಂಡ್ಬಿಟ್ಟಿರ್ತೀಯ. ಎಂತ ತಲೆ ಪವರ್ ನಿನಗೆ? 100% ಕರೆಕ್ಟ್. ಏನ್ ಪವರ್ ಇದ್ ಏನ್ ಪ್ರಯೋಜನ? ಯಾಕಯ್ಯ? ಇವತ್ ತಾರೀಖ್ ಎಷ್ಟು? 12. ಎಲ್ಲಿಗೆ ಹೋಗ್ಬೇಕಾಗಿತ್ತು? ಹೌದಲ್ಲ, ನಡಿ ಹೋಗೋಣ. ಏನ್ ಹೋಗೋದು? ಅದಕ್ಕೆ ಅಂತ ಸೇರ್ಸಿಟ್ಟು ದುಡ್ನ ಗಣೇಶ ತಗೊಂಡ್ ರೇಷನ್ ಅಂಗಡಿಗೆ ಬಂದಿದ್ದಾನಲ್ಲ. ಹೌದಾ? ಅದಕ್ಕೆ ಕಣೆಯ ಬ್ಯಾಗ್ ಹಿಡ್ಕೊಂಡ್ ಬಂದ್ಬಿಟ್ಟವನೇ. ಈಗೇನಯ್ಯ ಮಾಡೋದು? ನೀನ್ ಅತಿ ಬುದ್ಧಿ ವಿಭಾಗದ ಕಾಲಂ ನಂಬರ್ 88ನ್ನ ತೆಗಿ. ಏನ್ ಹೇಳುತ್ತೆ ನೋಡೋಣ. ನೋಡ್ತೀವಿ. 88. ಎಸ್ ಎಸ್ 88 ಇದೆ. ನೋಡಿದ್ಯಾ? ಕನ್ಫ್ಯೂಷನ್, ಏರು ಅಂತಿದೆ. ಏರು ಪೇರು ಪೇರು. ಓಹೋ, ನಮಸ್ಕಾರ ಯಜಮಾನ್ರಿಗೆ. ಏನ್ ನೀವೇ ಅಂಗಡಿ ಕಡೆ ಬಂದ್ಬಿಟ್ಟಿದ್ರಲ್ಲ? ಒಂದ್ ಇಂಪಾರ್ಟೆಂಟ್ ಕೆಲ್ಸ. ಹೌದೌದು. ಅದಕ್ಕೆ ನಾನೇ ಬಂದಿದ್ದು. ಗಣೇಶ ನಿಮ್ ಕೈಗೆ ದುಡ್ಡು ಕೊಟ್ನಾ? ಕೊಟ್ನಲ್ಲ. ಎಷ್ಟ್ ಕೊಟ್ಟ? ಕೊಟ್ಟಿದ್ದಿಲ್ಲ ಇದೆ. ಕೊಡಿ. ರಾಮಾಚಾರಿ, ಇದ್ರಲ್ಲಿ ಎಷ್ಟಿದೆ ನೋಡು. ಪಟ್ಟಿ ಕೊಟ್ನಾ? ಪಟ್ಟಿನ ಕೊಟ್ಟಿದ್ದಾನೆ. ನೋಡೋದೇನು ಬಂತು ಜೋಬಲ್ಲಿ ನೋಡಿ. ಗಣೇಶ, ನೀನ್ ಪೇಪರ್ ಹಾಕ್ಬೇಡ. ರಾಮಾಚಾರಿ, ಅಕ್ಕಿ ಎಷ್ಟು ಕೊಟ್ರಿ? 50 ಕೆಜಿ. ಬೇಳೆ 8 ಕೆಜಿ. ಸಕ್ಕರೆ 10 ಕೆಜಿ. ತರಕಾರಿ ಎಷ್ಟು ಕೊಟ್ರಿ? ತರಕಾರಿ ನಮ್ಮ ಅಂಗಡಿಯಲ್ಲಿ ಇಲ್ವಲ್ಲ ಸರ್. ತರಕಾರಿ ನಿಮ್ಮ ಅಂಗಡಿಯಲ್ಲಿ ಇಲ್ಲ, ಆದ್ರಿಂದ ಅವ್ನು ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬೋದು? ನಂಗೆ ಗೊತ್ತಿಲ್ವಲ್ಲ ಸರ್. ನಿಮಗ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಗಣೇಶನ್ ಗೊತ್ತು. ಗಣೇಶನ್ ಗೊತ್ತು, ಬಟ್ ಅವನಿಂದ ಹೇಳಕ್ ಆಗಲ್ಲ. ಪಾಪ ಅವ್ನ್ ಬಾಯಿಲ್ದಿರೋ ಪ್ರಾಣಿ. ಅಕ್ಕಿ ಎಷ್ಟು ಕೊಟ್ರಿ? 50 ಕೆಜಿ. ಬೇಳೆ 8 ಕೆಜಿ. ಸಕ್ಕರೆ 10 ಕೆಜಿ. ತರಕಾರಿ ತರಕಾರಿ ನಮ್ಮ ಅಂಗಡಿಯಲ್ಲಿ ಇಲ್ವಲ್ಲ ಸರ್. ನಿಮ್ಮ ಅಂಗಡಿಯಲ್ಲಿ ತರಕಾರಿ ಇಲ್ಲ, ಆದ್ರಿಂದ ಗಣೇಶ ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬೋದು? ಅಯ್ಯೋ, ನಮ್ಗೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಗಣೇಶನ್ ಬಾಯಿ ಇಲ್ಲ, ಪಾಪ ಅವ್ನು ಹೇಳಲ್ಲ. ಸರಿ, ಹೇಳಕ್ಕಾಗಲ್ಲ. ಅಕ್ಕಿ ಎಷ್ಟು ಕೊಟ್ರಿ? ಅಲ್ಲೇ ಬರ್ದಿದೆಯಲ್ಲ ಸರ್. ಬರ್ದಿದ್ದೀರಾ? ಎಷ್ಟು ಬರ್ದಿದ್ದೀರಿ? ಎಷ್ಟು ಕೆಜಿ? ಅಲ್ಲೇ ಬರ್ದೀನಿ ಸರ್. ಏನ್ ಬರ್ದಿದ್ದೀರಾ? 8 ಕೆಜಿ ಬರ್ದಿದ್ದೀರಾ? ಬೇಳೆ ಇರ್ಬೇಕು ನೋಡಿ ಸರ್. ಇಲ್ಲ, ಅಕ್ಕಿ 8 ಕೆಜಿ, ಸಕ್ಕರೆ 3 ಕೆಜಿ. ಓಹೋ, ಬೇಳೆ 50 ಕೆಜಿ. ಅಕ್ಕಿ ಇಲ್ದೆ ಬೇಳೆ ಇಲ್ಲ, ಬೇಳೆ ಇಲ್ದೆ ಅಕ್ಕಿ ಇಲ್ಲ. ಆದ್ರಿಂದ 50 ಕೆಜಿ ಬೇಳೆ ತಗೊಂಡು ಏನ್ ಮಾಡೋದು? ಗಣೇಶನ್ಗ ಇಲ್ಲ. ಈಗ ತರಕಾರಿ ನಿಮ್ಮ ಅಂಗಡಿಲಿ ಇಲ್ಲ, ಆದ್ರಿಂದ ಗಣೇಶ ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬಹುದು? ಅಯ್ಯೋ, ನಂಗೆ ಗೊತ್ತಾ ಸರ್. ನಿಮಗ್ ಗೊತ್ತಿಲ್ಲ ಅಲ್ಲ? ನಿಮಗ್ ಗೊತ್ತಿಲ್ಲ. ಅಕ್ಕಿ ಎಷ್ಟು ಕೊಟ್ರಿ? ಪದೇ ಪದೇ ಕೇಳಬೇಡಿ ಸರ್, ಅಲ್ಲೇ ಇದೆಯಲ್ಲ ಸರ್. ಇಲ್ಲೇ ಇದೆಯಲ್ಲ. ಸೊ ಸ್ವಲ್ಪ ನೀವೇ ಚೆಕ್ ಮಾಡ್ಕೊಳ್ಳಿ. ಅಕ್ಕಿ ಎಷ್ಟು, ಬೇಳೆ ಎಷ್ಟು. ಇದು ಗಣೇಶ ನಿಮ್ ಕೈ ದುಡ್ಡು ಕೊಟ್ನಲ್ಲ ಸರ್. ನಿಮ್ ಹತ್ರನೇ ಇದೆಯಲ್ಲ. ಇಷ್ಟು ಇಲ್ಲೇ ಇದೆಯಲ್ಲ. ಚೆಕ್ ಮಾಡ್ಕೊಳ್ಳಿ. ಪಾಪ ಅವ್ರನ್ನ ಯಾಕೆ ನಾವು ಕನ್ಫ್ಯೂಸ್ ಮಾಡೋದು? ಅವರೇ ಚೆಕ್ ಮಾಡ್ಕೊಳ್ಳಿ. ನಿಮ್ ಹತ್ರ ಈ ಕ್ಯಾಲ್ಕುಲೇಟರ್ ಇಲ್ವಾ? ಇಲ್ಲ ಸರ್, ತರಿಸ್ಬೇಕು. ಪಾಪ ನಿಮ್ಗಿರೋಂತ ಸಹನೆ ಯಾರಿಗೂ ಇಲ್ಲ ನೋಡಿ. ಈ ಕಾರ್ಪೊರೇಷನ್ ಅವ್ರ ಹತ್ರ ಹೇಳಿ
ಈ ಚರಂಡಿಗೆ ಒಂದು ಕಲ್ಲು ಹಾಕಿಸ್ತಾರೆ. ಹೌದೌದು. ನಾವೇನೋ ಪರವಾಗಿಲ್ಲ, ಜಂಪ್ ಮಾಡಿ ಹೋಗ್ತೀವಿ, ಜಂಪ್ ಮಾಡಿ ನಮಗೇನೋ ಹಾರಿ ಹಾರಿ ರೂಢಿ ಇದೆ. ನಿಮ್ಮಂತ ವಯಸ್ಸಾದವರು ಒಂದ್ಸಲ ಜಾರಿದ್ರೆ ಅದೇ ಕೊನೆ. ನಿಮ್ ಕಲ್ಲು ಒಳ್ಳೆದಕ್ಕೋಸ್ಕರ ಹಾಕ್ಸ್ಕೊಳ್ಳಿ. ಹೇಳ್ತಾ ಇದೀವಿ. ಎಲ್ಲ ಬಿಟ್ಟು ಗಣೇಶ್ ಅಂತ ಕಳ್ಸಿ. ಕಳಿಸ್ಕೊಡ್ತೀನಿ. ನಮಸ್ಕಾರ. ಬರ್ತೀವಿ. ಬರ್ಬೇಡಿ. ಎಷ್ಟು ಸರಿ ಇದೆ ನಮಸ್ಕಾರ. ತಾನೇ? ಎಲ್ಲ ಇಲ್ಲೇ ಇದೆ. ಗಣೇಶನ್ ಕೈ ಕೊಟ್ಟು ಕಳಿಸಿ. ಕಳಿಸ್ಕೊಟ್ಬಿಡಿ. ಬನ್ನಿ, ನಮ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಹೊಟ್ಟಿ ಇಲ್ಲಿದೆ ಇಲ್ಲಿದೆ. ರೇಷನ್ ಕಳಿಸ್ಬೇಕು. ದುಡ್ಡು ಇಲ್ಲಿದೆ. ನಾನೇನು ಅಷ್ಟು ದಡ್ಡನಾ? ಎಲ್ಲಿ ತೆಗಿ? ಏನು? ಅದೇ ನನ್ ದುಡ್ಡು. ಯಾವ ದುಡ್ಡು? ರೇಷನ್ ದುಡ್ಡು. ಓಹೋ, ರೇಷನ್ ದುಡ್ಡು. ಮರ್ತೇ ಹೋಗ್ಬಿಟ್ಟಿದ್ದೆ. ಮರಿತೀಯಾ? ರಾಮಚಾರಿ, ಹೇಗಿತ್ತು ನಮ್ಮ ಏರುಪೇರು? ಲೈವ್ ಎಲ್ಲ ಕಲೆಕ್ಷನ್ ಮಾಡೋದು ಅವನ ಹತ್ರ ಅಷ್ಟೊಂದು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾನೆ. ಸದ್ಯ ಗಣೇಶನ್ ಗೊತ್ತಾಗ್ಲಿಲ್ಲ. ಇದಕ್ಕಿಂತ ಅವರು ಕೊಟ್ಟು ಬಿಡ್ತಿದ್ದ. ಯಾರೂ ನಮ್ಮನ್ ಕರ್ದಾಗಿಲ್ಲ. ನಮ್ಮನ್ ಯಾರ ಕರೆಯೋರಿದ್ದಾರೆ? ಚಲ್ವಯ್ಯ ಚಲುವೋ ತಾನಿ ತಂದಾನ ಅಲೆಡಿ ಬಾಡಿ ಚೆನ್ನ ಅಣ್ಣ ತಾತಪ್ಪಲಿಂಗೆ ದಾಳಿಂಬೆ ಹೆಣ್ಣ ಚಪಲ ಹೀಗೆ ಕಣ್ಣ ಅಣ್ಣ ಉಪ್ಪಾದ ಹುಲಿಯು ಹುಲ್ಲು ಮೇಯಲ್ಲ ಈ ಗದ್ದೆ ಕೆಳ್ಡಮ್ಮಂಗ್ ಕಣ್ಣ ಚಲ್ವಯ್ಯ ಚಲುವೋ ತಾನಿ ತಂದಾನ ಅಲೆಡಿ ಬಾಡಿ ಚೆನ್ನ ಅಣ್ಣೋ ತಾತಪ್ಪಲಿಂಗೆ ದಾಳಿಂಬೆ ಹೆಣ್ಣ ಚಪಲ ಹೀಗೆ ಕಣ್ಣ ಅಣ್ಣ ಅಣ್ಣ. ಹುಡುಗಾಟ ಇನ್ನೂ ಬೇಕಪ್ಪ, ಮುದಿಪ್ರಾಯ ನಾವು ಮರಿಬೇಕಪ್ಪ. ಮಕ್ಕಳ ಹಂಗೆ ಮನಸ್ಸು ಇರಬೇಕು, ತುಂಟಾಟ ಅನ್ನೋ ಜೊತೆಗೆ ಬರಬೇಕು. ಕುಣಿದಾಡುತ್ತ ಜಿಗಿದಾಡುತ್ತ ಮರೆಯೋಣ ಬಾ ಈ ಪ್ರಾಯವಾಯೋ. ಚೆಲ್ವಯ್ಯ ಚೆಲುವೋ ತಾನಿ ತಂದಾನ ನಿನ್ನ ಹುಡುಗ ಕಣ್ಣೋ. ಮೀಸೆ ಹಣ್ಣಾದ್ರು ಆಸೆ ಯಾಕಣೋ, ವಯಸ್ಸಿನ್ನು ಬರಲಾರ್ದಣ್ಣೋ. ಹುಣಿಸೆ ಮುಪ್ಪತ್ತು ಹುಳಿಗೆ ಮುಪ್ಪಿಲ್ಲ, ಈಗಾದೆ ಕೇಳೋ ಮಂಕಣ್ಣ. ಚೆಲ್ವಯ್ಯ ಚೆಲುವೋ ತಾನಿ ತಂದಾನ ನಾನಿನ್ನ ಹುಡುಗ ಕಣ್ಣೋ. ಮೀಸೆ ಹಣ್ಣಾದ್ರು ಆಸೆ ಯಾಕಣ್ಣೋ, ವಯಸ್ಸಿನ್ನು ಬರಲಾರ್ದಣ್ಣು ಅಣ್ಣೋ ಅಣ್ಣನೊಣ್ಣೊಣ್ಣು. ಹೆಣ್ಣ ನೋಡಿ ಕಣ್ಣು ಹೊಡಿಬೇಕಪ್ಪ, ಹೆಚ್ಚು ಕಮ್ಮಿ ಆದ್ರೆ ಸೈಜ್ ಬೇಕಪ್ಪ. ಗಂಡ ಹೆಂಡತಿ ಜಗಳ ಉಂಟು ಮಲಗೋ ತನಕ, ಎಂದು ಹೀಗೆ ಬರಲೇಬಾರದು ಬೀದಿ ತನಕ. ಪ್ರೀತಿಯಿಂದ ಒಂದಾದರೆ ನೀವಿಬ್ಬರು ಮೂರಾಗ್ತೀರಾ. ಚೆಲ್ವಯ್ಯ ಚೆಲ್ಲುವೋ ತಾನಿ ತಂದಾನ ಈ ವಯಸ್ಸು ಟಿವಿ ಚೆನ್ನ. ಸಾಕೋ ಈ ಕತ್ತು ಯಾಕೋ ತಾಕತ್ತು ತೋರ್ಸೋ ಇನ್ನ. ಹುಣಿಸೆ ಮುಪ್ಪಟ್ಟು ಹುಡುಗೆ ಮುಪ್ಪಿಲ್ಲ, ಈ ಗಾದೆ ಕೇಳ ಮಂಕಣ್ಣ. ಚೆಲ್ವಯ್ಯ ಚೆಲ್ಲುವೋ ತಾನಿ ತಂದಾನ ಈ ವಯಸ್ಸು ಟಿವಿ ಚೆನ್ನ. ತಾತಪ್ಪ ಸಾಕೋ ಈ ಕತ್ತು ಯಾಕೋ
ತಾಕತ್ತು ತೋರ್ಸೋ ಇನ್ನ ನಿನ್ನ ಹತ್ರ ಏನಾದ್ರೂ ಇದೆಯಾ? ಇಲ್ವಲ್ಲ, ಇದ್ದಿದ್ದೆಲ್ಲ ಆಗ್ಲೇ ಕೊಟ್ಬಿಡ್ಲಿಲ್ವಾ? ಹೌದು. ಈಗ ಏನ್ ಮಾಡೋದು? ಯಾಕೆ ಇವತ್ತು ಉಲ್ಟಾ ಹೊಡಿತಾ ಇದೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಅತಿ ಬುದ್ಧಿ ವಿಭಾಗದ ಕಾಲಂ ನಂಬರ್ 111 ತೆಗಿ. 111. ಹಳೆಯ ಹಣದ ಚಲಾವಣೆ. ಯಾಕೆ ಇಲ್ಲ, ಕೊಡು ಕೈ. ಯಾಕೆ? ಇಲ್ಲೇ ಇದೆ. ಏನ್ ಐಡಿಯಾ? ಓಲ್ಡ್ ಕರೆನ್ಸಿ. ರಾಮಾಚಾರಿ, ತಗೋ, ನಿನ್ನ ಕೈಯಿಂದಾನೇ ಹಾಕು. ಅಯ್ಯೋ ಬೇಡಪ್ಪ. ಯಾಕಪ್ಪ? 25 ವರ್ಷದ ಹಿಂದೆ ಇದೇ ಮೂರಲ್ಲೇ ಆಟ ಆಡಿದಾಗ ಆವಾಗ ಆವತ್ತಿಂದ ಈ ಕಚ್ಚೆ ಜುಬ್ಬ ನಾಮ ಮುದ್ರೆಲೇ ಇದ್ದೀನಿ. ಪಾಂಡವರುಗಳು ಲೆವೆಲಲ್ಲಿ ಆಡಿದ್ಯಾ? ಅಷ್ಟೊತ್ತು ನನ್ನ ಹೆಂಡತಿ ಸತ್ತೋಗಿದ್ಲು. ಪಾಪ, ಆಕೆ ಪುಣ್ಯ ಮಾಡಿದ್ಲು ಅಲ್ವೇ? ಇಸ್ಪೀಟ್ ಆಟ ಆಡ್ತಿರೋ ಇಲ್ಲ ಊರ್ ಕತೆ ಮಾತಾಡ್ತಿರ್ತಿರೋ? ಬ್ಲಾಂಚ್. Next. ಯೋ ಮುದುಕ್ರ, ಏನಪ್ಪಾ ಯುವಕರೇ, ಈ ಎಳೆ ವಯಸ್ಸಿನಲ್ಲಿ ಇಷ್ಟೊಂದು ಹಣ ತಗೊಂಡ್ ಏನ್ ಮಾಡ್ತೀರಾ? 1001 ಮಾಡ್ತೀವಿ. ಅದನ್ನೆಲ್ಲ ಹೇಳ್ಕೊಂಡಿರಕ್ಕಾಗತ್ಯೇ? ಮರ್ಯಾದೆಯಾಗಿ ಹಣ ಕೊಟ್ಬಿಟ್ಟು ಆಟೋ ಚಾರ್ಜ್ ತಗೊಂಡ್ ಮನೆಗೆ ಹೋಗಿ. ಅಯ್ಯೋ ಕೋಟ ನನ್ನ ಮಕ್ಕಳ, ನಮಗೆ ಆಟೋ ಚಾರ್ಜ್ ಕೊಡ್ತೀನಿ ಅಂತಾರಲ್ಲ. ಆಟೋ ರಿಕ್ಷಾ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಲಾಲಿಪಾಪ್ ಅಂಗಡಿ ಇದೆ. 5 ರೂಪಾಯಿ ಕೊಡ್ತೀವಿ. ಲಾಲಿಪಾಪ್ ತಗೊಂಡು ಅಂತ ಹೋಗಿ. ನಾವ್ ಯಾರು ಅಂತ ಇಡೀ ಏರಿಯಾಗೆ ಗೊತ್ತಿದೆ. ಲಾಲಿಪಾಪ್ ಚಿಪ್ಕೊಂಡು ಹೋದ್ರೆ ನಮಗೆ ಚಾಕು ತೋರಿಸ್ತೀರಾ? ಅದು ತುಕ್ಕಿಡಿದ್ರೋ ಚಾಕು. ಇದ್ರಲ್ಲಿ ಕುಯ್ದ್ರೆ ರಕ್ತ ಬರಲ್ಲ, ಸೆಪ್ಟಿಕ್ ಆಗತ್ತೆ. ನಮಗಲ್ಲ, ನಿನಗೆ. ತರಕಾರಿ ಹೆಚ್ಚಕ್ ಬರುತ್ತೆ, ಮುರ್ಕೊಂಡು ಹೋಗ್ಬಿಡಿ ಮನೆಗೆ. ಪಾಪ, ತರಕಾರಿ ಕುಯ್ಯಕ್ ಇಟ್ಕೋಬೇಕಾ? ಮೊದ್ಲು ನಿಮ್ಮನ್ ಕುಯ್ತೀವಿ. ಅಯ್ಯೋ, ಚುಚ್ಚುವಾರ ಜಾಗದಲ್ಲಿ ಚುಚ್ಚುಬಿಟ್ಟಿಯಲ್ಲೋ. ಅದಕ್ಕೆ ನನ್ ಮಗ ಪಾಪ ಗೊತ್ತಿಲ್ಲ. ಮಂತ್ರ ಹೇಳೋ ಮನುಷ್ಯ ನಾನು. ಮುಖವೆಲ್ಲ ರಕ್ತ ಬರೋ ಹಾಗೆ ಓಡೋದು. ಆಟೋ ರಿಕ್ಷಾ ಬೇರೆ ಚಾರ್ಜ್ ಕೊಟ್ಟಿರೋ? ಸರಿಯಾದ ಚುಚ್ಬಿಟ್ಟಲ್ಲಪ್ಪ, ಏನ್ ಮಾಡೋದು?
ಇನ್ನು ಫಿನಿಶಿಂಗ್ ಕೊಟ್ಟಿಲ್ಲ ಅಷ್ಟಲ್ಲಿ ಓಡೋಗ್ಬಿಟ್ರಲ್ಲಪ್ಪ. ಓಡೋಗೋದು ಛೇ ರಾಮಚಾರಿ. ಓಹ್ ಭಗತ್, ಏನ್ ಹೊಡೆದ್ಯಾಯ ಯು ಆರ್ ಹಿಟ್ಟಿಂಗು ಕಿಕ್ಕಿಂಗು ಆಲ್ ದಿ ಫೆಲೋಸ್ ಆರ್ ರನ್ನಿಂಗು. ಏನ್ ಹೊಡೆದ್ಯಾಯ? ಹುಲಿ ಹೊಡ್ತಾ. ನಾನು ಹುಲಿ ಆದ್ರೆ ನನ್ನ ಮೊಮ್ಮಗ ಅಯ್ಯೋ ಅವನ ಹೆಬ್ಬುಲಿ. ನೀವೆಲ್ಲ ದಾದಾಗಳೇನ್ರು? ಇನ್ಮೇಲೆ ಯಾವನಾದ್ರೂ ದಾದಾಗಿರಿ ಮಾಡಿದ್ರೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಸೋಳೆ ಮಕ್ಕಳ. ಅವನ್ ಫೋನ್ ಮಾಡ್ದ ಇವನ್ ಫೋನ್ ಮಾಡ್ದ ಅಂತ ನೀವು ಯಾರಾದ್ರೂ ಅವ್ರಗಳನ್ನ ಬಿಟ್ರೆ ಅವ್ರುಗಳಿರೋ ಜಾಗದಲ್ಲಿ ನೀವುಗಳಿರ್ಬೇಕಾಗತ್ತೆ. ಮೈಂಡ್ ಇಟ್. ಏಯ್ ಬರೆಯಲ್ಲಿ ಎಷ್ಟು ವರ್ಷ ಸರ್ವಿಸ್ ನಿನಗೆ? 10 ವರ್ಷ ಸರ್. 10 ವರ್ಷ ಸರ್ವಿಸ್. ಯೂನಿಫಾರ್ಮ್ ಹಾಕೊಂಡಿರೋ ರೀತಿ ನೋಡು. ನಾವು ಕೆಲಸ ಮಾಡೋ ಜಾಗನ ದೇವಸ್ಥಾನ ಅಂತ ತಿಳ್ಕೋಬೇಕು. ಕೈ ಚಾಚಿ ಸಂಬಳ ತಗೊಳ್ಳೋ ಜಾಗದಲ್ಲಿ ಶ್ರದ್ಧೆಯಿಂದ ಇರಬೇಕು. ಆಯ್ತಾ? ಗೋ. ಇವತ್ತೇ ಕೊನೆ. ಇನ್ನು ಮುಂದೆ ನೀವು ಯಾರಾದ್ರೂ ಗುಂಡುಗಳ ತರ ಕೆಲ್ಸಕ್ಕೆ ಬಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಏನಮ್ಮ ಇವತ್ತು ಸ್ಟೇಷನ್ ವರ್ಗ ಬಂದ್ಬಿಟ್ಟೆ? ಮನೆಗೆ ಹೊರಟಿದ್ದೆ. ಕಬ್ಬನ್ ಪಾರ್ಕಲ್ ತಾತ ಸಿಕ್ಕಿದ್ರು. ಬೆಳಗಿನ ಜಾವನೆ ಮನೆ ಬಿಟ್ಟ ಅಂತ ಹೇಳಿದ್ರು. ಅದಕ್ಕೆ ನೀನ್ ನೋಡೋಣ ಅಂತ ಬಂದೆ. ಬಂದಿದ್ದೇನೋ ಸರಿ, ಕಾರಣ ಏನಣ್ಣ ಹೀಗೆ ಕೇಳ್ತಿ? ಪ್ರತಿದಿನ ಹೂ ಬೋಣಿ ಮಾಡೋದ್ ನೀನೇ ತಾನೆ. ನೀನ್ ವ್ಯಾಪಾರ ಮಾಡ್ಲಿಲ್ಲ ಅಂದ್ರೆ ಅವತ್ತೆಲ್ಲ ವ್ಯಾಪಾರನೇ ಆಗೋದಿಲ್ಲ. ಸುಮ್ನೆ ಊರೆಲ್ಲ ಸುತ್ತಾಕೊಂಡ್ ಬರ್ಬೇಕಷ್ಟೇ. ನಿನಗೆ ಯಾಕಮ್ಮ ಈ ಕಷ್ಟ? ನೀನು ನಿನ್ ತಾಯಿ ಬಂದು ಸುಖವಾಗಿ ನಮ್ಮನೇಲಿ ಇರ್ಬೋದಲ್ಲ. ತಂದೆ ಅಣ್ಣನ್ ಕಳ್ಕೊಂಡ್ ತಬ್ಲಿ ಆಗಿರೋ ನನ್ಗೆ ಅಣ್ಣ ಅಂತ ಹೇಳ್ಕೊಳ್ಳೋದಿಕ್ಕೆ ನೀನ್ ಸಿಕ್ಕಿದ್ಯಲ್ಲ, ಅಷ್ಟೇ ಸಾಕಣ್ಣ ನನ್ಗೆ. ಸಲ್ಗೆ ಕೊಟ್ಟೆ ಅಂತ ಭಾರವಾಗಿರೋಕ್ ನನ್ಗಿಷ್ಟ ಇಲ್ಲ. ಯಾಕಮ್ಮ ಹಾಗೆ ಹೇಳ್ತೀಯ? ನಿನಗೂ ನಿನ್ ತಾಯಿಗೆ ಒಂದು ತನ್ನ ಹಾಕಿದ್ರೆ ನಾವೇನ್ ಮುಳುಗೋಗ್ಬಿಡ್ತೀವ? ಚಚಿ, ನನ್ನಂತ 100 ತಂಗಿರ್ನ ಸುಖವಾಗಿ ಸಾಕುವಂತ ಶಕ್ತಿ ನಿನ್ಗಿದ್ಯಣ್ಣ. ಅದಕ್ಕೆಲ್ಲ ನಾ ಹೇಳಿದ್ದು. ಎಷ್ಟೋ ಜನ ಹೆಣ್ಮಕ್ಳು ದುಡ್ದವ್ರ ತಂದೆ ತಾಯಿನ ಸಾಕಲ್ವಾ? ನನ್ಗೂ ಹಾಗಿರ್ಬೇಕು ಅಂತ ಆಸೆ. ನೀನ್ ಹಠ ನೀನ್ ಬಿಡಲ್ಲ? ಬಿಡಲ್ಲ, ಖಂಡಿತ ಬಿಡಲ್ಲ. ಸರಿ, ನೀನ್ ಮನೆಗೆ ಹೋಗ್ತೀಯಾ? ರಾತ್ರಿ ಆಗುತ್ತೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಯಾಕೆ? ಮನೆಗ್ ತಗೊಂಡು ಹೋಗುವಂತ ಹೂ ಕೊಟ್ರೆ ಸಂಜೆ ಹೊತ್ತಿಗೆ ಬಾಡೋಗುತ್ತೆ. ನೀನು ಕೊಡದೆ ಹೋದ್ರೆ ನನ್ ಮನ್ಸು ಒಪ್ಪೋದಿಲ್ಲ. ಈಗೇನ್ ಮಾಡ್ಲಿ? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ನೀನ್ ನನಗೆ ಅಂತ ಕೊಡಕ್ ಬಂದಿರೋ ಹೂನ ಆ ಫೋಟೋಕ್ ಹಾಕು. ಈ ಫೋಟೋಗ? ಹೌದಮ್ಮ, ಅವರೆಲ್ಲ ಮನುಷ್ಯ ರೂಪದಲ್ಲಿರೋ ದೇವರು. ಹಾಕೋಗು. ತಗೋ ದುಡ್ಡು. ಅಯ್ಯಯ್ಯೋ, ಇಷ್ಟೊಂದ್ ಬೇಡ. ನಿನ್ ಕೈಯಿಂದ ಬೋಣಿ ಆದ್ರೆ ಸಾಕು. 1 ರೂಪಾಯಿ ತಗೊಳ್ತೀನಿ. ದುಡ್ಡನ್ನೆಲ್ಲ ಸಿಕ್ಕಾಬಟ್ಟೆ ಖರ್ಚು ಮಾಡ್ಬೇಡ. ಆಮೇಲೆ ಅತ್ತಿಗೆ ಬಂದ್ರೆ ಬೆಬ್ಬೆಬ್ಬೆ ಅನ್ಬೇಕಾಗುತ್ತೆ. ಬರ್ತೀನಣ್ಣ. ಹೋಗ್ಬಮ್ಮ. ರೇ ಕಂಬಯ್ಯ, ಕಮಿಷನರ್ ಆಫೀಸ್ಗೆ ಹೋಗಿ ಬರ್ತೀನಿ. ಇಷ್ಟು ದಿನ ಬೇಕು ಅಂತಿದ್ದು ನಿನ್ನ ಫೋಟೋಗೆ ಈ ಹೂವಿನ ಹಾರ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಗಾಂಧಿ ಮಹಾತ್ಮ. ಸರ್, ನಂಗೊಂದು ಚಿಕ್ಕ ಡೌಟ್. ಎಲ್ರು ಮಹಾತ್ಮ ಗಾಂಧಿ ಅಂತಾರಲ್ಲ, ಅದು ಇವ್ರನ್ನ ಸರ್? ಮತ್ತೆ ಯಾರಂತ ತಿಳ್ಕೊಂಡಿಯೋ? ಅಲ್ಲ ಸರ್, ಯಾರೋ ರಿಟೈರ್ಡ್ ಆಗಿರೋ ದೊಡ್ಡ ಪೊಲೀಸ್ ಆಫೀಸರ್ ಇರ್ಬೇಕೇನೋ ಅನ್ಕೊಂಡಿದ್ದೆ ಸರ್. ಅಯ್ಯೋ ಪೆಕರ್ ಮುಂಡೆ, ದೊಡ್ಡ ಪೊಲೀಸ್ ಆಫೀಸರ್ಸ್ ಎಲ್ಲ ಯೂನಿಫಾರ್ಮ್ ಹಾಕ್ತಾನೆ ಫೋಟೋ ತೆಗಿಸ್ಕೊಳ್ತಾರನಲ್ಲೇ. ಹಂಗಿಲ್ಲ ಸರ್, ಎಲ್ಲೋ ಮತ್ತಿನಲ್ಲಿ ಫೋಟೋ ತೆಗಿಸ್ಕೊಂಡಿರ್ಬೇಕೇನೋ ಅಂತ ಅನ್ಕೊಂಡಿದ್ದೆ ಸರ್. ಇಂಥವ್ರಿಗೋಸ್ಕರ ಸ್ವಾತಂತ್ರ್ಯ ತಂದ್ಕೊಟ್ಟಿಯ ಗಾಂಧೀಜಿ. ತಗೊಳ್ಳಿ ಸಿಸ್ಟರ್, ನನ್ನ ಕಾಣಿಕೆ. ನಿಮ್ಮ ಅನಾಥಾಶ್ರಮಕ್ಕೆ ನನ್ನ ಮೊಮ್ಮಗನ ಹೆಸರಲ್ಲಿ ಕೊಟ್ಬಿಡಿ. ಥ್ಯಾಂಕ್ ಯು. ನೀವು ಆಗಾಗ ಕೊಡ್ತಿರೋ ಈ ಹಣನ
ನಮ್ಮ ಆಶ್ರಮದ ಅನಾಥ ಮಕ್ಕಳಿಗೆ ಊಟದ ಸಲುವಾಗಿ ಉಪಯೋಗಿಸ್ತಾ ಇದ್ದೀವಿ. ಆ ದೇವರು ನಿಮ್ಗೆ 100 ವರ್ಷ ಆಯಸ್ಸು ಶ್ರೇಯಸ್ಸು ಕೊಡ್ಲಿ. ಮೇ ಗಾಡ್ ಬ್ಲೆಸ್ ಯು. ನಮಸ್ಕಾರ. ನಮಸ್ಕಾರ. ಭಗತ್, ನೀವ್ ಒಂದೊಂದ್ ಸಾರಿ ಸುಳ್ಳು ಹೇಳ್ತೀಯ, ಅದರಲ್ಲೂ ಒಂದ್ ಸತ್ಯ ಇದೆ. ಒಂದೊಂದ್ ಸಾರಿ ತಪ್ಪು ಮಾಡ್ತೀಯ, ಅದರಲ್ಲೂ ಒಂದ್ ಧರ್ಮ ಇದೆ. ಈಗ ನೀ ಮಾಡಿದ್ಯಲ್ಲ ಈ ಧರ್ಮ, ಇದೇ ನಿನ್ನ ಸದಾ ಕಾಲ ಕಾಯುವಂತ ಬುತ್ತಿ ಆಗತ್ತಪ್ಪ, ಬುತ್ತಿ. ಏನೋ ಗಣೇಶ, ಓಹೋ ಫೋಟೋಗಳ, ನಿನ್ಗೆ ಫೋಟೋ ತೆಗೆ ಕಲ್ಸ್ಕೊಟ್ಟಿದ್ದೆ ತಪ್ಪಾಯ್ತು. ವೆರಿ ಗುಡ್, ವೆರಿ ಗುಡ್. ಇಲ್ಲಿವರೆಗೂ ಮುಂದುವರೆದ್ಬಿಟ್ರಾ? ಏನಿಲ್ಲ, ಸಲಿಗೆ ಜಾಸ್ತಿ ಆಗೋಯ್ತು. ತಪ್ಪು ನಂದೆ. ಬರ್ಲಿ ಮುದ್ಕ. ರಾಮ ಶ್ರೀರಾಮ ರಾಮ ರಾಮ ಪರಂದಾಮ. ಶರತ್, ಪ್ರಸಾದ ತಗೋಪ್ಪ. ಗಣೇಶ, ನೀನು ತಗೊಳಪ್ಪ. ಹಾ, ಶ್ರೀರಾಮನ್ ಪ್ರಸಾದನ ಅಥವಾ ಶ್ರೀಕೃಷ್ಣನ್ ಪ್ರಸಾದನ? ಯಾವ್ದಾದ್ರೆ ಏನು, ಎಲ್ಲ ದೇವರೇ ಅಲ್ವಪ್ಪ. ಅವತಾರ ಮಾತ್ರ ಬೇರೆ. ತಗೋ. ಯಾವ ಕಡೆಯಿಂದ ದಯ ಮಾಡನ್ವಾಯ್ತು? ಶ್ರೀರಾಮ ಮಂದಿರದಿಂದ. ಮಹಾರಾಣಿಸ್ ಕಾಲೇಜ್ ಪಕ್ಕದಲ್ಲಿ ಇದೆಯಲ್ಲ ಅದ? ವಿಶ್ವೇಶ್ವರಪುರಂ ಶಂಕರ ಮಠ ಪಕ್ಕದ್ದು. ಶ್ರೀ ಕೇಶವದಾಸರು ಹರಿಕತೆ ಮಾಡಿದ್ರು. ಅದು ಸತ್ಯ ಹರಿಶ್ಚಂದ್ರನ ಆತ್ಮಕತೆ. ಮಾಡಿದ್ರು ಮಾಡಿದ್ರು ಮಾಡಿದ್ರು. ಮನುಷ್ಯನಾದವನು ಮತ್ತಿನ್ನೊಂದ್ಸಲ ಸುಳ್ಳು ಹೇಳಲೇಬಾರ್ದು ಅಂತ ಈ ಕತೆ ಕೇಳಿದ್ಮೇಲೆ ಅಲ್ಲಿ ಬಂದವ್ರು ಎಲ್ರಿಗೂ ಅರ್ಥ ಆಯ್ತು. ನನಗ್ ಮಾತ್ರ ಮೊದಲಿಂದನೇ ಗೊತ್ತಿತ್ತು. ನೀವು ನನ್ನ ಅಪ್ಪ ಅಲ್ಲ. ಗೊತ್ತಪ್ಪ, ನನ್ನ ತಾತ. ಡೌಟಪ್ಪ. ನಿಮಗೂ ನನಗೂ ಒಂದ್ ಜನರೇಷನ್ ಗ್ಯಾಪ್. ನಾನ್ ನಿಮ್ಗೆ ಬುದ್ಧಿ ಹೇಳೋ ರೀತಿಯಲ್ಲಿ ನಡ್ಕೋತಿರಲ್ಲ. ಈ ವಯಸ್ಸಿನಲ್ಲಿ ಹುಡುಗಿಯರ್ಗೆ ಲೈನ್ ಹೊಡಿಯೋದು, ಕಂಡ್ಕೊಂಡವ್ರನ್ನ ಗೋಳಿಕೊಳ್ಳೋದು, ಕ್ಲಬ್ಗೆ ಹೋಗಿ ಜೂಜಾಡೋದು, ಔಟ್ ಆಫ್ ಕಂಟ್ರೋಲ್. ಯು ಆರ್ ಸ್ಪಾಯ್ಲ್ ಚೈಲ್ಡ್ ರೈಟ್ ಫ್ರಮ್ ಯರ್ ಬರ್ತ್. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡದಾಗಿ ಕೆಟ್ಟೋಗಿದ್ದೀರಾ. ಅಪ್ಪ ಶರತ್, ನೀನ್ ಹೇಳ್ತಿರೋ ಈ ಕತೆಗೂ ನಾನ್ ಕೇಳ್ಕೊಂಡ್ ಬಂದಿರೋ ಹರಿಶ್ಚಂದ್ರನ್ ಕತೆಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲಪ್ಪ, ಇಲ್ಲ. ಶ್ರೀರಾಮಚಂದ್ರ, ಏನಿ ವೇದನೆ, ಯಾಕೆ ಶೋಧನೆ, ಯಾಕೆ ಶೋಧನೆ? ಆಹಾ ರೇ ಸ್ವಾಮಿ, ಏಮಿ, ನೀವೇನಾದ್ರೂ ಸಿನಿಮಾ ಆಕ್ಟರ್ ಆಗಿದ್ದಿದ್ರೆ ಸೂಪರ್ ಸ್ಟಾರ್. ಈಗೇನ್ ಕಮ್ಮಿ? ಏನ್ ಕಮ್ಮಿನಾ? ನಿಮಗೇನ್ ಕಮ್ಮಿ ಆಗಿದೆ ಅಂತ ಜೂಜಾಡಕ್ ಹೋಗಿದ್ರಿ? ಸುಳ್ಳು, ಅಪ್ಪಟ ಸುಳ್ಳು, ISI ಟ್ರೇಡ್ ಮಾರ್ಕ್ ಸುಳ್ಳು. ನಾನ್ ಕ್ಲಬ್ಗೆ ಹೋಗೋದ, ನಾನು ಕಾರ್ಸ್ ಆಡೋದ? ರಾಮ ಶ್ರೀರಾಮ, ಕೇಳ್ದ್ಯಾ ಇದನ್ನ? ಇದು ನ್ಯಾಯನಾ? ಮಿಸ್ಟರ್ ಶರತ್, ಈ ರಾಂಗ್ ಇನ್ಫಾರ್ಮೇಶನ್ ನಿಮಗೆ ಯಾರು ಕೊಟ್ಟಿದ್ದು? ಕೊಡೋದೇನ್ ಬಂತು? ನೋಡ್ದವ್ರು ಪಕ್ಕದಲ್ಲೇ ನಿಂತಿದಾರಲ್ಲ. ನಾನ್ ಕಾರ್ಸ್ ಆಡ್ದೆ ಅಂತ ನೀನ್ ಬಂದ್ ಹೇಳ್ದ? ಹೇಗ್ ಹೇಳ್ದೆ? ರೀ ಇನ್ಸ್ಪೆಕ್ಟರ್ ಶರತ್, ಈ ಮೂಕ ಪ್ರಾಣಿ ಸಾಕ್ಷಿ ಎಲ್ಲ ನಡೆಯಲ್ರಿ? ಒಪ್ಕೋತೀನಿ, ಮೂಕ ಪ್ರಾಣಿ ಹೇಳಕ್ಕಾಗಲ್ಲ. ಆದ್ರೆ ಫೋಟೋ ತೆಗಿಯಕ್ ಗೊತ್ತಲ್ಲ, ಅದಕ್ಕೆ ಟ್ರೈನಿಂಗ್ ಕೊಟ್ಟ ಗುರು ತಾವೇ. ರೇ ಸ್ವಾಮಿ, ಇಂಕೇಮಿ ಈ ಸಾಕ್ಷಿ ಸಾಲ್ದ? ಗುರುಗೆ ತ್ರಿಮಂತ್ರಣ. ನಿನ್ನ ಆಮೇಲೆ ಗಮನಿಸ್ಕೊತೀನಿ. ತಾತ, ಏನಿಲ್ಲ ಇನ್ಸ್ಪೆಕ್ಟರ್ ಶರತ್ ಅವರೇ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಮ್ ವಂಶದ ಗೌರವ ಕಾಪಾಡಬೇಕಾದ ನಿಮಗೆ ನಾನು ಬುದ್ಧಿ ಹೇಳ್ಬೇಕು. ನೀವು ವಯಸ್ಸಾದ ತಾತ ಅಲ್ಲ, ತರ್ಲೆ ಹುಡುಗ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಯಾವತ್ತು ನನ್ನ ಅರ್ಥ ಮಾಡ್ಕೋತೀಯೋ? ನೆನ್ನೆ ಕಾಲೇಜಿಗೆ ಬಂದಿದ್ದಾಗ ಎಲ್ಲರೂ ಶ್ರುತಿನೂ ಸರಿಯಾಗೇ ಇತ್ತು. ಇವತ್ತು ಶ್ರುತಿ ಕೆಟ್ಟಿದೆಯಲ್ಲ. ಶ್ರುತಿ ಕೆಟ್ಟವ್ರ ಗತಿ ನೀರಿನ ತೆಗೆದ್ ಮೀನಿನ ತರ ಅಂತ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ. ನಮ್ ವಿನೋದ್ ದೃಷ್ಟಿಗೆ ಇಡೀ ಕಾಲೇಜ್ನಲ್ಲಿ ಯಾವ ಹುಡುಗ ಹುಡುಗಿನೋ ಈಗ ಸಲಿಗೆಯಿಂದ ಇರಬಾರ್ದಲ್ಲ. ಅದರಲ್ಲೂ ಹೀಗಿರ್ಬಾರ್ದು ಅಂತ ಗೊತ್ತಿದ್ದು ಈ ತಪ್ಪ. ಅದು ವಿನೋದ್ ಒಂದ್ ವಾರ ಕಾಲೇಜಿಗೆ ಬರಲ್ಲ ಅಂತ ಯಾರೋ ಹೇಳಿದ್ರು, ಅದಕ್ಕೆ. ಓಹೋ, ನಾವು ಕಾಲೇಜಿಗೆ ಬರ್ಲಿಲ್ಲ ಅಂದ್ರೆ ಕಬ್ಬನ್ ಪಾರ್ಕ್ ಮಾಡ್ಕೋಬೇಕು ಅಂತ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ? ಅಯ್ಯೋ, ವಿನೋದ್ ಇಸ್ ಅ ಫಿಮೇಲ್ ಫೋಬಿಯಾ. ಮನಾನ್ ಕಂಡ್ರೆ ಮನಸ್ಸೆಷ್ಟು ದೂರ ಇರಬೇಕು, ಹುಡುಗಿರ್ನ ಕಂಡ್ರೆ ಅದ್ರ ಸುತ್ತಮುತ್ತ ಇರೋ ಹುಡುಗರು ಅಷ್ಟೇ ದೂರದಲ್ಲಿರ್ಬೇಕು. ಯು ಗಾಟ್ ಇಟ್? ನಾ ಯು ನಾಟ್ ಗಾಟ್ ಇಟ್. ನನಗೇನಾದ್ರೂ ಸರ್ಕಾರದವರು ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ರೆ ಅರ್ಥವಿಲ್ಲದೆ ಸೈಟ್ ಹೊಡಿಯೋ ನಿಮ್ಮಂತ ಪೇಪರ್ ವೇಟ್ಗಳನ್ನ ಸಾಲಾಗಿ ನಿಲ್ಸಿ ಸುಡಿಸಿ ಸೋರೆಕಾಯಿ ತಿಥಿ ಊಟನ ನಿಮ್ಮಪ್ಪ ಅಮ್ಮನಿಗೆ ಹಾಕ್ಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ?
ಇಲ್ಲ ವಿನೋದ್, ನಾವು ನಿಜವಾದ ಪ್ರೇಮಿಗಳು. ಏನ ನಿಜವಾದ ಪ್ರೇಮಿಗಳ? ನೀವೇನು ಹೀರಾಂಜ ಮರುಜನ್ಮ, ಲೈಲಾ ಮಜುನ ಅಪರಾವತಾರ, ರೋಮಿಯೋ ಜೂಲಿಯಟ್ ಫಾಲಯರ್ಸ್, ಸ್ಯಾಮ್ಸನ್ ಡಿಲೈಲಾ ಮೊಮ್ಮಕ್ಕಳು. ಪ್ರೇಮಿಗಳಂತೆ ಪ್ರೇಮಿಗಳು ನಿಮ್ಮ ಮೇಳೆ. ಇದೆಲ್ಲ ಕಥೆಯಾಗಿ ನಡೆದಿದ್ದು ಅದು ಆ ಕಾಲದಲ್ಲಿ. ಈಗ ಬಟ್ ನಾವು ಇನ್ 21st ಸೆಂಚುರಿ ಹೊಸ ಪೀಳಿಗೆಯಲ್ಲಿ ಪ್ರೇಮ ಅನ್ನೋ ಒಂದು ಪವಿತ್ರವಾದ ಪದನ ಮುಂದೆ ಇಟ್ಕೊಂಡು, ಕಾಲೇಜನ್ನು ಒಂದು ಸೇಫ್ಟಿ ಪ್ಲೇಸ್ ಮಾಡಿಕೊಂಡು, ರೊಮ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಅಟ್ ಈವ್ನಿಂಗ್ 6, ನೈಟ್ ಟೋಟಲಿ ಮಿಕ್ಸ್. ಹೌದು, ನಾನು ಅವ್ರನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ. ಇವನ್ ಏನೇ ತಪ್ಪು ಮಾಡಿದ್ರು, ಇವನ ಬಗ್ಗೆ ಯಾರು ಏನೇ ಹೇಳಿದ್ರು ನೀನ್ ನಂಬೋಲ್ಲ. ಇಲ್ಲ, ಅದು ಈಗೇನಂತೀಯ? ನೀನಿರೋವಾಗ್ಲೇನೆ ಇನ್ನೊಂದ್ ಲೈಲ. ಇವ್ನು ಇಷ್ಟು ಕೆಟ್ಟವನು ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನೊಬ್ಬ ಮೋಸ್ಕಾರ. ಸಾಕೇನಪ್ಪ ಸಿನ್ಸಿಯರ್ ದೇವದಾಸ್. ಬರೀ ಫೋಟೋದಲ್ಲಿ ನೋಡಿದ್ದಕ್ಕೇನೆ ಏಟು ಗೆಟ್ ಔಟು. ಇನ್ನ ಹುಡುಗಿ ಜೊತೆನೆ ನೋಡಿದ್ದಿದ್ರೆ. ವಿನೋದ್, ಇವನ್ನ ಸಿನ್ಸಿಯರ್ ಆಗಿ ನಾನು ಲವ್ ಮಾಡ್ತಾ ಇದ್ದೆ. ನನಗೆ ಈ ವಿಷಯ ಗೊತ್ತಾಗದೆ ಹೋಗಿದ್ರೆ ನನ್ ಬಾಳ್ ಏನಾಗ್ತಿತ್ತೋ ಏನೋ. ತೆಗೆಲ್ಲ ನಿನ್ನ ಈ ಫೋಟೋದಲ್ಲಿರೋದು ಅವನ ಒಡ ಹುಟ್ಟಿದ ತಂಗಿ ಕಣ. ಏನಾ ನೀನ್ ನಿಜವಾಗ್ಲೂ ಪ್ರೀತಿಸೋದ್ರಲ್ಲಿ ಅರ್ಥ ಇದ್ದಿದ್ರೆ ಈ ಫೋಟೋದಲ್ಲಿ ಇರೋದು ಯಾರು ಅಂತ ವಿಚಾರಿಸ್ಕೊಳ್ತಿದ್ದೆ. ಕಾಟಾಚಾರ ಕಾಲ ಕಳಿಯೋ ನಿಮ್ಮಂತವ್ರಿಗೆಲ್ಲೇ ಬರ್ಬೇಕು ವ್ಯವಧಾನ. ತಿಳ್ಗಣೆಲ್ಲ ಒಂದು ಹೆಣ್ಣು ತನಗೆ ಬೇಕು ಅಂದಾಗ ಕಣ್ಣಲ್ಲಿ ನೀರು ತರಿಸ್ಕೊಬಹುದು. ಅದೇ ಬೇಡದಿದ್ದಾಗ ಕಣ್ಣಲ್ಲೇ ಕಣ್ಣೀರು ನೀರಿಸ್ಕೊಬಹುದು. ಅದೇ ಈ ಹೆಣ್ಣುಗಳನ್ನ ಗಂಡಸರು ನಂಬಿದ್ರೆ 24 ಗಂಟೆ ಅಲ್ಲ, ಸಾಯೋವರೆಗೂ ಕಣ್ಣೀರಲ್ಲೇ ಮುಳುಗಿಸ್ಬಿಡ್ತಾರೆ. ನಿಮಗೆಲ್ಲ ಒಂದು ಲವ್. ಎಲೆಕ್ಷನ್ ದಿನ ನೀವು ಕೇಳಿದ ಸೆಕ್ಯೂರಿಟಿ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕುತ್ತೆ. ಬಟ್ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಸಿಟಿಲಿರೋ ಎಲ್ಲ ಕಾಲೇಜಸ್ಗಿಂತ ಹೆಚ್ಚಾಗಿ ನಿಮ್ಮ ಕಾಲೇಜಲ್ಲಿ ಡ್ರಗ್ ಅಡಿಕ್ಟ್ಸ್ ಅಂಡ್ ರೌಡಿ ಎಲಿಮೆಂಟ್ಸ್ ಜಾಸ್ತಿ ಇದಾರಂತೆ. ನಿಜಾನಾ? ಮೇ ಬಿ ಈ ಒಂದು ವಿಷಯದಲ್ಲಿ ನಾವೇನ್ ಮಾಡಕ್ಕೂ ಆಗ್ತಾ ಇಲ್ಲ ಸರ್. ದಟ್ಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್. ನೀವು ಈ ಕಾಲೇಜ್ ಪ್ರಿನ್ಸಿಪಲ್, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಪ್ರಪಂಚ ನೋಡಿರೋರು ನೀವು. ಅದನ್ನು ನೋಡೋ ಹೊರಟಿರೋ ಯುವ ಪೀಳಿಗೆಗಳಿಗೆ ಸರಿಯಾದ ದಾರಿ ತೋರಿಸಿ ತಮಗೆ ತಮ್ಮ ದೇಶಕ್ಕೆ ಅವ್ರು ಮಾಡಬೇಕಾದ ಕರ್ತವ್ಯನ ಮನದಟ್ಟ ಆಗೋ ಹಾಕಿ ತಿಳಿಸ್ಬೇಕು. ಕಾಳಿದಾಸನ ಅನೇಕ ಕಾವ್ಯಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಮತ್ತು ಶೃಂಗಾರ ಭರಿತವಾದ ಕಾವ್ಯ ಈ ಮೇಘ ಸಂದೇಶ. ಪ್ರಿಯತಮೆ ದೂರದಲ್ಲಿರುವ ತನ್ನ ಪ್ರಿಯಕರನಿಗೆ ತನ್ನ ಪ್ರಿಯಕರನಿಗೆ ಆಕೆಯ ವಿರಹ ವೇದನೆಯನ್ನು, ಅನಿಸಿಕೆಗಳನ್ನು ತಿಳಿಸುವ ಮಾಧ್ಯಮವಾಗಿ ಆಕೆ ಮೇಘದ ಮೂಲಕ ಸಂದೇಶವನ್ನು ಕಳಿಸುವ ಪ್ರಯತ್ನದ ಸಾರಾಂಶವೇ ಈ ಮೇಘ ಸಂದೇಶ. ಕಾಳಿದಾಸ ಯಾರೀ ಕೆಲಸ ಮಾಡಿದ್ದು? ಧೈರ್ಯ ಇದ್ರೆ ಮೇಲೆ ಹೇಳಿ. ಅದು ನಾನೇ. Get up. ಹಾರ್ಡ್ ಅಗಲಲ್ಲಿ, ಅದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಪ್ರಯತ್ನ ಮಾಡಕ್ಕೆ ಎಷ್ಟು ಧೈರ್ಯನೋ ನಿಮ್ಗಳಿಗೆ? ಕಲಬರಕೆ ರಕ್ತದವರ. ನಿಮ್ಮಮ್ಮ ನಿಮ್ಮ ಅಪ್ಪನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ ನಿಮ್ಮನ್ನ ಹೆತ್ಲ, ಅಥವಾ ಅವ್ನು ಕೊಟ್ಟಿದ್ದ ದುಡ್ಡನ್ನ ಎಣಿಸ್ಕೊಂಡೆ ನಿಮ್ಮನ್ನ ಈ ಜಗತ್ತಿಗೆ ಬಿಟ್ಲ? ಬ್ಲಾಡಿ ಬಾಸ್ಟರ್ಡ್ಸ್. ಕಮಿಯಾ, ಇವ್ರ 5 ಜನರ ಮೇಲೂ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಸರ್, ಏನೋ ನಡಿಬಾರ್ದು ನಡೆದೋಯ್ತು. ನಾನು ಸ್ವಲ್ಪ ಆತರ ಪಟ್ಬಿಟ್ಟೆ. ನಂದು ತಪ್ಪಿದೆ. ಇವ್ರನ್ನೆಲ್ಲ ಬಿಟ್ಬಿಡಿ.
ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ಇವ್ರ ಫ್ಯೂಚರು ಹಾಳಾಗುತ್ತೆ, ನಮ್ ಕಾಲೇಜ್ಗೂ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಪ್ಲೀಸ್. ನೀವು ಇದನ್ನ ಮನಸಾರ ಹೇಳ್ತಾ ಇದ್ದೀರಾ? ಹೌದು ಸರ್. ಹೆಣ್ಣಿಗೆ ಕರುಣೆ ಇರಬೇಕು ನಿಜ, ಆದ್ರೆ ಇದು ಅತಿ ಆಯ್ತು. ಏಯ್, ಇದೇ ಕೊನೆ. ಇನ್ನೊಂದು ಸಾರಿ ನೀವು ಈ ರೀತಿ ಏನಾದ್ರೂ ನಡ್ಕೊಂಡ್ರೆ ಲಾಠಿಯಲ್ಲಿ ಹೊಡೆದು ಬೋಟಿ ತೆಗೆದು ಗೂಟಕ್ಕೆ ನೇತಾಕ್ಬಿಡ್ತೀನಿ. ಲೇ, ಇದನ್ನ ಅವನಿಗೂ ಹೇಳ್ರು. ಔಟ್. ನೋಡಿ ದೇಶೋದ್ಧಾರಕರೇ, ನಮ್ಮ ಜಗದೋದ್ಧಾರಕರು ಬರೋ ಹೊತ್ತಾಯ್ತು. ಅವರು ಬಂದು ಒಬ್ಬೊಬ್ಬರಿಗೂ ಹಾಕಿ ತೆಗೆದು ವಿಚಾರಿಸ್ಕೋತಾರೆ. ಆಗ ನಿಮ್ಮ ಎಕ್ಕುಟ್ಟೋಗಿರೋ ಬೇಡಿಕೆಗಳು ಏನೇನಿವೆಯೋ, ಇದೇ ದೇವಸ್ಥಾನ ನಮ್ಮ ಯಜಮಾನ್ರೇ ದೇವರು ಅಂತ ತಿಳ್ಕೊಂಡು ಬೇಡ್ಕೊಳ್ಳಿ. ನಮ್ಮ ಯಜಮಾನ್ರು ಮಂತ್ರಿ ಮಂಡಲದ ಕುಂಡಲಿಯಿಂದ ಹಿಡ್ಕೊಂಡು ಆ ನಿಂತಿದ್ದವ್ರನ್ನ ಮಲಗಿಸಿ, ಮಲಗಿದ್ದವ್ರನ್ನ ಎಪ್ಸಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಸಿ, ಬ್ಯಾಡ್ದಿದ್ದಾಗ ಉರುಳಿಸಿ, ಒಟ್ನಲ್ಲಿ ಯಾವುದೇ ವಿಚಾರ ಆಗ್ಲಿ ಸಾರಿಸಿ ಗುಡಿಸಿ ಗುಂಡಾಂತರ ಮಾಡೋ ಕೆಪಾಸಿಟಿ ಇರೋ ಭಾರತ ದೇಶದ ಏಕೈಕ ಉತ್ತಮ ಪ್ರಜೆ ಈ ನಮ್ಮ ಯಜಮಾನ್ರು ರಾಮರಾಜ್ರೇ. ದಟ್ ಈಸ್ ರಾಮರಾಜ್. ಕೂತ್ಕೊಳ್ಳಿ. ಉತ್ತರ ಪ್ರದೇಶದ ಏಜೆಂಟ್ ಯಾರದು? ಹಮ್ ಹೈ ಸಾಹಿಬ್, ಹಮಾರಾ ನಾಮ್ ಗೋಪಾಲ್ ಕಾಕಾ ಕಹಾವತ್ ಹೈ. ಹಾ, ದುಡ್ಡು ಯಾವಾಗ ದೇವತ್ ಹೈ. ಹೈ ಲೇವ ಸಾಬ್. ಗುಡ್. ಈ ಫೋಟೋದಲ್ಲಿರೋ ಎಲ್ಲ ವಿಗ್ರಹಗಳು ನಿಮ್ ಬಾರಡ ತಲುಪುತ್ತೆ. ಆಮೇಲೆ ನಿಮ್ಮ ಜವಾಬ್ದಾರಿ. ಠೀಕ್ ಹೈ ಸಾಹಿಬ್. ಟೀ ಕೈಯ ಕಾಪಿ ಕೈಯ ತಗೊಂಡು ಹೋಯ್ತಾ ಇರೋ. ಗೋಪಾಲ್ ರೆಡ್ಡಿ, ನೀನು ಕಳಿಸ್ಬೇಕಾದ 4 ಲೋಡ್ ಗಾಂಜಾ ಇನ್ನೂ ನಮ್ ಬಾರಡ ತಲುಪಿಲ್ಲ. ನಾವು ಕಳಿಸ್ಬೇಕಾದವ್ರಿಗೆ ಉತ್ತರ ಹೇಳೋಕೆ ಸಮಯ ಇಲ್ಲ. 2 సార్లు మిస్ అయింది, ఇంకొక ఛాన్స్. ಈಜು ಬರ್ದವನು ನೀರಿಗೆ ಬಿದ್ರೆ ನೀರು 3 ಸಾತಿ ಬದುಕಿಸುತ್ತೆ. 4ನೇ ಸಾರ್ತಿ ಅರ್ಥವಾಯ್ತಲ್ಲ? ಅರ್ಥమైంది బాగా. ಕಾಳಚ್ಕೋ ಬೇಗ. ನಮ್ಮ ದೇಶದ ಎಲ್ಲಾ ಕಡೆ ಗಮನ ಇರುತ್ತೆ, ಆದ್ರೆ ನಮ್ಮ ರಾಜ್ಯನೇ ಮರ್ತು ಬಿಡ್ತಾರೆ, ಅದರಲ್ಲೂ ನಮ್ಮ ಸಿಟಿ. ರೇ ಹೇಳ್ರಿ ನಿಮ್ ಪ್ರಾಬ್ಲಮ್ ಏನು ಅಂತ. ಸರ್, ನನ್ನ ಹೆಸರು ಆಲ್ಬರ್ಟ್ ಫರ್ನಾಂಡಿಸ್ ಅಂತ. ನಮ್ಮದೊಂದು ಹಳೇ ಪ್ರಾಪರ್ಟಿ ಮಿಡ್ಲ್ ಆಫ್ ದಿ ಸಿಟಿಲಿದೆ. ಸುಮಾರು 1.25 ಎಕರೆ, ಜೊತೆಗೆ ಒಂದು ಮನೇನೂ ಇದೆ. ಅದರ ವ್ಯಾಲ್ಯೂ ಈಗ 4-5 ಕೋಟಿ ಆಗ್ಬೋದು. ಒಪ್ಕೊಂಡೆ. ಈಗ ಅದೇನಾಗಿದೆ? ಸರ್, ಅನಾಥ ಮಕ್ಕಳ ಆಶ್ರಮಕ್ಕೋಸ್ಕರ ಸುಮಾರು ವರ್ಷಗಳ ಹಿಂದೆ HRC ಅವರು ಅಲಾಟ್ ಮಾಡಿದ್ದಾರೆ. ನಾನು ಎಲ್ಲಾ ಕಡೆ ಇನ್ಫ್ಲೂಯೆನ್ಸ್ ಮಾಡಿಸಿ ನೋಡಿದೆ, ಆದ್ರೆ ಏನೂ ಆಗ್ಲಿಲ್ಲ. ಆಗೋ ಹಾಗೆ ಮಾಡ್ತೀನಿ. ಆ ಪ್ರಾಪರ್ಟಿನ ನಾನೇ ಕೊಂಡ್ಕೋತೀನಿ, ಅದಕ್ಕೆ ತಕ್ಕನಾದ ವ್ಯಾಲ್ಯೂನೂ ಕೊಡ್ತೀನಿ. ನಮ್ ಲಾಯರ್ ಹತ್ರ ಹೋಗಿ ಅವನು ಕೇಳಿದ ಕಡೆ ಸೈನ್ ಹಾಕು. ಓಕೆ, ಥ್ಯಾಂಕ್ ಯು ಸರ್. ಹುಜೂರ್, ನಮ್ದುಗೆ ಇನ್ನೂ ಹೊಡಿಲೇ ಇಲ್ಲ. ಕೇಳಿ ಕೇಳಿ ಹೊಡ್ಸ್ಕೋತಿರಲ್ರಿ. ಎಲ್ಲಾ ದೇಶದಲ್ಲಿ ಹುಡುಗಿರಿಗೆ ಜಾಸ್ತಿ, ನಮ್ದು ದೇಶದಲ್ಲಿ ಸಿರ್ಫ್ ಹುಡುಗರು. ಹುಡುಗಿರದು ಪತ್ತೇನೇ ಇಲ್ಲ. ಹುಡುಗಿರ್ ರವಾನಿ ತಾನೆ. ನಮ್ದುಗೆ ಬದುಕಿರೋದೇ ನಿಮ್ದು ಭರವಸೆ ಮೇಲೆ. ನಮ್ದುಗೆ ಜಲ್ದಿ ಹೊಡೀರಿ. ಇವ್ರ ವಿಷಯ ಏನಾಯ್ತು? ಅದು ವಿನೋದ್ ಸಾಹೇಬ್ರ ಡಿಪಾರ್ಟ್ಮೆಂಟ್. 20ರಲ್ಲಿ 18 ರೆಡಿ ಆಗಿದೆ, ಇನ್ 2 ಮಾತ್ರ ಬಾಕಿ ಇದೆ. ಮೂಡಿ ಫೆಲೋ. ಬರ್ತಾ ಬರ್ತಾ ಈ ವಿನೋದ್ ಬೇಜವಾಬ್ದಾರಿ ಜಾಸ್ತಿ ಆಗೋಯ್ತು. ಏನೋ ಮುಖದ ಮೇಲೆ ಇಟ್ಟು ನನಗ್ ಗೊತ್ತು. ನಿನ್ ಫ್ರೆಂಡ್ಸ್ ಆ ಲೆಕ್ಚರನ್ ರೇಗಿಸಿದ್ರು, ನೀನ್ ಅವ್ರ ಪರವಾಗಿ ವಾಸಕ್ ಹೋದೆ. ಅವಳು ಕೆನ್ನೆಗೆ ಒಂದು ಹೊಡೆದ್ಲು, ಅದಕ್ಕೆ ನೀನ್ ಅವಳನ್ನ ಚೆನ್ನಾಗಿ ಎಳೆದಾಡ್ದೆ. ಅದನ್ನ ಇನ್ಸ್ಪೆಕ್ಟರ್ ನೋಡ್ದ. ತಿಂಗಳ ಸಂಬಳಕ್ಕೆ ಕ್ಯಾಲೆಂಡರ್ ಡೇಟ್ ಕಾಯೋ ಆಫ್ಟರ್ ಆಲ್ ಆ ಇನ್ಸ್ಪೆಕ್ಟರ್ ಕೈಲಿ ಒದೆ ತಿನ್ ಬಂದಿದೆಯಲ್ಲ. ನಾಚಿಕೆ ಆಗಲ್ಲ ನಿನ್ಗೆ? ನಿನಗೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲವನ್ನು ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಗುಡ್ ಗುಡ್, ವೆರಿ ಗುಡ್ ಮೈ ಸನ್. ಅದಿರ್ಲಿ, 20 ಹುಡುಗಿಯರನ್ನ ಕಳಿಸೋ ಜಾಗದಲ್ಲಿ 2 ಹುಡುಗಿಯರು ಕಮ್ಮಿ ಇದಾರಲ್ಲ, ಯಾಕೆ? 2 ಪೇಮೆಂಟ್ ಬ್ಯಾಲೆನ್ಸ್ ಇದೆಯಲ್ಲ, ಯಾಕೆ? ಅಂದ್ರೆ ತಂದೆ ಮಗನಲ್ಲೇ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಅದು ಯಾವ ಹೋಟೆಲ್ ರೆಸ್ಟೋರೆಂಟ್ ನಲ್ಲೂ ನಡೆಯಲ್ಲ.
ಆಲ್ ರೈಟ್ ನಿನಗೆ ಬರಬೇಕಾದ ಬಾಕಿನ ನಾನು ಕಳಿಸ್ಕೊಡ್ತೀನಿ. ಆದಷ್ಟು ಬೇಗ ಆ ಗ್ಯಾಪ್ನ ಫಿಲಪ್ ಮಾಡು. ನೋಡಮ್ಮ, 1, 2 ಬೇಕು, 3 ಮಕ್ಕಳು ಸಾಕು. ಒಂದಾದ್ರೆ ಈ ತತ್ವನ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಸುಖವಾಗಿ ಬಾಳಮ್ಮ. ಅಪ್ಪ, ನೀವು ಇವ್ರ ಹತ್ರ ಮಾತಾಡ್ತಾ ಇರ್ರಿ, ನಾನು ನನ್ನ ಫ್ರೆಂಡ್ಸ್ ಕಳಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಆಯ್ತಾಯ್ತು, ಬರ್ಲಾ? ರಾಮಾಚಾರ್ಯ, ಬನ್ನಿ. ನಿಮ್ಮ ಗುಣ ದೊಡ್ಡದು ರಾಮ, ನಿಮ್ಮ ಮನಸ್ಸು ದೊಡ್ಡದು ರಾಮ, ನಿಮ್ಮ ಹೃದಯನೂ ದೊಡ್ಡದು ರಾಮ, ಇನ್ನು ಏನೇನೋ ದೊಡ್ಡದು. ರಾಮೇಶ್ವರ ನಮ್ಮೆಲ್ಲರಿಗಿಂತಲೂ ದೊಡ್ಡದು. ಅದು ನಿಜ ಅನ್ನಿ ನಮ್ಮನ್ನ ಕನ್ಯಾಸರೆಯಿಂದ ಪಾರು ಮಾಡಿ ಪುಣ್ಯ ಕಟ್ಕೊಂಡ್ರಿ. ಇದ್ರಲ್ಲಿ ನಂದೇನಿದೆ, ಎಲ್ಲಾ ರಾಮನ ಕೃಪೆ. ನಡಿಬೇಕಾದ್ದು ನಡೆದೋಯ್ತು. ಇದು ನನ್ ಮಗಳಿಗೆ ಹೊಸ ವಾತಾವರಣ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಿಮ್ ಮಗಳಿಗೆ ನಾನಿದ್ದೀನಿ, ನನ್ನ ಮಗ ಇದ್ದಾನೆ. ನೋಡಿ, ದೀಪ ಹಚ್ಚಕ್ಕೆ ಒಂದು ಹೆಣ್ಣು ದಿಕ್ಕಿಲ್ದೆ ಬೆಂಗಾಡಾಗಿದ್ದ ಮನೆ ಇದು. ಗೆಜ್ಜೆ ಶಬ್ದ, ಬಳೆ ಶಬ್ದ ಕೇಳಿ ಎಷ್ಟೋ ವರ್ಷಗಳಾಗೋಯ್ತು. ನಿಮ್ ಮಗಳು ಬಂದಿದ್ದಾಳೆ, ನಾಳೆಯಿಂದ ಪ್ರಾರಂಭ. ಅದೂ ಅಲ್ಲದೆ ನಮ್ಮವಳು ಹೋಗಿ 20 ವರ್ಷಗಳಾಯ್ತು. ನನ್ನ ಮಗನೋ ಮಹಾ ಪೋಲಿ ಹುಡುಗ. ನೀವೇನು ಯೋಚನೆ ಮಾಡಬೇಡಿ, ನಾನು ನನ್ನ ಮಗ ಇಬ್ರು ಅಡ್ಜಸ್ಟ್ ಮಾಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ, ಆಕೆ ನನ್ನ ಸ್ವಂತ ಮಗಳಾಗಿ ನೋಡ್ಕೋತೀನಿ. ಆದ್ರೂ ಹೊಸ ವಾತಾವರಣ, ಹೆತ್ತ ತಂದೆ ತಾಯಿಗಳು 2 ಹಿತವಚನ ಹೇಳಬೇಕಾದ್ದು ಸಹಜ. ನೀವು ಹೇಳೋದನ್ನ ಹೇಳ್ಬಿಡಿ, ಆಮೇಲೆ ನಾನು ನೋಡ್ಕೋತೀನಿ. ಅದಕ್ಕೇನು, ನಮ್ಮ ದೇಶದಲ್ಲಿ ಪುಕ್ಸಟ್ಟೆ ಸಿಕ್ಕೋದು ಅದೊಂದೇ ತಾನೇ. ಎದ್ವಾ ತದ್ವಾ ಹೇಳ್ಬಿಡ್ತೀನಿ. ಇಡೀ ದಿನ ಹೇಳಕ್ ಹೋಗ್ಬೇಡಿ, ನಿನ್ನ ಮಗಳು ಕೇಳೋಷ್ಟು ಮಾತ್ರ ಹೇಳಿ. ಲೇ ಪಾರು, ನಿನ್ನ ಮಗಳಿಗೆ ನೀನೇ 2 ಹಿತವಚನ ಮಾತು ಹೇಳು. ನೋಡಮ್ಮ ಅಂಬುಜಾ, ಹೆಣ್ಣಾಗಿ ಹುಟ್ಟದ್ಮೇಲೆ ಮೆಟ್ಟಿದ ಮನೆಗೆ ಬೆಳಕಾಗಿರ್ಬೇಕು. ಎಲ್ರೂ ಅನ್ಸರ್ಸ್ಕೊಂಡ್ ಹೋಗ್ಬೇಕು. ನಾನು ಎಲ್ರನ್ನೂ ಅನ್ಸರ್ಸ್ಕೊಂಡು ಹೋಗ್ತೀನಮ್ಮ, ಆದ್ರೆ ನನ್ ಗಂಡಂದೇ ಭಯ. ಯಾಕೆ ಅಮ್ಮ, ಅವ್ರು ತುಂಬಾ ಕೋಪಿಷ್ಟಂತಮ್ಮ. ಅಯ್ಯೋ, ಅಲ್ಲಿ ನೋಡಮ್ಮ. ಅಷ್ಟೇ ತಾನೇ, ಗಂಡಸರ್ ಕೋಪ ಉಂಡು ಮಲ್ಗೋವರ್ಗೂ ಕಣಮ್ಮ. ಒಂದ್ ವೇಳೆ ಕೋಪ ಬಂತು ಅಂತ ಇಟ್ಕೋ, ಕಿವಿನಲ್ಲಿ ನನ್ಗೊಂದ್ ಮುತ್ಕೊಡಿ ಅಂತ ಕೇಳು, ಕೂಡ್ಲೆ ಅವನ್ ಕೋಪ ಹರಿದು ನೀರಾಗ್ ಹೋಗ್ಬಿಡುತ್ತೆ. ಹೌದಾ ಅಮ್ಮ? ನಾನ್ ಮುತ್ ಕೊಟ್ಬಿಡಿ ಅಂದ ತಕ್ಷಣ ಅವ್ರ ಕೋಪ ಕರಿಗೆ ಹರಿದು ನೀರಾಗ್ ಹೋಗ್ಬಿಡುತ್ತಾ? ಹೌದಮ್ಮ, ಅದನ್ ಮಾತ್ರ ಚೆನ್ನಾಗ್ ಜ್ಞಾಪಕದಲ್ಲಿ ಇಟ್ಕೋ. ಅಯ್ಯ ಭಗತ್, ಏನೇ ಆ ಪ್ರಪಂಚ ಇಷ್ಟೊಂದು ಕೆಟ್ಟೋಯ್ತು. ಇನ್ ಮುಂದಕ್ಕೆ ಎಲ್ಲೆಲ್ಲಿ ಹೋಗುತ್ತೋ? ಅಲ್ಲಿಗೆಲ್ಲ ನಾವು ಹೋಗ್ಬೇಕು ಅಂತ್ಯಾ? ಬೇರೆ ವಿಧಿನೇ ಇಲ್ಲ. ರಾಮಾಚಾರಿ ಕಾಲ ಜನ ಎಲ್ಲ ಹೇಗೆ ಹೋಗ್ತಾರೋ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಮನ್ನ ಕೇಳೋ ಗತಿ ಇಲ್ದಂಗ ಆಗ್ಬಿಡ್ತೀವಿ. ಹೌದು. ಅಲ್ಲಿ ನೋಡ್ದ್ಯಾ, ಆ ಓಲ್ಡ್ ಮ್ಯಾನ್, ವಯಸ್ಸಾದವನು ಇಂಪೋರ್ಟೆಡ್ ಕಾರ್ ಡೋರ್ ಓಪನ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ. ಪಾಪ ವಯಸ್ಸಾದವನು ಕಳ್ಕೊಂಡ್ಬಿಟ್ಟಿದ್ದಾನೆ. ಏನ್ನ? ಬೀಗದ ಕೈನಾ? ಅವ್ನು ಬಿಸಿಲು ಓದಾಡೋದು ನೋಡಿದ್ರೆ ಎಲ್ಲಿ ಮೂರ್ಛೆ ಹೋಗ್ಬಿಡ್ತಾನೋ. ನಾವಿಬ್ರು ಹೋಗಿ ಹೆಲ್ಪ್ ಮಾಡೋಣ. ಇಲ್ಲಿವರೆಗೂ ಬರೀ ಲೇಡೀಸ್ಗೆ ನಾನು ಹೆಲ್ಪ್ ಮಾಡಿದ್ದು, ನೀನ್ ಕೇಳ್ತಿದ್ಯಾ? ಬೇರೆ ವಿಧಿ ಇಲ್ಲ ಬಾ. ಏ ಓಲ್ಡ್ ಮ್ಯಾನ್, ಮಿಸ್ಟರ್ ಓಲ್ಡ್ ಮ್ಯಾನ್, ಓ ಜೆಂಟಲ್ ಮ್ಯಾನ್, ಫೇಸಿಂಗ್ ಎನಿ ಪ್ರಾಬ್ಲಮ್? ಅದು ನಮ್ ಕಾರ್ ಕೀ ಕಳ್ಕೊಂಡ್ಬಿಟ್ಟಿದೀನಿ. ಇದು ಯಾವ್ದ್ರಲ್ಲಾದ್ರೂ ಆಗುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಫ್ಲೈಟ್ಗೆ ಲೇಟ್ ಆಗಿ ಹೋಗಿದೆ. ಬ್ರೀಫ್ ಕೇಸ್ ಒಳಗಡೆನೆ ಇದೆ. ಫ್ಲೈಟ್ ಟಿಕೆಟ್ ಬ್ರೀಫ್ ಕೇಸ್ ನಲ್ಲೇ ಇದೆ. ನೀವೇನ್ ಸರ್ ಟಿಕೆಟ್ ಯಾವಾಗ ಕೈಲಿಟ್ಕೋಬೇಕು? ಕೀ ಕಳೆದೋಗುತ್ತೆ ಅಂತ ಮುಂಚೆನೆ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ಕೈಯಲ್ಲೇ ಹಿಡ್ಕೊತಿದ್ರಿ. ಇಲ್ಲಿ ಕೊಡಿ, ಐ ವಿಲ್ ಟ್ರೈ ಪ್ಲೀಸ್. ನಮ್ ಭಗತ್ತಿದಾರಲ್ಲ, ಓಪನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಬೀಗಾನ. ಓ, ನೀವು? ನಾನು ಒಂಥರ ಎತ್ತಿದ ಕೈ ಮುಚ್ಚೋದ್ರಲ್ಲಿ. ಗ್ರೇಟ್ ಗ್ರೇಟ್. ಓಲ್ಡ್ ಮ್ಯಾನ್, ವಯಸ್ಸಾದ ಕಾಲದಲ್ಲಿ ಬೀಗದ ಕೈನ ಜೋಪಾನವಾಗಿ ಇಟ್ಕೋಬೇಕು. ವೆಲ್ ಸೆಟ್, ವೆಲ್ ಸೆಟ್. ಟೈಮ್ ಆಗುತ್ತೆ ಫ್ಲೈಟ್ಗೆ, ಕೂತ್ಕೊಳ್ಳಿ. ಗಾಡ್. Yes, sit down. Nice car, nice, lovely car. ಎಕ್ಸ್ಕ್ಯೂಸ್ ಮೀ. Yes. ಇನ್ನೇನಾದ್ರೂ ಓಪನ್ ಮಾಡ್ಬೇಕಾ? ಎಸ್. ಈ ಬ್ರೀಫ್ ಕೇಸ್ನು ಸ್ವಲ್ಪ ಓಪನ್ ಮಾಡಿ. ಸ್ವಲ್ಪ ಏನು, ಪೂರ್ತಿ ಮಾಡ್ತೀನಿ. ಆ ಕೀನು ಅದೇ ಬಂಚಲೆ ಕಳೆದೋಗಿದೆ. ಓಹೋ, ಮನೆ ಕೀ ಇದೆಯಾ ಸರ್? ವೆರಿ ಗುಡ್ ಜಾಬ್. ನೀವ್ ಯಾವಾಗ್ಲೂ ಹೀಗೆನಾ? ಹೌದೌದು, ಆಗಾಗ ಓಪನ್ ಮಾಡೋದೇ ಕೆಲಸ. ಇಷ್ಟೊಂದು ಹಣ ಸ್ವಲ್ಪ ಕೊಡ್ತೀರಾ ಬ್ರೀಫ್ ಕೇಸ್ನ? ಕೊಡ್ತೀನಿ. ತಗೊಳ್ಳಿ. ಓಲ್ಡ್ ಮ್ಯಾನ್, ಈ ವಯಸ್ಸಾದ ಕಾಲದಲ್ಲಿ ಅದು ಒಬ್ಬರೇ ಹೋಗ್ತಿದ್ದೀರಾ, ಇಷ್ಟೊಂದು ಹಣ ತಗೊಂಡು ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ? ಕಳ್ಳಾನ? ಈಗ ನಾನ್ ಮಾಡ್ತಿರೋದೇನು ಅದೇ ತಾನೇ? ವೆರಿ ಗುಡ್. ಬರ್ಲಾ? ಬಾಯ್. ಒಳ್ಳೆಯವನು ಅಂತ ಹೆಲ್ಪ್ ಮಾಡಿದ್ವಿ, ಕಳ್ಳ ಅವನು. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಲೇಡೀಸ್ ಮಾತ್ರ ಹೆಲ್ಪ್ ಮಾಡ್ಬೇಕು ಅಂತ. ಹೌದೌದು, ಇನ್ಮೇಲೆ ಅವ್ರಿಗೆ ಮಾಡೋಣ. ಬಾ. ಬೇಡ,
ಆ ಕಡೆ ಹೋಗೋಣ ಬಾ. സാറേ സാറേ ഇവിടെ ഞങ്ങൾക്ക് ആരുണ്ടല്ലോ എവിടെ പോയി ಇದು ಯಾರು? ಕರಿ ಕೋಟು ಕಾರ್ ಕೇಳ್ತಾ ಇದ್ದಾರೆ. ഞങ്ങൾക്ക് ആരേ ഇവിടെ ಸಾರ್, ಆ ಕಾರ್ ನಿಮ್ದೇನಾ? ಆ ಸೂಟ್ ಕೇಸು ನಿಮ್ದೇನಾ? ರಾಮಾಚಾರಿ, ಎಂತ ಕೆಲಸ ಆಗೋಯ್ತು? ಚೇತನ್, ನಿಜವಾಗ್ಲೂ ನಮಗ್ ಗೊತ್ತಿರ್ಲಿಲ್ಲ. ಆ ಕಾರ್ ಅವಂದೇ ಅಂತ ಹೇಳ್ದ. ಹೌದೌದು. ಆ ಕಾರ್ ಡೋರ್ ನಾನೇ ಓಪನ್ ಮಾಡ್ಕೊಟ್ಟೆ. ಆ ಸೂಟ್ ಕೇಸು ಅವಂದೇ ಅಂದ. ಅದನ್ನೂ ಓಪನ್ ಮಾಡ್ಕೊಟ್ಟೆ. ಅವನು ಹೋದ್ಮೇಲೆ ಗೊತ್ತಾಯ್ತು ಅವನು ಕಳ್ಳ ಅಂತ. ಅವನು ಕಳ್ಳ ಅಂತ ಅಷ್ಟೇ ಅಷ್ಟೇ ನಮಗ್ ಗೊತ್ತು. ഇല്ലേ ഇല്ലേ നിങ്ങൾ മൂന്ന് പേരും കൂടി മോശം ചെയ്തത് ഇല്ലേ ഞങ്ങൾക്ക് ആരും പോയി നിങ്ങളുടെ പൈസ പോയി ഗുരുവായൂരപ്പ അയ്യോ, പോലീസ് 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 ನಿನ್ ಹೆಂಡತಿಗೇನು ಬುರ್ಕ ಹಾಕಿ ಕೂರ್ಸಿದೇನೋ? ಕರಿತೀನಿ ತಾಳ್ರ ಅಂಬೋ ಏ ಅಂಬುಜ ಕರಿತಾ ಇದ್ದಾನೆ ನಿನ್ನ ಗಂಡ ಕಂಬು ಬಾರೆ ನನ್ನ ಅಂಬು. ಯಾಕೆ ಒಳಗೆ ಏನ್ ಮಾಡ್ತಾ ಇದ್ದೆ? ನಿಮ್ ಪ್ಯಾಂಟ್ ಒಳಗೆಲ್ಲ ಹುಡುಕ್ತಾ ಇದ್ದೆ. ಪ್ಯಾಂಟ್ ಒಳಗೆ ಅಲ್ಲೇನು ಹುಡುಕ್ತಾ ಇದ್ದೆ? ನಂದು ಕಳ್ದು ಹೋಗಿತ್ತು. ಏನು? ಹೋಗ್ಬಿಟ್ಟು ನೀವೇನಾದ್ರೂ ಕದ್ದಿಟ್ಟಿದ್ದೀರೇನೋ ಅಂತ ಕಳ್ಳರ ಹಿಡಿಯೋ ಕಾನ್ಸ್ಟೇಬಲ್ ನಾನು ನನ್ನನ್ನೇ ಕಳ್ಳ ಅಂತೇನೆ? ಇವರೆಲ್ಲ ಯಾರು ಗೊತ್ತಾ? ನನ್ನ ಫ್ರೆಂಡ್ಸ್ ಪೊಲೀಸ್. ಹಾಕ್ ಇವ್ರಿಗೆಲ್ಲ ಕಾಫಿ ತಗೊಂಡ್ ಬಾ. ಸರ್, ನಂಗೊಂದು ಚಿಕ್ಕ ಡೌಟ್. ಏನದು? ನೀವು ನೋಡಿದ್ರೆ ಹಿಂಗಿದ್ದೀರಾ, ನಿಮ್ ಹೆಂಡತಿ ನೋಡಿದ್ರೆ ಹಿಂಗಿದ್ದಾರೆ, ಯಾಕೆ ಸರ್? ಅದು ಡೈಟಿಂಗ್ ಸೀಕ್ರೆಟ್. ನಮ್ಮಪ್ಪ ನನಗೆ ಅನ್ನ ತಿನ್ನಿಸಿ ಅಕ್ಕಿ ತರ ಬೆಳೆಸಿದ, ಅವಳಪ್ಪ ಅವಳಿಗೆ ರಾಗಿ ತಿನ್ನಿಸಿ ಮುದ್ದೆ ತರ ಬೆಳೆಸಿದ. ಆದರೂ ನಾನು ಒಂದು ಗದರಿದ ತಕ್ಷಣನೇ ಹೇಗೆ ಭಯ ಪಟ್ಕೊಂಡು ಒಳಗೆ ಹೋದ್ಲು ನೋಡಿದ್ರ? ಹೆಂಡತಿಯರ ಲಗಾಮು ಗಂಡಂದ್ರೆ ಕೈಯಲ್ಲಿರ್ಬೇಕು ಕಣ್ರಯ್ಯ. ನೋಡ್ತಾ ಇರಿ ನಿಮ್ಗೆಲ್ಲ ಅವಳು ಹೇಗೆ ಕಾಫಿ ತರ್ತಾಳೆ ಅಂತ. ಕಾಫಿಯಲ್ಲಿ ಕಾಫಿ ಪುಡಿ ಖಾಲಿ ಆಗಿದೆ. ಹಾಲು ಒಡೆದೋಗಿದೆ. ನೀರು ನಾನ್ ಕೇಳಿದ್ರೆ ನಿನ್ ಕಂಡಿರಲ್ವೇ? ಕುಡಿಯೋ ನೀರು 6 ದಿವಸದಿಂದ ನಲ್ಲಿ ನೀರ್ ಬಂದಿಲ್ವಂತೆ. ಹಣ್ಣಲ್ಲೊಂದು ನೀರಿಲ್ಲ. ಏನ್ ಕೇಳಿದ್ರು ಇಲ್ಲ ಇಲ್ಲ ಇಲ್ಲ. ಎಂತ ಹೆಂಚ ನೀನು? ರೀ, ನಿಮಗ್ ಸಿಟ್ಟು ಬಂದಿದ್ಯಾ? ಸಿಕ್ಕಾಪಡೆ ಕೋಪ ಬಂದಿದೆ. ನನ್ ಮೀಸೆ ತುದಿ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಒಂದ್ ಮುತ್ತು ಕೊಡ್ರಿ. ಲೈ, ನನಗೆ ಕೋಪ ಬಂದಿಲ್ಲ ಕಣೆ. ಕೋಪ ಬಂದಿಲ್ಲ? ನಗಬೇಡ, ತಳ್ಕೊಳಕ್ಕಾಗಲ್ಲ ನಮ್ಗೆ. ನೋಡು, ಈ ಸೀಸನ್ ನಲ್ಲಿ ನೀನು ಮುತ್ತು ಕೊಡು ಅಂತ ಕೇಳೋದು ತಪ್ಪಲ್ಲ, ಅದು ಸಹಜ. ಆದ್ರೆ 4 ಜನರ ಎದುರಿಗೆ ಆ ರೀತಿ ಕೇಳೋದು ತಪ್ಪು 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 ತಪ್ಪು. ಅಕಸ್ಮಾತ್ ನಿನಗೆ ಹಾಗೆ ಕೇಳಲೇಬೇಕು ಅಂತ ಅನ್ಸಿದ್ರೆ 1 ಸೆಕೆಂಡ್ ರೀ ಚಿಲ್ಡ್ರೆ ಕೊಡಿ ಅಂತ ಕೇಳು. ಚಿಲ್ಡ್ರೆ ಕೊಡಿ ಅಂದ್ರೆ ಮುತ್ತು ಕೊಡ್ಬೇಕು ಅಂತಾನಾ? ಹೌದು ಕಣೆ. ಆಗ ನನ್ಗೆ ಅರ್ಥ ಆಗತ್ತೆ. ನೇರವಾಗಿ ನಿನ್ನ ಬಳಿ ಬಂದು ಸಿಕ್ಕಾಪಟ್ಟೆ ಅಂತ ಕೊಟ್ಬಿಡ್ತೀನಿ. ನನ್ನ ಫ್ರೆಂಡ್ಸ್ ಕಾಯ್ತಿದ್ರೆ ಅವ್ರನ್ನ ಕಳಿಸಿ ಬರ್ತೀನಿ. ನೇರವಾಗಿ ರೂಮಿಗೆ ನಡೆ. ತಯಾರಾಗಿರೋ ಅಂಬು ಬರ್ತಾನೆ ನಿನ್ನ ಕಂಬು. ಹೋಗು. ನನ್ಗೆ ಹಸಿವಿಲ್ಲ, ಊಟ ಬೇಡ. ಇದನ್ನ ಹೇಳಕ್ಕೆ ಡೈನಿಂಗ್ ಟೇಬಲ್ ವರ್ಗ್ ಬರ್ಬೇಕಾಗಿತ್ತಾ? ಗಣೇಶ ಎದ್ದೋಗಂತ ಹೇಳಿ ಕಣೋ, ಹೊರಟೋಗ್ತೀನಿ. ಆ ಕೆಲ್ಸನ ನಾನೇ ಮಾಡ್ತೀನಿ, ಅವ್ರನ್ನ ಊಟ ಮಾಡಕ್ ಹೇಳು. ಅದನ್ನೇ ಡೈರೆಕ್ಟ್ ಆಗಿ ಪ್ರೀತಿಯಿಂದ ನನಗೆ ಹೇಳಿದ್ರೆ ಹ್ಯಾಪಿಯಾಗಿ ಊಟ ಮಾಡ್ತೀನೋ ಇಲ್ವೋ? ಸ್ಟೇಷನಲ್ಲಿ 1 ಲೋಟ ಕಾಫಿನೂ ಕೊಟ್ಟಿಲ್ಲ. ಹೌದು ಹೌದು, ಅವಾಗ ತರ್ಲೆ ಕೆಲಸ ಮಾಡ್ಬಿಟ್ಟು ಸ್ಟೇಷನ್ಗೆ ಬಾ, ನಿನಗೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿಟ್ಟಿರ್ತೀನಿ. ಕೋಪ ಮಾಡ್ಕೋಬೇಡ್ವೋ? ಅಲ್ಲ ತಾತ, ನೀವ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಕಾರ್ ಕತ್ಕೊಂಡು ಹೋದವನು ಸಿಕ್ಕಾಕೊಂಡ್ಬಿಟ್ಟ, ಕಂಪ್ಲೇಂಟ್ ಕೊಟ್ಟವನು ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಟ್ಟ. ಇಲ್ದಿದ್ರೆ ಈ ವಯಸ್ಸಲ್ಲಿ ನೀವು ಕಂಬಿ ಎಣಿಸ್ಬೇಕಾಗಿತ್ತು. ಇಲ್ಲ ಶರದ್, ಪ್ರಮಾಣವಾಗ್ಲೂ ಹೇಳ್ತಿದ್ದೀನಿ, ನಾವು ಸಹಾಯ ಮಾಡಕ್ ಹೋದ್ವಿ ಕಣ. ಅದು ನನಗ್ ಗೊತ್ತು, ಎಲ್ರೂ ಗೊತ್ತಾಗ್ಬೇಕಲ್ಲ. ಹೇಳಿದ್ರೆ ಕೋಪಿಸ್ಕೋತೀರಾ, ಬೈದ್ರೆ ಅಳ್ತೀರಾ. ಸರಿ ಸರಿ, ಊಟ ಮಾಡಿ. ನೀನ್ ಊಟ ಮಾಡಲ್ವೋ? ನಾನ್ ಮಾಡ್ತೀನಿ, ನೀವು ಮಾಡಿ. ಇವತ್ ಬರೀ ಫ್ರೂಟ್ಸ್ ತಿನ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೋಡಿ ಸರ್, ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್. ನಮ್ ಸಾಮಾನೆಲ್ಲ ತೆಗೆದು ಹೊರಗಾಕಿದ್ದಾರೆ ಸರ್. ನಮ್ ವಾರ್ಡನ್ ಬೇರೆ ಊರಲಿಲ್ಲ. ಏನ್ ದಾದಾಗಿರಿನಾ? ನಮ್ಮನ್ನೇನ್ ಕೇಳ್ತಿದ್ದೀರಾ ಸರ್? ನಮ್ಮ ಯಜಮಾನರು ಹೇಳ್ದಾಗ ಮಾಡ್ತಿದೀವಿ. ಯಾವನೋ ನಿಮ್ ಯಜಮಾನ? ಅವರೇ ಬರ್ತಿದ್ದಾರೆ ಸರ್.
ನಿಮ್ಮ ಹೆಸರು? ಓಹೋ, ಶರತ್. ನಿಮ್ಮ ಊರು? ಅದನ್ನ ಹೇಳಕ್ ನಾನು ಇಲ್ಲಿಗೆ ಬರ್ಲಿಲ್ಲ. ಏನಿದಲ್ಲ ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಎವಿಕ್ಷನ್ ಆರ್ಡರ್ ಲಾಯರ್ ಹತ್ರ ಇದೆ, ನೋಡ್ಕೊಳ್ಳಿ. ಇದು ಎವಿಕ್ಷನ್ ಆರ್ಡರ್. ಇದರಲ್ಲಿ ಕೋರ್ಟ್ ನಂಬರ್ ಅಥವಾ ಕೇಸ್ ನಂಬರ್ ಏನಾದ್ರೂ ಇದೆಯಾ? ಏನ್ರಿ ಒಳ್ಳೆ ಜಸ್ಟಿಸ್ ತರ ಮಾತಾಡ್ತಾ ಇದ್ದೀರಾ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್. ಲಾ ವಿಷಯದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಏನ್ ಗೊತ್ತಿದೆ? ಲಾ ಬಗ್ಗೆ ನನಗೇನ್ ಗೊತ್ತಿದ್ಯಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 21(1)H ಪ್ರಕಾರ ಸ್ವಂತ ಉಪಯೋಗಕ್ಕಾಗಿ ಎವಿಕ್ಷನ್ ಆರ್ಡರ್ ಅಪ್ಲೈ ಮಾಡಿದ್ರು ಸೆಕ್ಷನ್ 21(1)A ಅಂಡ್ ಸೆಕ್ಷನ್ 21(1)H ಪ್ರಕಾರ ಟೆನೆಂಟ್ ಬಾಡಿಗೆ ಕಟ್ತೆ ಹೋದ್ರು ಅಥವಾ ಮನೆನ ಡೆಮಾಲಿಷ್ ಮಾಡಬೇಕಾಗಿದ್ರು 3 ತಿಂಗಳ ಮುಂಚೆ ಟೆನೆಂಟ್ಗೆ ಸಮನ್ಸ್ ಕಳಿಸ್ಬೇಕು. ಆ ಸಮನ್ಸ್ಗೆ ಯಾವಾಗ ರೆಸ್ಪಾಂಡ್ ಮಾಡ್ಲಿಲ್ವೋ ಅವಾಗ ವಾರಂಟ್. ಇವೆಲ್ಲ ಆದ್ಮೇಲೆನೆ ನಿಮ್ಗೆ ಎವಿಕ್ಷನ್ ಆರ್ಡರ್ ಸಿಗೋದು. ಓಕೆ, ಇದನ್ನೇ ಎವಿಕ್ಷನ್ ಆರ್ಡರ್ ಅಂತ ಇಟ್ಕೊಳ್ಳೋಣ. ಎವಿಕ್ಟ್ ಮಾಡಕ್ ಬರೋರು ಕೋರ್ಟ್ ಇಂದ ಒಬ್ಬ ಅಮೀನನ್ ಕರ್ಕೊಂಡ್ ಬರ್ಬೇಕಾಗಿರೋದು ನಿಮಗೆ ಚಚ ನಿನಗ್ ಗೊತ್ತಾಗ್ಲಿಲ್ವೇನೋ? ನೀನು ಒಬ್ಬ ಲಾಯರ್. ಇವನು ಒಬ್ಬ ಲಾಯರು. ನನ್ನ ಕರ್ಮ. ಸರ್, ಈ ಕೋರ್ಟಿನ ವಿಷಯದ ಬಗ್ಗೆ ನನಗೆ ಏನೇನೂ ಗೊತ್ತಿಲ್ಲ. ಇವ್ರಿಗೆ ಏನೇ ನಷ್ಟ ಆಗಿದ್ರು ಅದನ್ನ ನಾನು ತುಂಬಿಕೊಡ್ತೀನಿ ಸರ್. ಬೆಟರ್. ಇನ್ನು ಮುಂದೆ ಏನೇ ಕೆಲಸ ಮಾಡ್ಬೇಕಾದ್ರು ಯೋಚನೆ ಮಾಡಿ ಕೆಲಸ ಮಾಡಿ. ಆಯ್ತು. ಹಾ ಸರ್, ಅಂದಾಗೆ ನಿಮ್ ಸ್ವಂತ ಊರು ಸೋಮನಾಥ್ಪುರನ? ಹೌದು. ಹಾ, ನಿಮ್ ತಂದೆ ಪ್ರತಾಪ್, ನಿಮ್ ತಾತ ಭಗತ್ ಅಂತಲ್ವೇ? ಹೌದು. ಹಾ, ಅದೇ ನಾನು ಅನ್ಕೊಂಡೆ. ನಿಮ್ಮನ್ನ ನೋಡಿದ ಕೂಡ್ಲೆ ನಿಮ್ ತಂದೆ ನೋಡ್ದಾಗ ಆಗತ್ತೆ. ನಿಮ್ಮ ತಂದೆ ನಾನು ಗಳಸ್ಯ ಕಂಠಸ್ಯ, ಚಿಕ್ಕಂದಿನಿಂದ ಜೊತೆಲೇ ಬೆಳೆದವರು. ಪಾಪ ಅವರಿಗೆ ಹಾಗಾಗ್ಬಾರ್ದಾಗಿತ್ತು. ಎಲ್ಲ ದೇವರಾಟ, ನಮ್ಮ ಕೈಲಿ ಏನಿದೆ. ಅಂದಾಗೆ ನಿಮ್ಮ ತಾತ ಚೆನ್ನಾಗಿದ್ದಾರೆ, ಸ್ಟಿಲ್ ಬ್ಯಾಟಿಂಗ್. ಅದಿರ್ಲಿ ನೋಡಿ, ನೀವೆಲ್ಲಿ ನಿಂತು ಇದನ್ನೆಲ್ಲ ಒಳಗ್ ಸಾಕ್ಸಿ. ಅರ್ಥ ಆಯ್ತಾ? ಲಾಯರ್ ಸಾಬ್ರೆ, ನಿಮ್ಮ ಎವಿಕ್ಷನ್ ನೋಡ್ರಿ. ಓಕೆ ಸರ್. ದಾರಿಯಲ್ಲಿ ಹೋಗ್ತಾ ಯಾರಾದ್ರೂ ಓಸಿಯಲ್ಲಿ ಕಡ್ಲೆಕಾಯಿ ಕೊಟ್ರೆ ಇದ್ರಲ್ಲಿ ಹಾಕೊಂಡು ತಿನ್ಕೊಂಡು ಹೋಗಿ. ನೋಡು, ಇವ್ರೇನಾದ್ರೂ ನಿಮ್ಗಳಿಗೆ ತೊಂದರೆ ಕೊಟ್ರೆ ಇಮಿಡಿಯೇಟ್ ಸ್ಟೇಷನ್ಗೆ ಬಾ. ಈ ಹುಡುಗನಿಗೆ ಲಾ ಬಗ್ಗೆ ಗೊತ್ತೇ ಹೊರತು ಬೇರೆ ಏನೂ ಗೊತ್ತಿಲ್ಲ. ಚಿಲ್ರೆ ಕೊಡ್ರವು. ಚಿಲ್ರೆ ಕೊಡು ಅಂದ್ರೆ ಮುತ್ ಕೊಡು ಅಂತ ಅರ್ಥ. ಈಗ ಕೊಡದೇ ಇದ್ರೆ ಅವ್ರು ಕೋಪಿಸ್ಕೊಂಡ್ಬಿಟ್ರೆ ಕೊಡ್ತೀನಿ. ಹತ್ರ ಪಾಪ. ಚಿಲ್ರೆ ಕೊಡ್ರವ. ನಮ್ಮ ಯಜಮಾನ್ರು ಹೇಳಿದ್ದಾರೆ ಚಿಲ್ರೆನ ಕೆನ್ನೆ ಕೊಡು ಅಂತ. ಮನೇಲಿ ಗಂಡ್ಸು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಟೇಕ್ ಎ ಚಾನ್ಸ್. ಅಯ್ಯೋ ಅಯ್ಯೋ ಅಮ್ಮೋ, ಹೋಲ್ಡ್ ಆನ್. ಅಯ್ಯೋ ಅಯ್ಯೋ, ಹೋಲ್ಡ್ ಆನ್. ಎಂತ ಕೆಲಸ ಮಾಡ್ತಾ ಇದ್ದೆ ಹಗಲೊತ್ನಲ್ಲಿ ಪಬ್ಲಿಕ್ ರೋಡ್ ನಲ್ಲಿ? ನಾನೇನ್ ಮಾಡ್ದೆ? ನೀವೇ ತಾನೇ ಹೇಳಿದ್ದು ಚಿಲ್ರೆ ಕೇಳಿದಾಗ ಮುತ್ ಕೊಡ್ಬೇಕು ಅಂತ. ನೀವು ಕೋಪ ಮಾಡ್ಕೋಬೇಡಿ, ನಿಮ್ಮ ಎದುರಿಗೆ ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯ ಪುಣ್ಯಾತ್ಮ, ಮೊದಲು ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ಸ್ವಲ್ಪ ಇರಿ ಸರ್, ಅಮ್ಮ ಅವ್ರು ಚಿಲ್ರೆ ಕೊಡ್ತಾರೆ, ತಗೊಂಡು ಹೋಗ್ತೀನಿ. ಚಿಲ್ರೆ ಬೇಕನೋ ನಿನ್ಗೆ? ಒದ್ದು ಲಾಕಪ್ಗೆ ಹಾಕ್ಬಿಟ್ಟು ಬೋಟಿ ತೆಗೆದು ಬಿಟ್ರೆ ಚಿಲ್ರೆ ಏನಂಬುದು ಗೊತ್ತಾಗತ್ತೆ ನಿನ್ಗೆ. ನಾನ್ಯಾರು ಗೊತ್ತೇನೋ? ಕಾನ್ಸ್ಟೇಬಲ್ ಕಂಬಾಚಾರಿ. ಪಡೆಯೋ ಸಲ್ಯೂಟ್. ಸ್ವಲ್ಪ ಹೋಗೋ. ಏ ಸ್ವಾಮಿ, ಚಿಲ್ರೆ ಕೊಡಿ, ಗೊತ್ತಾಯ್ತು. ರೀ, ಅವ್ರು ಚಿಲ್ರೆ ಕೇಳ್ತಿದಾರ, ಕೊಟ್ಟು ಬರ್ಲಾ? ಏ ಬೇಡ ಬೇಡ, ನೀನು ಬೇರೆ ಚಿಲ್ರೆ ಕೊಡ್ತೀಯ, ನೀನ್ ಮನೆಗೆ ಹೋಗು, ನಾನು ಕೊಟ್ಟು ಬರ್ತೇನೆ. ಯೋ ತಗೊಳ ನೀನ್ ಚಿಲ್ರೆ. ಮಹಾಜನಗಳೇ, ಅಪ್ಪಿ ತಪ್ಪಿ ನನ್ನ ಹೆಂಡತಿ ಬಳಿ ಯಾರು ಚಿಲ್ರೆ ಕೇಳಬೇಡಿ ಅಪ್ಪ, ಕೈ ಮುಗಿದು ಕೇಳ್ಕೊಳ್ತೀನಿ. ಕೃಷ್ಣ, ನೀವಾ? ಎಷ್ಟು ಧೈರ್ಯ ರೀ ನಿಮ್ಗೆ? ಅದು ದೇವಸ್ಥಾನದಲ್ಲಿ. ಯಾರಾದ್ರೂ ನೋಡಿದ್ರೇನಂತೆ? ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ನಾನು ಒಬ್ಬ, ನಿನ್ನ ಪ್ರೇಮದ ಭಕ್ತ. ಅದ್ ಸರಿ, ಏನ್ ಬಹಳ ಡೀಪ್ ಆಗಿ ದೇವರಲ್ಲಿ ಕೇಳ್ಕೊತಾ ಇದ್ದೆ? ಏನಿಲ್ಲ, ನೀವು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬೇಕು, ನಿಮ್ಗೊಂದು ಒಳ್ಳೆ ಕೆಲಸ ಸಿಗ್ಬೇಕು, ನೀವ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಷ್ಟೇ. ನಿನ್ಗೆ ಅಂತ ನೀವೇನು ಬೇಡ್ಕೊಳ್ಳಿಲ್ವಾ? ನಿಮ್ಗೊಳ್ಳೇದಾದ್ರೆ ಅಷ್ಟೇ ಸಾಕು, ನನ್ಗೆ ಅಂತ ನಾನೇ ಯಾಕೆ ಬೇಡ್ಕೋಬೇಕು? ರಾಧಾ, ಆ ದೇವ್ರು ಅನ್ನೋನು ಎಲ್ಲಾನು ಕಿತ್ಕೊಂಡ್ ಬಿಡ್ತಾನೆ, ಆದ್ರೆ ಏನನ್ನೋ ಕೊಡ್ತಾನೆ. ಏನನ್ನೋ ಅನ್ನೋದ್ರಲ್ಲಿ ಎಲ್ಲಾನು ಇಟ್ಟಿರ್ತಾನೆ. ನನ್ನ ಪಾಲಿಗೆ ನೀನೇ ಆ ಏನು. ಸಾಕು ಸಾಕು ಹೋಗ್ಲಿದ್ದು. ನಿಮ್ ಕಾಲೇಜ್ ಹೊತ್ತಾಯ್ತು, ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ಬರ್ತೀನಿ.
ಎಲ್ಲಿಗೆ? ಕಾಲೇಜ್ ಒಳಗೆ. ಏನಕ್ಕೆ? ವೋಟ್ ಕೊಡಕ್ಕೆ. ಅದನ್ನ ಸ್ಟೂಡೆಂಟ್ಸ್ ಮಾಡ್ತಾರೆ. ಅಂದ್ರೆ ನಾವು ನೀವು ಅಲ್ಲಿ ನಮ್ ವ್ಯಾನ್ ಇದೆ, ಅದ್ರಲ್ಲಿ ಕೂತಿರಿ. ಎಲೆಕ್ಷನ್ ಮುಗಿದ ಮೇಲೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಗ್ನೇಚರ್ ಹಾಕ್ಬಿಟ್ಟು ಮನೆಗೆ ಹೋಗಿ. ಕಾನ್ಸ್ಟೇಬಲ್ಸ್ ಸರ್ಚ್ ಮಾಡಿ ಇವ್ರನ್ನೆಲ್ಲ. ನೀನೇನ್ ಡಾಕ್ಟ್ರಾ ಅಥವಾ ಮೇಲ್ ನರ್ಸ? ಡ್ರಗ್ಸ್ ಸಿರಿಂಜ್, ಚಾಕು, ಚೂರಿ, ಚೈನ್. ನೀವೇನ್ ಎಲೆಕ್ಷನ್ ವೋಟ್ ಮಾಡಕ್ ಬಂದ್ರಾ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಕ್ ಬಂದ್ರಾ? ಇನ್ಸ್ಪೆಕ್ಟರ್, ಮೈ ಭದ್ರವಾಗಿರ್ಬೇಕು ಅನ್ನೋದಾದ್ರೆ ಹೋಗ್ ವ್ಯಾನ್ ಅಲ್ಲಿ ಕೂತ್ಕೋ. ಗೋ, ಹೋಗ್, ಮೂವ್, ಕರ್ಕೊಂಡೋಗ್ರೋ. Hey you, come here. ನೋಡಕ್ ಒಳ್ಳೆ ಒಂಥರ ಇದೆಯಾ? ಟ್ರೈ ಟು ಅವಾಯ್ಡ್ ದಿಸ್ ಗ್ರೂಪ್. ಹಲೋ ಸರ್. ಹಲೋ, ಹೌ ಆರ್ ಯು? ಫೈನ್. ಐ ಆಮ್ ಸಾರಿ. ಅವತ್ ನೀವು ಮಾಡಿದ ಸಹಾಯಕ್ಕೆ ನಾನಿದ್ದ ಪರಿಸ್ಥಿತಿಲಿ ಏನು ಹೇಳೋಕ್ಕಾಗ್ಲಿಲ್ಲ. ಆಫ್ ಕೋರ್ಸ್, ನಿಮ್ ಜಾಗದಲ್ಲಿ ಯಾರೇ ಇದ್ರು ಸಾಧ್ಯವಾಗ್ತಿರ್ಲಿಲ್ಲ. ನನ್ನ ಹೆಸರು ಲಕ್ಷ್ಮಿ ಅಂತ. ವೆಲ್, ಐ ಆಮ್ ಮಿಸ್ಟರ್ ಶರತ್. ಓ ಸಾರಿ, ಇನ್ಸ್ಪೆಕ್ಟರ್ ಶರತ್. ನಿಮ್ಗೆ ಯಾವ ರೀತಿ ನಾನು ಧನ್ಯವಾದ ವ್ಯಕ್ತಪಡಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ ಅವತ್ತು ಬರ್ದೇ ಹೋಗಿದ್ದಿದ್ರೆ. ಓ, ಮುಗಿದೋದ ವಿಷಯಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ನೀವೇನೋ ಇಷ್ಟು ಕೂಲಾಗಿ ಹೇಳ್ತಿದ್ದೀರಾ, ಆದ್ರೆ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಓಕೆ ಓಕೆ. ನಾನು 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ವರ್ಷನೇ ಎಲೆಕ್ಷನ್ ಇಷ್ಟು ನೀಟಾಗಿ ನಡೀತಿರೋದು. ದಟ್ ಕ್ರೆಡಿಟ್ ಗೋಸ್ ಟು ಯು. ಈ ಎಲೆಕ್ಷನ್ ಮುಗಿದು ಕ್ರೌಡ್ ಎಲ್ಲ ಕ್ಲಿಯರ್ ಆಗಕ್ಕೆ ಇನ್ನೊಂದು ಗಂಟೆ ಆಗಬಹುದು. ಪರವಾಗಿಲ್ಲ. ಏನೆಯ ಡೌಟಿಂಗ್ ಕೇಸು? ನೀನಿನ್ನು ಟ್ರೈನಿಂಗ್ ಹೋಗಿಲ್ವಾ? ಸರ್, ನಂಗೊಂದು ಚಿಕ್ಕ ಡೌಟ್. ಏನೆಯ ಅದು? ಈ ಟ್ರೈನಿಂಗ್ ಅಂತಾರಲ್ಲ, ಟ್ರೈನಲ್ಲಿ ಹೋಗದ್ದ, ಬಸ್ಸಲ್ಲಿ ಹೋಗದ್ದ? ಅಜ್ಜೋ ಅಜ್ಜೋ ಅಜ್ಜೋ, ಯಾವ ತಲೆ ಕಟ್ಟಿ ನನ್ನ ಮಗ ನಿನಗೆ ಕೆಲಸ ಕೊಟ್ನೋ? ಬರ್ತೀನಿ. ಇನ್ನೊಂದ್ಸರ್ತಿ ಬರ್ಬೇಕು? ಒಂದೇ ಸಲನಾ? ಬಾಯ್. ಇದೇನಪ್ಪ ನಾನು ನೋಡ್ತಾ ಇರೋದು? ಈ ಶರತ್ತು ಬಹಳ ಸ್ಟ್ರಿಕ್ಟ್ ಆಫೀಸರ್, ಸ್ಟೇಟ್ ಆಫೀಸರ್ ಅಂತಿದ್ರು. ಇಲ್ಲಿ ನೋಡಿದ್ರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನಲ್ಲ, ಇದನ್ನ ಕೇಳಿದ್ರೆ ಆ ಭಗತ್ತು ಎಷ್ಟು ಸಂತೋಷ ಪಡ್ತಾನೋ ಏನೋ. ಇರ್ಲಿ, ಗುಡ್ ಸೆಲೆಕ್ಷನ್, ವೆರಿ ಗುಡ್ ಸೆಲೆಕ್ಷನ್. ಪಂಢರಿ ಪುದಿ ತಿರುಪತಿ ಬದರಿಕಾದಿ ಸಕಲ ಯಾತ್ರೆಯ ಫಲವು ಮಂಚಾಲೆಯಲ್ಲಿ. ತಗೊಳ್ಳಿ, ನಾಡ್ದು ನಮ್ಮ ತಾತನ ಹುಟ್ಟದಬ್ಬ. ಅವ್ರ ಹೆಸರಲ್ಲಿ ಪಂಚಾಮೃತ ಅಭಿಷೇಕ, ತುಳಸಿ ಅಷ್ಟೋತ್ರ ಮಾಡಿ. ಈಗ ತಾನೇ ನಿಮ್ ತಾತ ಬಂದು ಮೊಮ್ಮಗನ ಹುಟ್ಟಬ್ಬ ಅಂತ ದುಡ್ಡು ಕೊಟ್ಬಿಟ್ಟು ಹೋದ್ರಲ್ಲ. ನಾವಿಬ್ರು ಹುಟ್ಟಿದ್ದು ಒಂದೇ ತಾರೀಕು, ಆದ್ರೆ ಅದ್ರಲ್ಲಿ ಒಂದು ಸಣ್ಣ ವ್ಯತ್ಯಾಸ. ಅವ್ರಿಗೆ 68, ನನಗೆ 28. ನೀವಿಬ್ರು ಒಂದೇ ತಾರೀಕಿನಲ್ಲಿ ಹುಟ್ಟಿದ್ರಿಂದ ನಿಮ್ಮಿಬ್ರದ್ದು ಒಂದೇ ಗುಣ. ಆಯ್ತು ಸ್ವಾಮಿ, ಬರ್ತೀನಿ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಯಾರಿಗಪ್ಪ ಸಿಗ್ನಲ್ಲು? ಒಂದು ಒಳ್ಳೆ ಪೀಸು ಪಾಸ್ ಆಯ್ತು. ನೀನು ಬರೀ ಹುಡುಗಿಯರು ನೋಡ್ಕೊಂಡು ಕಣ್ಣೊಡಿತಿರ್ತೀಯೋ, ಇಲ್ಲ ನಿನ್ ಮೊಮ್ಮಗನ ಒಂದು ಹುಡುಗಿ ನೋಡಿ ಮದುವೆ ಮಾಡಿರ್ತೀಯೋ? ಅವನಿಗೆ ಹುಡುಗಿರಂದ್ರೇನೆ ಅಲರ್ಜಿ. ನಮಗಿರೋ ಟೇಸ್ಟ್ ಅವನಿಗಿಲ್ವಲ್ಲ. ನೀನ್ ಅವನ ಬಗ್ಗೆ ತಿಳ್ಕೊಂಡಿರೋದು ಇಷ್ಟೇ ಕಣಯ್ಯ. ಈಗಾಗಲೇ ಅವನು ಮಾಡ್ತಾ ಇದ್ದಾನೆ. ಏನು? ಲವ್. ಯಾರನ್ನ? ಒಂದು ಹುಡುಗಿನ. ಎಲ್ಲಿ? ಮನೆ ಹತ್ರ. ಯಾವಾಗ? ನಿನ್ನೆ ನಾನು ನೋಡಿದೆ. ಆ ಹುಡುಗಿ ಜೊತೆ ಏನ್ ಖುಷಿಯಾಗಿ, ಏನ್ ಲವಲವಿಕಾಗಿದ್ದ ಗೊತ್ತಾ? ಅಲ್ಲಿ ನೋಡಯ್ಯ, ನೆಲದವರ ಮನದಲ್ಲಿ ಅಂತ ಬಸ್ ಸ್ಟಾಪ್ ನಲ್ಲಿ. ಅದು ಯಾರು? ಆ ಹುಡುಗಿ. ಓಹೋ, ಶರತ್ ಲವ್ ಮಾಡೋದು ಆ ಹುಡುಗಿನ ಕಡೆಯ. ನಾನು ಅವಳು ನೋಡಿದ ಮೇಲೆ ಅವಳಿಗೆ ಹಿನ್ನೆಲೆ ಎಲ್ಲ ವಿಚಾರಿಸಿದೆ. ಹುಡುಗಿ ಏನೋ ಬಹಳ ಒಳ್ಳೆ ಹುಡುಗಿ, ಆದ್ರೆ ಅವಳಿಗೆ ನನ್ನವರು ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ ಕಡೆಯ. ಪಾಪ ಬಿಡ್ತು ಅನ್ನು. ನಾವಿರುವಾಗ ಅವಳು ಹೇಗೆ ಅನಾಥಲಾಗ್ತಾಳೆ ಅಂದ್ರೆ? ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಶರತ್ ಒಪ್ದೆ ಹೋದ್ರು ಪರವಾಗಿಲ್ಲ, ನನಗಂತೂ ಒಪ್ಪಿಗೆ. ಏನಯ್ಯ ಅನ್ಯಾಯ? ಸೆಲೆಕ್ಷನ್ ಅವಂದು, ಕನೆಕ್ಷನ್ ನಿಂದ. ನಿನ್ನ ಬುದ್ಧಿ ನಿನ್ನ ಬಿಟ್ಟು ಎಲ್ಲೋ ಹೋಗುತ್ತೆ. ರಾಮಾಚಾರಿ ಶರತ್ ಹುಡುಗಿನ ಬರೀ ಲವ್ ಮಾಡ್ತಾನ ಅಥವಾ ಮದುವೆ ಮಾಡ್ಕೊತಾನ? ಹಾಗಂತ ಕಾಯಕ್ಕಾಗತ್ತಾ? ನಾವು ಮಾಡಿಡ್ಬೇಕಯ್ಯ. ಏನ್ನ? ಮದುವೆನಾ? ಒಂದ್ ಐಡಿಯಾ ಹೇಳು.
ನನಗೇನು ಹೊಳಿತಾ ಇಲ್ವಲ್ಲಯ್ಯ. ನನಗೂ ಹೊಳಿತಿಲ್ವಲ್ಲ. ಏ ಗಣೇಶ, ಇದನ್ನ ಎಲ್ಲಿಂದ ಕತ್ಕೊಂಡ್ ಬಂದ್ಯೋ? ಪೆನ್ ಯಾ ತಂದ್ಕೊಟ್ಟ? ಅವನು ಲೀವ್ ಲೆಟರ್ ಬರ್ಕೊಡು ಅಂತ ತಂದಿದ್ದಾನೆ. ನಿನ್ ತಲೆನೇ ಲೀವ್ ತಗೊಂಡ್ಬಿಟ್ಟಿದೆ. ಐಡಿಯಾ ಬಂತು. ಇದನ್ ಯಾಕೆ ತಂದ್ಕೊಟ್ಟ ಗೊತ್ತಾ? ಒಂದು ಲವ್ ಲೆಟರ್ ಬರ್ದ್ ಕಳ್ಸಕ್ಕೆ. ನೀನು ಬರೀತೀರಪ್ಪ? ಶರತ್ ಬರ್ದಾಗ ಒಂದು ಲವ್ ಲೆಟರ್ ಬರ್ದು ಆ ಹುಡುಗಿ ಕಳ್ಸೋದು. ಹಾಗೋ, ನಿನಗ್ ಬರೆದು ರೂಢಿ ಇಲ್ವಲ್ಲ, ನೀನು ಮಾಡ್ತಾನೆ ರೂಢಿ ಲವ್. ಬರ್ತಾಗಿ ಹೇಳ್ತೀನಿ. ಅರೆ, ಯಾರು ಕಳ್ಸಿರ್ಬಹುದು? ಸರ್ಪ್ರೈಸ್. ಆನೆ ಮರಿಯಲ್ಲ ಈಗಿನ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ಯಲ್ಲ. ಓ ನನ್ನ ಮತ್ಸ್ಯ ನೇತ್ರಿನಿಯೇ, ಹೇ ತ್ರಿಪುರ ಸುಂದರಿ, ನನ್ನ ಬಾಳ ಮಂದಾರ ಪುಷ್ಪವೇ. ಆಹಾ, ಓಹೋ, ಶರತ್ ಬರ್ದಿರೋದಾ? ಏನಂತ? ನಿನ್ನನ್ನು ಸಂಧಿಸಲು ನಾನು, ನೀ ನೆನೆದಲ್ಲಿ ನೆಲೆಸುವೆನು ನೆಲದಲ್ಲಿ. ಓಹೋ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗ ನೆನೆಸ್ಕೊತಾ ಇದ್ದೀನಿ. ಎಲ್ಲಿ ನೆಲೆಸ್ತೀರಾ? ಎಲ್ಲ ಪ್ರೀ ಪ್ಲಾನ್. ಬರ್ಲಿ, ಮಾಡ್ತೀನಿ. ಹಲೋ. ಹಲೋ ಶರತ್, ಏನಿವತ್ತು ಮಫ್ತಿಯಲ್ಲಿ? ಆಫ್ ಡ್ಯೂಟಿ. ಓಹೋ, ನಾನು ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಿರೋದು. ಯಾಕೆ? ನೋಡಿ, ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕಂಪ್ಲೇಂಟಾ? ಇದು ಮುದಿನ ಕೆಲ್ಸನೇ. ಇದನ್ನ ತಗೊಂಡ್ ಬಂದು ಡೈರೆಕ್ಟ್ ಆಗಿ ನನ್ ಕೈಲೇ ಕೊಡ್ಬಹುದಿತ್ತು. ಇದಕ್ಕೊಂದು ಆನೆ, ಅದಕ್ಕೊಂದು ಪೋಸ್ಟ್ ಮ್ಯಾನ್ ಡ್ಯೂಟಿ. ಆನೆ ಮರಿ ಬರೀ ಯಾರು ಅಲ್ಲ, ಗಣೇಶ ನನ್ನ ತಮ್ಮ. ಆನೆ ನಿಮ್ ತಮ್ಮನಾ? ಈ ಲೆಟರ್ ಬರ್ದಿದ್ದು ನಮ್ ತಾತ. ಅವ್ರಿಗೆ ಟೈಮ್ ಪಾಸ್ ಮಾಡಕ್ಕೆ ಇಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಯ್ಯಯ್ಯೋ, ಎಂಥ ಕೆಲಸ ಮಾಡ್ಬಿಟ್ರಿ. ಅದನ್ನ 100 ಜೆರಾಕ್ಸ್ ಕಾಪಿ ಮಾಡಿಸಿ ನಮ್ಮ ಮನೆ ಗೋಡೆಗಳಿಗೆ ಅಂಟಿಸಿ ಅಲಂಕಾರ ಮಾಡೋಣ ಅಂತಿದ್ದೆ. ವಾಹ್, ಎಂಥ ಕಾವ್ಯ ರೀ. ಹೌದೌದು. ನಿನಗೆ 1929 ಮಾಡಲ್ ಅಂದ್ರೆ ತುಂಬಾ ಇಷ್ಟನಾ? ಛೆ, ಹಾಗೇನಿಲ್ಲ. ಕಮ್ ಟು 1990s. ತಗೋ. ಹಾರ್ಟಿಗೊಂದು ಪಾರ್ಟು ನೀನಪ್ಪ. ಶರತ್, ಐ ಲವ್ ಯು ಶರತ್, ಐ ಲವ್ ಯು. ಇನ್ನೊಂದು ಪಾರ್ಟು ನೀನಮ್ಮ, ಮೈ ಸ್ವೀಟ್ ಲೇಡಿ, ಜೀವನಾಡಿ ನನ್ನ ಜೋಡಿ. ಲೈಫಿಗೊಂದು ಕಣ್ಣು ನೀನೇನೆ, ಬಾಳ ಶ್ರೀಮ ನನ್ನ ಹೀಮೆ, ನೀನೇ ಸುಪಮೆ. ನೀನೇ
ಹಾರ್ಟಿನೊಂದು ಪಾರ್ಟು ನೀನಮ್ಮ ಮೈ ಸ್ವೀಟ್ ಲೇಡಿ ಜೀವನಾಡಿ ನನ್ನ ಜೋಡಿ ಸೂರ್ಯನ ಮರೆಯಿಸಿ ಮೋಡಗಳು ಏತಕ್ಕೆ ನಿಂತವು ಕೇಳಿದೆನು ಪ್ರೇಮಿಗಳೇ ನಿಮಗೇನೆರಳು ನೀಡುವೆವೆನ್ನುತ್ತಾ ಹೇಳಿದವು ನಿನ್ನ ನಗು ಒಂದೇ ಸಾಕು ಸೂರ್ಯನಾಚಲು ಮಂಜು ಹನಿಯಂತೆ ತಂಪು ಸ್ಪರ್ಶವಾಗಲು ನೂರಾರು ರೆಕ್ಕೆ ಮೂಡಿ ಬಂದಂತೆ ಹಾರಾಡೋ ಹಕ್ಕಿ ಆದೆ ನಾನಿಂದೆ ಹಾರ್ಟಿನೊಂದು ಪಾರ್ಟು ನೀನಮ್ಮ ಮೈ ಸ್ವೀಟ್ ಲೇಡಿ ಜೀವನಾಡಿ ನನ್ನ ಜೋಡಿ ಲೈಟಿಗೊಂದು ಕಣ್ಣು ನೀನೇನೆ ಬಾಳ ಶ್ರೀಮ ನನ್ನ ಹೀಮೆ ನೀನೆ ಸುಖಮೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ಹೇಗೆ ಪಾಸ್ ಮಾಡೋದು? ಯಾವ ಕ್ಲಾಸು ಯಾವ ಎಕ್ಸಾಮಿನೇಷನ್ ಹೋಗ್ಲಿ ಕ್ಲಾಸ್ ತಗೊಳ್ಳೋರ್ಯಾ? ಲಕ್ಷ್ಮಿ ಮೇಡಮ್. ಅವಳು ಬರೋದಿಲ್ಲ ಬಿಡು. ಯಾಕೆ? ಅಮ್ಮ ಮರೇ, ನಿನ್ನಂತ ಇನ್ನೋಸೆಂಟ್ ಇರೋದ್ರಿಂದ ಹುಡುಗಿರ ಕಾಟಕ್ಕೆ ಹುಡುಗರು ಕೆಟ್ಟೋದು. ಅವಳಿಗೆಲ್ಲ ನಮ್ ಕ್ಲಾಸ್ ತಗೊಳಕ್ ಪುರ್ಸೊತ್ತಿಲ್ವು. ಅವಳ ಕ್ಲಾಸ್ ತಗೊಳ್ಳೋ ಜಾಗಾನೇ ಬೇರೆ ನೋಡ. ಅವಳು ನಮಗ್ ಪೀರಿಯಡ್ ತಗೊಂಡ್ರು ಅಲ್ದೆ, ಅವಳ ಪೀರಿಯಡ್ ನಿಂತ್ರು ಅಲ್ದೆ. ಲವ್, ಏನ್ ಹೇಳ್ತಾ ಇದೆಯಾ ಇಡಿಯಟ್? ಮರೇ ಕೇಳಬೇಡ, ಅಲ್ಲಿ ನೋಡು. ಎನಿ ಪ್ರಾಬ್ಲಮ್? ಏನಿಲ್ಲ, ನೀವು ಹೊರಡಿ. ಐ ವಿಲ್ ಟೇಕ್ ಕೇರ್. ಓಕೆ ಬಾಯ್. ಬರ್ತೀನಿ. ಅಣ್ಣ, ಇವರು ಗೊತ್ತು, ಒಳ್ಳೆ ಹುಡುಗ, ಅದರ ಸಹವಾಸ ಸರಿ ಇಲ್ಲ. ತಪ್ಪು ತಿಳ್ಕೊಬೇಡಿ ಸರ್, ವಿನೋದೇ ನನ್ಗೆಲ್ಲ ರೀತಿಯಲ್ಲೂ ಸಾಕಿ ಸಲಹದವನು. ಆದ್ರಿಂದ ಬೇರೆ ವಿಧಿ ಇಲ್ಲದೆ ಅವನ ಜೊತೆ ಇರ್ಬೇಕಾಗಿ ಬಂತು. ನಿನ್ನ ಹೆಸರೇನು? ಕೃಷ್ಣ. ನೋಡು ಕೃಷ್ಣ, ಇವಳು ನನ್ನ ತಂಗಿ ಇದ್ದ ಹಾಗೆ. ಇವಳು ಬಾಳ್ನ ಹಾಳು ಮಾಡಲ್ಲ ಸರ್, ಅವಳಿಲ್ಲದೆ ನಾನು ಬದುಕಿರೋದಿಲ್ಲ. ಈಗಾಗಲೇ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ. ಈ ವರ್ಷ ನನ್ನ ಡಿಗ್ರಿನೂ ಮುಗಿಯುತ್ತೆ. ಎಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ಯಾ? ಅಶೋಕ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್. ಓ, ಇಟ್ಸ್ ಅ ಕೋಇನ್ಸಿಡೆನ್ಸ್. ಆ ಕಂಪನಿ MD ನನಗೆ ಪರಿಚಯಿಸ್ತಾನೆ. ಇಫ್ ಯು ಆರ್ ಕೇಪಬಲ್, ಅಲ್ಲೇ ನನಗೆ ಕೆಲಸ ಕೊಡಿಸ್ತೀನಿ. ಅಲ್ಲಿವರೆಗೂ ಈ ರೀತಿ ಸುತ್ತಾಡೋದು ತಿರುಗಾಡೋದು ಇಲ್ಲ ಸರ್, ಖಂಡಿತ ಇಲ್ಲ. ನೀವು ಹೇಳ್ದಾಗೆ ನಡ್ಕೊಂತೀವಣ್ಣ. ಸರ್, ಈ ಹುಡುಗಿನೂ ಸೇರಿ 19 ಆಯ್ತು. ನಾವು ಕಳಿಸ್ತಾ ಇರೋ ಬ್ಯಾಚ್ಗೆ ಇನ್ನೊಂದೇ ಬಾಕಿ ಇರೋದು. ನನ್ನ ಮಗ ಟೈಮ್ ತಗೊಂಡ್ರು ಪರ್ಫೆಕ್ಟ್ ಕೆಲಸ ಮಾಡ್ತಾನೆ. ಆಳ ನೋಡಿ ಗಾಳ ಹಾಕ್ತಾನೆ. ಇರೋ ಹುಡುಗಿಯ ಜೊತೆಗೆ ಇವಳನ್ನ ತಗೊಂಡೋಗಿ ನಾಳೆ ಬೆಳಗ್ಗೆ ಗೆಸ್ಟ್ ಹೌಸ್ ಬಿಟ್ಬಿಡು. ಅಲ್ಲಿವರೆಗೂ ಈ ಟೀನೇಜ್ ಮರಿ ಇವತ್ ರಾತ್ರಿ ನನಗೆ ಚಿಕನ್ ಕರಿ. ಇದು ಬ್ರಾಯ್ಲರ್ ಚಿಕನ್, ಹುಷಾರಾಗಿ ತಿನ್ನಿ. ಕಚ್ಚಿದ್ರೆ ಬಾಯಿ ಮೂಳೆನೂ ಸಿಗೋದಿಲ್ಲ. ನನ್ನ ಮಗನೇ, ನನಗೆ ಗೊತ್ತು ಕಾಣೋ. ಇವಳನ್ನ ತಗೊಂಡೋಗ್ರ ಮಗ ಬಿಡೋ. ಓಹೋ, DSP ಸಾಹೇಬ್ರು, ಬನ್ನಿ ಬನ್ನಿ. ನಾನು ಬಂದಿರೋದು ನಿಮಗೆ ಶಾಕ್ ಆಯ್ತಾ? ಚೇಚೆ, ಹಾಗೇನಿಲ್ಲ, ಆಶ್ಚರ್ಯ ಆಯ್ತು. ಅದು ಇಷ್ಟೊತ್ತಿನಲ್ಲಿ ನೀವು ಇಲ್ಲಿ. ನಮಗೆ ಡ್ಯೂಟಿ ಮಾಡೋಕೆ ಯಾವಾಗ ಮೂಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆಲ್ ರೈಟ್, ಆಲ್ ರೈಟ್. ಏನೋ ಹಾಟ್ ಡ್ರಿಂಕ್ಸಾ ಕೂಲ್ ಡ್ರಿಂಕ್ಸಾ? ಎರಡು ಒಟ್ಟಿಗೆ ಇದ್ರು ಓಕೆ. ಏನ್ರಿ, ನನ್ನ ಹತ್ರ ನಾಟಕ ಆಡ್ತಾ ಇದ್ದೀರಾ? ಎಷ್ಟು ದಿವಸ ನಡೀತಾ ಇದೆ ವ್ಯವಹಾರ? ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಸಾಕ್ ನಿಲ್ಲಿಸ್ರಿ. ಅಂಗ ಇಲ್ದಿರೋ ಹುಣ್ಣು ನೋಡೋಕೆ ಕನ್ನಡಿ ಬೇರೆ ಬೇಕಾ? ಅಮಾಯಕ ಹೆಣ್ಮಕ್ಳನ್ನ ಅನಾಮತ ಕಿಡ್ನಾಪ್ ಮಾಡಿ ಹೊರದೇಶಕ್ಕೆ ಕಳಿಸ್ತಾ ಇದ್ದೀರಾ? ನಿಮ್ಮನ್ನ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅಯ್ಯೋ 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 ಸಾಹೇಬ್ರೆ, ಇಂಥ ಮಾತನ್ನು ನನಗೆ ಹೇಳ್ತಾ ಇದ್ದೀರಾ? ಈ ರಾಮರಾಜ ಧರ್ಮರಾಜನ 2ನೇ ಅವತಾರ. ನನ್ನ ಮಾತು ನಂಬಿ ಹೀಗೆ ಮುಂದುವರ್ಸಿದ್ರೆ ಎಣಿಸ್ಬೇಕಾಗತ್ತೆ ಕಂಬಿ. ಸಾಹೇಬ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ ಮಾತಾ? ಯಾಕೆ ಇಲ್ಲಿ ಬಂದ್ರೆ ತಪ್ಪ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮನೆ ನಿಮ್ಮ ಮನೆ ಇದ್ದ ಹಾಗೆ, ನನ್ನ ಆಸ್ತಿ ನಿಮ್ಮ ಆಸ್ತಿ ಇದ್ದ ಹಾಗೆ, ನನ್ನ ಹಾರ್ಟು ನಿಮ್ಮ ಹಾರ್ಟೇ ಅಲ್ವೇ?
ಈ ಬೆಡ್ ಮೇಲಿರೋ ಸ್ವೀಟು ಇವತ್ತು ನಿಮಗೆ ಅಂತ ತಂದಿರೋ ಗಿಫ್ಟ್. ಈ ರಾಮರಾಜನ ರಾಜ್ಯದಲ್ಲಿ ಧರ್ಮರಾಜ ಕಾಮರಾಜ ಆಗ್ತಾನೆ, ಸತ್ಯರಾಜ ಅಸತ್ಯ ರಾಜ ಆಗ್ತಾನೆ. ತುಳಸಿರಾಮ್, ನಾಳೆ ಕಾಲೇಜ್ನಲ್ಲಿ ಮಾಡ್ಬೇಕಾದ್ರೆ ಕೆಲ್ಸಗಳೆಲ್ಲ ಜ್ಞಾಪಕ ಇದೆ ತಾನೆ? ಐ ಆಮ್ ಸಾರಿ. ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಗಾಜಿನ ಮನೆಯಲ್ಲಿ ಇದ್ಕೊಂಡು ಕಲ್ಲು ಹೊಡೆಯಕ್ಕೆ ಅವಕಾಶ ಮಾಡ್ಕೋಬೇಡಿ. ಏನಮ್ಮ, ನಾನಿನ್ ಅರ್ಥ ಮಾಡ್ಕೊಂಡಿರ್ಬೋದು, ಆದ್ರೆ ಹುಡುಗರು ಬಾಯಿ ಮುಚ್ಚೋಕೆ ಸಾಧ್ಯ ಇಲ್ಲ. ಒಂದ್ಸಲ 2 ಸಲ ಓಕೆ, ದಿನ ಹೇಗೆ ಆದ್ರೆ ನೋ. ಸರ್ ಅದನ್ನ ನಾನ್ ಹೇಳ್ತೀನಿ. ರಾಮಾಚಾರಿ ಇನ್ವಿಟೇಷನ್ ಕಾರ್ಡ್ಗಳು ನೋಡ್ದ? ವಾಟ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಆಮೇಲೆ ಬರ್ತೀನಿ. ಪ್ರಿನ್ಸಿಪಲ್ ಸರ್, ಐ ಆಮ್ ಮಿಸ್ಟರ್ ಭಗತ್, ಗ್ರ್ಯಾಂಡ್ ಫಾದರ್ ಆಫ್ ಇನ್ಸ್ಪೆಕ್ಟರ್ ಶರತ್. ತಾತ ಅಲ್ವೋ, ನೀನ್ ಎಲ್ಲಾ ವಿಷಯದಲ್ಲೂ ಸ್ಟ್ರೇಟ್ ಫಾರ್ವರ್ಡ್, ಈ ಒಂದು ವಿಷಯದಲ್ಲಿ ಮಾತ್ರ ಯಾಕೋ ಬ್ಯಾಕ್ವರ್ಡ್ ಆಗ್ಬಿಟ್ಟೆ? ನೀನಿದೆಯಲ್ಲ ಅಂತ. ನೋ ಪ್ರಾಬ್ಲಮ್. ಪ್ರಿನ್ಸಿಪಲ್ ಸರ್, ಇವರಿಬ್ಬರು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಬ್ಬರನ್ನೊಬ್ಬರು ಒಪ್ಕೊಂಡ್ಬಿಟ್ಟಿದ್ದಾರೆ, ಒಟ್ಟಿಗೆ ಬಾಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾತ ಸುಮ್ನೆರಾ, ನೀನ್ ನಿನ್ ಡ್ಯೂಟಿಯಲ್ಲಿ ಎಷ್ಟು ಸ್ಟ್ರಿಕ್ಟೋ, ನಾನ್ ನಿನ್ ತಾತ ನನ್ ಡ್ಯೂಟಿಯಲ್ಲಿ ನಾನು ಅಷ್ಟೇ ಸ್ಟ್ರಿಕ್ಟು. ಹೌದೌದು. ವಿಷಯಕ್ಕೆ ಬರ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸರ್, ಸ್ಟ್ಯಾಂಪ್ ಪೇಪರ್ ಬರ್ಕೊಂಡು ಒಬ್ರಿಗೊಬ್ರು ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಅಂತ ಇಟ್ಕೊಳ್ಳೋ ಬದಲು ಮನಸ್ಸು ಅನ್ನೋ ಪತ್ರದಲ್ಲಿ, ಅರ್ಥ ಅನ್ನೋ ಪೆನ್ನಿಂದ, ಮದುವೆ ಅನ್ನೋ 3 ಅಕ್ಷರನ, ಜೀವನ ಅನ್ನೋ ಸಾಲಲ್ಲಿ ಅವರಿಬ್ರು ಪರ್ಫೆಕ್ಟ್ ಆಗಿ ಬರ್ಕೊಂಡ್ಬಿಟ್ಟಿದ್ದಾರೆ. ನನಗಂತೂ ಸಂಪೂರ್ಣ ಒಪ್ಪಿಗೆ ಎರಡೂ ಕಡೆಯಿಂದ. ಪ್ರಿನ್ಸಿಪಲ್ ಸರ್, ಹೇಗಂತ ಕೇಳ್ತಿದ್ದೀರಾ? ಹುಡುಗನಿಗೆ ನಾನೇ ತಾತ, ಹುಡುಗಿಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಿ, ಅವಳಿಗೂ ನಾನೇ ತಾತ. ನಾನ್ ಚಿಕ್ಕ ತಾತ. ಸೊ ನನ್ನ ಮಗನ ಮಗನಿಗೆ ನಮ್ಮ ಮಗಳನ್ನ ತಂದ್ಕೋತಾ ಇದೀವಿ. ಅವನ ಅತ್ತೆ ಮಗಳನ್ನ ಅವ್ನ್ ಮದುವೆ ಆಗ್ತಿದ್ದಾನೆ. ಎಷ್ಟು ಗೊತ್ತಾಗಲ್ವಾ ನಿಮಗೆ? ಈಗ ಗೊತ್ತಾಯ್ತು ಸರ್. ಪ್ರಿನ್ಸಿಪಲ್ ಸರ್, ಶುಭಶ್ಯ ಶೀಘ್ರಂ. ಓಹೋ. ಮುಹೂರ್ತ ಪ್ರಶಸ್ತವಾಗಿದೆ. ಬೇಗ ಮೀರೋಗತ್ತಯ್ಯ. ಗಳಿಗೆ ಹೇಗಿದೆ? ಅಮೃತಗಳಿಗೆ ಬಿಟ್ಟರೆ ಸಿಗೋಲ್ಲ. ಬಿಡಲ್ಲ. ಬಂಧುಗಳೆಲ್ಲ ಕಾಯ್ತಾ ಇದ್ದಾರೆ. ಇರ್ಲಿ. ಪ್ರಿನ್ಸಿಪಾಲ್ ರಿಜಿಸ್ಟ್ರಾರ್ ರೆಡಿನಾ? ಇನ್ನು ವಿಟ್ನೆಸ್ ಹಾಕೋದಕ್ಕೆ ಯುವ ಪೀಳಿಗೆ ಎಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ನೀವು ದೊಡ್ಡದಾಗೆ ಇದೆ. ಥ್ಯಾಂಕ್ ಯು. ನಿಮ್ಮನ್ನ ಕಾಯ್ತಲ್ಲ ರಾಮಾಚಾರಿ. ನಾನ್ ಹೇಳೋದು, ದುಬಾರಿ ಅಲಂಕಾರದಿಂದ ನಾವ್ ಹೇಗ್ ಮದುವೆ ಮಾಡ್ಕೋತಿದೀವಿ ಅಂತ ತೋರ್ಸ್ಕೊಳ್ಳೋ ಬದಲು, ಮದುವೆ ಆದ್ಮೇಲೆ ನಾವ್ ಹೇಗ್ ಬಾಳ್ತೀವಿ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಅರ್ಥವಾಯ್ತಾ? ಅರ್ಥವಾಯ್ತು. ಏನ್ ಅರ್ಥವಾಯ್ತು? ಗಣೇಶ, ಗಣೇಶ ಮೇಲಿಂದ ಬಂದೇನಪ್ಪ, ಕೂತಕೊಂಡ್ ಬಂದ್ಯಾ? ನೋಡ್ದ್ಯಾ ರಾಮಾಚಾರಿ, ಗಣೇಶ ಬಂದ್ಬಿಟ್ಟ. ಪ್ರಿನ್ಸಿಪಲ್ ಸರ್, ಇನ್ಸ್ಟೆಂಟ್ ಕಾಫಿ ತರ ಇದು ಇನ್ಸ್ಟೆಂಟ್ ಮದುವೆ. ಅರ್ಥವಾಯ್ತು? ಚರ ಏನೋ ಮತ್ ಬಂದಲ್ಲ. ತಾಳಿಯಲ್ಲೋ? ಓಹೋ ಓಹೋ, ತೆಗಿ. ಕೊಡಿಲಿ, ಮುಟ್ಟಿ ಆಶೀರ್ವಾದ ಮಾಡಿ. ನೀವು ತಗೊಂಡೋಗಿ ಶರತ್ ಕೈ ಕೊಡು. ಹೋಗು, ಕಾಟೋ. ಮಿರಾಕಲ್ ಮಾಡ್ಬಿಟ್ಟು ಹಾಗಾಗಿ ಮಾಡ್ತಿರ್ತೀನಿ. ಮನ್ಸು ಬಹಳ ದೊಡ್ಡದು ಸರ್. ಲಕ್ಷ್ಮಿ ನನ್ನ ಮಗಳಿದ್ದಾಗ ಸರ್ ಒಳ್ಳೇದಾಗೋಯ್ತಲ್ಲ, ಮಗಳೇ ಆಗ್ತಾಳೆ. ಪ್ರಿನ್ಸಿಪಲ್ ಸರ್, ನಮ್ ಹುಡುಗಿ ಇನ್ನು ಮುಂದೆ ನಿಮ್ ಕಾಲೇಜಿಗೆ ಕೆಲ್ಸಕ್ಕೆ ಬರಲ್ಲ. ಮನೇಲೆ ಬೇಕೋ ಆದಷ್ಟು ಕೆಲ್ಸಗಳಿರುತ್ತೆ. ಅಯ್ಯೋ ಶರತ್, ಮನೆಗ್ ಹೋಗ್ಲಿಲ್ವೇನೋ? ಕರ್ಕೊಂಡ್ ಹೋಗೋ. ಅಬ್ಬ ಲಕ್ಷ್ಮಿ, ಬಲಗಾಲಿಟ್ಟು ಜೀಪತ್ತಬ್ಬ ಮನೆಗ್ ಹೋದ್ಮೇಲೆ ಮನೆ ಒಳಗೂ ಬಲಗಾಲಿಟ್ಟು ಹೋಗಮ್ಮ. ನಿಮ್ ತಾತ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ನನ್ ಚಿಕ್ಕ ತಾತ ಹೇಳ್ತಾ ಇದ್ದೀನಿ. ಆಸರೆ ಇಲ್ಲದ ಅನಾಥಲಾಗಿದ್ದ ನನ್ನ ಕೈ ಹಿಡಿದ ಈ ಕೈ ನನ್ ದೇವ್ರ ಪಾದ. ದೇವಸ್ಥಾನ ಮನೆಯಲ್ಲಿ, ದೇವ್ರನ ಗಂಡನಲ್ಲಿ ನೋಡೋ ಭಾಗ್ಯ ಸಿಕ್ಕಿರೋದು ನನಗೊಬ್ಬಳಿಗೆ. ನನಗಾಗ್ತಿರೋ ಸಂತೋಷದಲ್ಲಿ ನನ್ ಜೀವನೇ
ಇಂಥ ಸಮಯದಲ್ಲಿ ನೋ ಡಯಲಾಗ್ ಆ್ಯಂಡ್ ನೋ ಫಾರ್ಮಾಲಿಟೀಸ್. ತಗೋ ಕೊಡಿ. ಹಲೋ. ಓ ಗುಡ್ ಈವ್ನಿಂಗ್ ಸರ್. ಥ್ಯಾಂಕ್ ಯು ಸರ್. Oh, of course, definitely. I'll be on duty. Sure, sir. Lakshmi? ಗಂಡ ಹೆಂಡತಿರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎವ್ರಿ ನೈಟ್ ಇಸ್ ಫಸ್ಟ್ ಡೇಟ್. ನಾವು ಡ್ಯೂಟಿ ಫಸ್ಟ್. ತಗೊಳ್ಳಿ. Thank you. ಅಮ್ಮ, ಯಾಕೆ ಬರೋಕ್ ಇಷ್ಟೊತ್ತಾಯ್ತು? ಅಮ್ಮ, ಇವತ್ತೊಂದು ದಿಢೀರ್ ಮದ್ವೆ ಆಯ್ತು. ಪಟ್ ಅಂತ ಮದ್ವೆ ಅಲ್ಲ ಆದ್ರೆ ಚಟ್ ಅಂತ ನಾನು ಹೊಸ ದಂಪತಿಗಳಿಗೆ ಬೆಡ್ರೂಮ್ ಅಲಂಕಾರ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಮದುವೆ ಅಲಂಕಾರ ಯಾರ್ದೆ? ಶರತಣ್ಣಂದಮ್ಮ. ಏನು ಶರತ್ತಿಗೆ ಮದ್ವೆ ಆಯ್ತಾ? ಹುಡುಗಿ ಯಾರು? ಏನ್ ವಿಷಯ? ಅದೆಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆ ಹೆಸರು ಲಕ್ಷ್ಮಿ ಅಂತ. ಹೆಸರು ತಕ್ಕನಾಗ ಲಕ್ಷಣವಾಗಿದ್ದಾಳೆ. ಅಂತೂ ನಮ್ಮ ಅಣ್ಣನ್ ಮದ್ವೆ ಆಯ್ತು ನೋಡು. ಕಂಕಣ ಬಲ ಯಾರನ್ನ ಯಾವಾಗ ಸೇರ್ಸುತ್ತೋ ಏನೋ. ರಾಧಾ, ನಿಮ್ಮ ಅಣ್ಣ ಇದ್ದಿದ್ರೆ. ಅಮ್ಮ, ಅಣ್ಣನ ಜ್ಞಾಪಕ ಬಂತೇನಮ್ಮ? ನಿನಗ್ ಮಗ ಮಗಳು ಎಲ್ಲ ನಾನೇ ನೋಡು. ಅಣ್ಣನಿಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ. ಹೌದು, ಅಣ್ಣನ ಕೈ ಮೇಲೆ ಏನಿದ್ ಗಾಯ? ಅವನು ಅತಿ ತುಂಟಮ್ಮ. ಒಂದು ಕಡೆ ಸುಮ್ನೆ ಕೂರ್ತಿರ್ಲಿಲ್ಲ. ಕಬ್ಬು ಕತ್ತರಿಸ್ತೀನಿ ಅಂತ ಹೋಗಿ ಈಳಿಗೆ ಮನೆಯಲ್ಲಿ ಕೈ ಏಟ್ ಮಾಡ್ಕೊಂಡ. ಅವನು ಎಷ್ಟು ಹೊರಟ ಅಂದ್ರೆ ಹೆದರಿ ನಾನ್ ಅತ್ನೇ ಹೊರತು ಅವನ್ ಕಣ್ಣಿಂದ ಒಂದ್ ತೊಟ್ಟು ನೀರ್ ಬರ್ಲಿಲ್ಲಮ್ಮ, ಅಷ್ಟು ಹೊರಟ. ಅಮ್ಮ, ಅಣ್ಣನ ಅಪ್ಪನು ಒಂದಲ್ಲ ಒಂದಿನ ನಮ್ಮನ್ ಸೇರ್ತಾರಲ್ವೇನಮ್ಮ? ಆ ದಿನಾನೇ ನಾನು ಕಾಯ್ತಾ ಇದ್ದೀನಮ್ಮ. ಆಗ ನಾನೇ ನಿಂತು ನಮ್ಮ ಅಣ್ಣನ್ ಮದ್ವೆ ಮಾಡಿಸ್ತೀನಿ. Happy New Year in advance, sir. Wish you all the same. Better be careful. ಕೃಷ್ಣ, ನಾನ್ ನಮ್ಮಮ್ಮನ್ಗೆ ಯಾವತ್ತೂ ಸುಳ್ಳು ಹೇಳಿಲ್ಲ, ಏನನ್ನು ಮುಚ್ಚಿಟ್ಟಿಲ್ಲ. ಆದ್ರೆ ಇವತ್ತು ನಾನು ಅಷ್ಟೇ ರಾಧಾ. ವಿನೋದೇ ನನ್ಗೆಲ್ಲಾ ರೀತಿಯೂ ಸಾಕಿ ಸಲಹಿರೋ. ಇಂಥ ದಿನಗಳಲ್ಲಿ ಅವನು ನನ್ನ ಬಿಟ್ಟಿರೋದೇ ಇಲ್ಲ. ಆದ್ರೂ ನಿನ್ಗೋಸ್ಕರ ನನ್ಗೋಸ್ಕರ ಸುಳ್ಳು ಹೇಳ್ಬೇಕಾಗಿ ಬಂತು. ಚಿಕ್ಕ ವಯಸ್ಸಲ್ಲಿ ನಾನು ಓದ್ತಿದ್ದ ಸ್ಕೂಲ್ ಮದರ್ಗೆ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಲವಂತವಾಗಿ ತಪ್ಪಿಸ್ಕೊಂಡು ಬಂದೆ. ನಿಮ್ ಜನ್ಮದಿನಕ್ಕೆ ನನ್ ಶುಭಾಶಯ. ಥ್ಯಾಂಕ್ ಯು. ಇದೇ ನನ್ನ ಹುಡುಗರೆ. ಇದಕ್ಕಿಂತ ಹೆಚ್ಚಾಗಿ ನನ್ಗೇನ್ ಕೊಡಕ್ ಸಾಧ್ಯನೇ ಇಲ್ಲ, ಸ್ಥಿತಿನೂ ಇಲ್ಲ. ಇದ್ರ ಮೂಲಕ ನನ್ನ ಭವಿಷ್ಯ ನಿನ್ ಕೈಯಿಂದ ಕೊಟ್ಟಿದೀಯ. ಅದಕ್ಕಿಂತ ನನ್ಗೆ ಇನ್ನೇನ್ ಬೇಕು? ಐ ಲವ್ ಯು ರಾಧಾ. ಇಲ್ಲೋಡ್ರು. ಓ, ಈಗ ವಿಷಯ. ಹಾಯ್, ಎಷ್ಟ್ ದಿವ್ಸ ನಡೀತಿದ್ಯಮ್ಮ ಈ ಮೀಟ್? ಈಗ ಇವ್ರ ಗತಿ ಏನಪ್ಪ? ಅದನ್ನ ಅವನೇ ಬಂದು ತೀರ್ಮಾನ ಮಾಡ್ತಾನಪ್ಪ. ವಿನೋದ್, ಕೃಷ್ಣ, ನೀನು ಒಂದು ಹುಡುಗಿ ಜೊತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನೀನು ಓದ್ತಾ ಇದ್ದ ಸ್ಕೂಲ್ನ ಮದರ್ ಇವರನ್ನ ಬ್ರದರ್. ಆಲ್ ದ ಬೆಸ್ಟ್. ವಿಶ್ ಯು a happy last new year. ಏಯ್, ಇವರನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಎಂಜಾಯ್ ಯೋರ್ ಸೆಲ್ಫ್ ಮದರ್. ಕೃಷ್ಣ, ಯಾರಿವರೆಲ್ಲ? ನನ್ಗೆ ಯಾಕೋ ಭಯ ಆಗ್ತಿದೆ. ನೀನ್ ಹೆದರ್ಕೋಬೇಡ. ನನ್ನ ಫ್ರೆಂಡ್ ವಿನೋದ್ ಅಂತ ಹೇಳಿದ್ನಲ್ಲ, ಅವನೇ ಇವನು. ಇವನು ನಮ್ಮನ್ನು ನೋಡಬಾರ್ದಾಗಿತ್ತು. ಯಾಕೆ? ಏನಿಲ್ಲ ಬಿಡು, ಬಾ ಮೊದಲಿಂದ ಹೋಗೋಣ. ಕೃಷ್ಣ, ಅಣ್ಣ ಬರ್ತಿದ್ದಾರೆ. ಅವ್ರೇನಾದ್ರು ನಮ್ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ನಾವು ಕೊಟ್ಟ ಮಾತು ತಪ್ಪಿದೀವಿ ಅಂತ ತಪ್ಪವನ್ನ ತಿಳ್ಕೊತಾರೆ. ನಾವೀಗೇನ್ ಮಾಡೋದು? ಅವ್ರು ಹೋಗೋವರೆಗೂ ನಾವಿಲ್ಲೇ ಮರೆ ಆಗಿರೋಣ. ಕೃಷ್ಣ, ನನ್ಗೆ ಯಾಕೋ ಭಯ ಆಗ್ತಿದೆ. ಅಮ್ಮನ್ಗೇನ್ ಹೇಳೋದು? ನೋಡ್ರಾದಾ, ಯಾವತ್ತಿದ್ರೂ ಈ ವಿಷಯ ನಿಮ್ ತಾಯಿಗೆ ಗೊತ್ತಾಗ್ಲೇಬೇಕು. ಅದಿವತ್ತೇ ಯಾಕಾಗ್ಬಾರ್ದು? ನಾನೇ ಬಂದು ನಿಮ್ ತಾಯಿ ಹತ್ರ ಎಲ್ಲ ವಿಷಯ ತಿಳಿಸ್ತೀನಿ. ನನ್ಗೆ ಯಾಕೋ ಭಯ ಆಗ್ತಿದೆ. ಓ, ಡೋಂಟ್ ವರಿ, ನಾನಿದ್ದೀನಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ. ವಿನೋದ್, ವಿನೋದ್, ನಾನು ಅರ್ಥ ಮಾಡ್ಕೋ ವಿನೋದ್. ನಾನು ರಾಧನ ಮನಸಾರ.
ಇವಳು ಮೈ ಬಿಚ್ಚಿ ತೋರಿಸಿದ ತಕ್ಷಣ ಅನ್ನ ಹಾಕ್ತಿರೋನ್ಗಾಗಿರೋ ವಿಷಯನ ಬಚ್ಚಿಟ್ಕೊಂಡು ಮಾಡ್ತಿದ್ರೆ ಮೆಚ್ಚಿ ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡ್ಯಾ? ವಿನೋದ್, ಸಬಾಷ್, ಶ್ರುತಿ ಮೇಲಕ್ಕೆ ಕೇಳ್ತಾ ಇದೆ. ವಿನೋದ್, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಏನ್ ಬೇಕಾದ್ರೂ ಮಾಡು, ಆದ್ರೆ ರಾಧನ್ ಮುಟ್ಟಿದ್ರೆ ಮಾತ್ರ. ಮುಟ್ಟದ ಏನೋ ಮಧ್ಯ ಕರ್ತವ್ರ ಹಿಂದೆ ಮಲಗೋಕೆ ತಕ್ಷಣ ಹೋಗೋ ಇವಳಿಗೋಸ್ಕರ ವಿನೋದ್, ನನ್ ಜೊತೆ ಬರ್ತೀಯಾ ಇಲ್ಲ ಸಾಯ್ತೀಯಾ? ಮನುಷ್ಯತ್ವ ಕಳ್ಕೊಂಡಿರೋ ನಿಮ್ಮಂತವ್ರ ಜೊತೆ ಬದುಕಿರೋದ್ಕಿಂತ ಸಾಯೋದೇ ಮೇಲು. ಸಾಯಿಸ್ಬಿಡ್ತಿದ್ದೆ. ನೀನ್ ಯಾವತ್ತು ನಮ್ ಬಗ್ಗೆ ಇನ್ಸ್ಪೆಕ್ಟರ್ ಶರತ್ಗೆ ಇನ್ಫಾರ್ಮೇಶನ್ ಕೊಟ್ಟಿಯೋ ಆವತ್ತೇ ನಿನ್ನ ತಿಗಡೆ ತರ ತಿಕ್ಕ ತೆಗೆದಾಕ್ಬಿಡ್ತಿದ್ದೆ. ಯಾವಾಗಲೇ ನೀನು ಕೊಡೋ ಇನ್ಫಾರ್ಮೇಶನ್ ಇಂದ ನನ್ನನ್ನ ಯಾವ ಪೊಲೀಸ್ ಆಫೀಸರ್ ಏನೂ ಮಾಡ್ಕೊಳಕ್ ಆಗೋದಿಲ್ಲ ಕಣೋ. ಏನಲ್ಲೇ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಫುಟ್ಪಾತ್ ನಲ್ಲಿದ್ದ ನಿನಗೆ ಮಲಗೋಕೆ ಜಾಗ ಕೊಟ್ಟು ಓದೋಕೆ ಫೀಸ್ ಕಟ್ಟಿ ಒಂದು ನೆಲೆ ಮಾಡಿಟ್ಟಿದ್ನಲ್ಲ, ನನ್ನನ್ನ ಮನುಷ್ಯತ್ವ ಇದೆಯಾ ಅಂತ ಕೇಳಿದ್ಯಲ್ಲ? ಕೇಳ್ಬೇಕಾದ್ದೆ ಕಣೋ. ಅದು ಯಾರಿಗೋಸ್ಕರ? ಕೇಳ್ದವ್ರ ಬೆಡ್ ಅಲ್ಲಿ ಕೇರಿಲ್ದೆ ಮಲಗೋ ಇವಳಿಗೋಸ್ಕರ. ಎತ್ತಾಕ್ರ ಅವಳನ್ನ. ವಿನೋದ್, ಬೇಡ ವಿನೋದ್, ರಾಧನ್ಗೇನು ಮಾಡಬೇಡಿ ವಿನೋದ್. ವಿನೋದ್, ನೀನು ಇಷ್ಟೊತ್ತಲ್ಲಿ ಅದು ಇವತ್ತು ಯಾವ್ದಾದ್ರು ಊರು ಕೇರಿ ಹಾಳು ಮಾಡೋದ್ ಬಿಟ್ಬಿಟ್ಟು ನಮ್ಮ ಊರ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಹಾಳು ಮಾಡಕ್ ಬಂದಿಲ್ಲ, ಇನ್ನಷ್ಟು ಹಾಯಾಗಿ ಇಟ್ಬಿಟ್ಟು ಹೋಗಕ್ ಬಂದಿದ್ವಿ. ಮೊದಲೇ ಸ್ಟಾರ್ಟಿಂಗ್ ಟ್ರಬಲ್, ಅದ್ರಲ್ಲಿ ಇಂಪೋರ್ಟೆಡ್ 2 ಹಳೆ ಗಾಡಿಗಳು. ಓಡಿಸ್ಕೋತೆ ಬಿಡಿ, ರಿಟ್ರೇಟ್ ಟೈರ್, ಸ್ವಲ್ಪ ದಿನದವರೆಗಾದ್ರೂ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನ್ ಕರ್ಕೊಂಡ್ ಬಂದಿರೋದು ಟೂಟಿ ಫ್ರೂಟಿ ಹಳ್ಳಿ ಪೀಸ್. ಇಷ್ಟು ದಿವಸ ನಿಮ್ಮ ಹತ್ರ ಫೀಸ್ ಇಸ್ಕೊಂಡು ಪೀಸ್ ಕಳಿಸ್ತಿದ್ದೆ. ಇವತ್ತು ನ್ಯೂ ಇಯರ್ಸ್ ಕಾಂಪ್ಲಿಮೆಂಟ್, ಫೀಸ್ಲೆಸ್ ಪೀಸ್. ಯಾರದು? ಅದೆಲ್ಲ ನಿಮ್ಗೆ ಯಾಕೆ, ಅಡ್ರೆಸ್ ಇಲ್ದಿರೋ ಪೀಸ್. ಮೊದಲು ಅದನ್ನ ಪೀಸ್ ಪೀಸ್ ಮಾಡಿ ಆಮೇಲೆ ಫ್ರೆಶ್ ಆಗಿ ಕಳಿಸ್ಬೇಕಾಗಿರೋ ಜಾಗ ಕಳಿಸೋ. ಸೊ ಎಂಜಾಯ್ ಯೋರ್ ಸೆಲ್ಫ್. ಅವಳು ಬಂದ್ಮೇಲೆ ಕೃಷ್ಣ, 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 ಏನಾಯ್ತು? ರಾಮರಾಜ್, ರಾಮರಾಜ್, ಏನಾಯ್ತು? ಹುಡುಗಿ ಸತ್ತೋಗ್ಬಿಟ್ಲು. ಹುಡುಗಿ ಸತ್ತೋದ್ಲ? ಎಂಥ ಕೆಲಸ ಮಾಡ್ಬಿಟ್ರಿ. ಈಗೇನ್ ಮಾಡೋದು? ಈಗೇನು ಯೋಚನೆ ಮಾಡುವಂತ ಸಮಯ ಇಲ್ಲ. ಮಾರುತಿ, ಬರೋ, ಆ ಬಾಡಿನ ತಗೊಂಡು ಹೋಗಿ ಊರಾಚೆ ಇರೋ ರೈಲ್ವೆ ಟ್ರ್ಯಾಕ್ ಮೇಲೆ ಎಸ್ಬಿಡು. ಎಸ್ಕೋ. DSP ಸಾಹೇಬ್ರೆ, ಇಷ್ಟೇ ನನ್ನ ಕೈಲಿ ಮಾಡೋಕ್ ಸಾಧ್ಯ. ನೀವ್ ಇನ್ವಾಲ್ವ್ ಆಗಿರೋ ಈ ಕೇಸ್ಗೆ ಮುಂದೆ ನೀವೇ ಜವಾಬ್ದಾರಿ. ಇನ್ಸ್ಪೆಕ್ಟರ್, ನಿಮ್ದೇನು ತಪ್ಪಿಲ್ಲ ಬಿಡಿ. ನಿಮ್ಮ ಡ್ಯೂಟಿನ ಚೆನ್ನಾಗೆ ಮಾಡ್ತಾ ಇದ್ದೀರಾ.
ಇವರು ನಮ್ಮ ಸೀನಿಯರ್ ಲಾಯರು. ಹಲೋ, ಅವತ್ತು ಬಂದಿದ್ರಲ್ಲ ಆ ಲಾಯರು, ಅವರು ಇವ್ರ ಜೂನಿಯರ್ಗಿಂತ ಜೂನಿಯರ್. ನಿಮ್ ಡ್ಯೂಟಿನ ನೀವು ಮಾಡಿ. ಇನ್ಸ್ಪೆಕ್ಟರ್ ಸಿಗ್ನೇಚರ್ ಹಾಕಿ. ಕಂಬಾಯ, ಎಸ್ ಸರ್. ಕರ್ಕೊಂಬ ಅವನ್ನ. ಅಯ್ಯಯ್ಯೋ, ನಾನು ಅಂದ್ಕೊಂಡೆ ಇನ್ಸ್ಪೆಕ್ಟರ್ ಡಿಲೇ ಆಗಿ ಬರ್ಬೇಕಾದ್ರೆ ನಿಮಗೆ ಎಲ್ರಿಗೂ ಸಖತ್ತಾಗಿ ಏಟು ಬಿದ್ದಿರುತ್ತೆ ಅಂತ. ನೋ ಪ್ರಾಬ್ಲಮ್ ಬಾಯ್ಸ್, ನೀವೆಲ್ಲ ಒಂದು ವಾರ ಊಟಿಗೆ ಹೋಗಿ ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಲೋಕ್, ರೇಪ್ ಅಂಡ್ ಮರ್ಡರ್ ಕೇಸ್ ಇವ್ರ ಮೇಲೆ ಇರೋದ್ರಿಂದ ಸಿಟಿ ಲಿಮಿಟ್ಸ್ ದಾಟೋ ಹಾಗಿಲ್ಲ. ದಾಟಿದ್ರೆ ಮುಟ್ಟಿ ಮೂಳೆನ ತಟ್ಟಿಟ್ಬಿಡ್ತೀನಿ. ಆಲ್ ರೈಟ್. ನಿಮಗೆ ಇಷ್ಟೊತ್ತಿಗೆ ಫೋನ್ ಬರ್ಬೇಕಲ್ಲ? ನಿಮಗೆ ಅನ್ಸುತ್ತೆ. ಬರ್ತೀವಿ. ಬನ್ರಾ. ಎಸ್, DSP ಭಾಸ್ಕರ್ here. ಗುಡ್ ಮಾರ್ನಿಂಗ್ ಸರ್. ಇಮ್ಮಿಡಿಯೇಟ್ ಆಫೀಸ್ ಬನ್ನಿ. ನೀವೇನಾದ್ರೂ ಹೇಳಿ, ಊರಿಗೆ ದೊಡ್ಡ ವ್ಯಕ್ತಿ, ಅವ್ನ ಮಗನ ಅರೆಸ್ಟ್ ಮಾಡಿ ರಕ್ತ ಬರತ್ರ ಹೊಡೆದಿರೋದು ತಪ್ಪು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಉತ್ತರ ಕೊಡೋ ಸೀನಿಯರ್ ಆಫೀಸರ್ ನಾನು, ನೀವಲ್ಲ. ಸರ್, ಸೈಕಲ್ ಕದಿಯೋರು, ಪಿಟ್ ಪಾಕೆಟ್ ಮಾಡೋರು, ಇವ್ರುಗಳನ್ನ ಮೂಳೆ ಮುರಿಯಾಗಿ ಹೊಡೆದು ಬಾಯ್ ಬಿಡಿಸ್ತೀವಿ. ಯಾಕೆ? ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ. ಅದೇ ಆ ಲೋಫರ್ ಒಬ್ಬ ಕ್ಯಾಪಿಟಲಿಸ್ಟ್ ಮಗ ಅಂತ ಅವನ ಜೊತೆ ಜೂಟ ಆಟ ಆಡ್ಕೊಂಡು ಬಾಯ್ ಬಿಡಿಸ್ಬೇಕಾಗಿತ್ತಾ? ಡೋಂಟ್ ಬಿ ಟೂ ಇಂಟೆಲಿಜೆಂಟ್ ಮಿಸ್ಟರ್ ಶರತ್. ಒಬ್ಬ ಕ್ಯಾಪಿಟಲಿಸ್ಟ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಸತ್ತವನ್ನ ಬದುಕ್ಸಕ್ಕೆ ಅವ್ರ ಅಪ್ಪನಿಂದನೂ ಸಾಧ್ಯವಿಲ್ಲ ಸರ್. ಹಣದಿಂದ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಾದ್ರೆ 9 ತಿಂಗಳು ಹೊತ್ತು ಹೆತ್ತ ತಾಯಿ ಗರ್ಭಕೋಶಕ್ಕೆ ಬೆಲೆ ಇರೋದಿಲ್ಲ ಸರ್. ನ್ಯಾಯಕ್ಕೆ ತಲೆ ಹಿಡಿಯೋ ತಲೆ ಹಿಡುಕರು ಕುಡಿಯೋದು ನೀರಲ್ಲ, ಬಡವರ ರಕ್ತ. ತಿನ್ನೋದು ಅನ್ನ ಅಲ್ಲ, ಅವ್ರ ಅಂಗಾಂಗದ ಮಾಂಸ. ಮಲಗದವ್ರ ಮಂಚದ ಮೇಲಲ್ಲ, ಸಾವಿರಾರು ಬಡ ಜನರನ್ನ ಬಲಿ ತಗೊಂಡು ಹೂತಿರೋ ಸ್ಮಶಾನದ ಮೇಲೆ. ಇಂಥವ್ರಿಗೆ ಎನ್ಕರೇಜ್ ಮಾಡಕ್ಕೆ ನಿಮಗ್ ಸ್ವಲ್ಪನಾದ್ರೂ ನಾಚಿಕೆ ಇಲ್ವಾ ಸರ್? ದಿಸ್ ಇಸ್ ಟೂ ಮಚ್. ಜಾಸ್ತಿ ಆಯ್ತು. ನನಗೆ ನನ್ನ ಡ್ಯೂಟಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀರೇನ್ರಿ? ನೀವು ಮರ್ತಿರೋದನ್ನ ಜ್ಞಾಪಿಸ್ತಾ ಇದ್ದೀನಿ. ಓ ಕಮಾನ್, ಸತ್ತಿರೋರು ಯಾರೋ ನಿಮ್ ಸಂಬಂಧಿಗಳಲ್ವಲ್ಲ, ಯಾರೋ ದಿಕ್ಕೇಟ್ ಅನಾಥರು. ಸೊ ಅನಾಥರನ್ನ ಯಾರು ಬೇಕಾದ್ರೂ ಕೆಡಿಸ್ಬೋದು, ಕೊಲ್ಬೋದು ಅಲ್ವಾ ಸರ್? ಶಟ್ ಅಪ್. ದಿನನಿತ್ಯಗಳ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ, ರಸ್ತೆಯಲ್ಲಿ ಸಿಗೋ ಅನಾಥ ಹೆಡ್ಗಳ ಸ್ಟಡಿ ಮಾಡ್ತಾ ಹೋದ್ರೆ ತಲೆ ಕೆಟ್ಟು ಹುಚ್ಚಿಡೀತೆ ಅಷ್ಟೇ. ಸಪೋಸ್ ಅದೇ ಪರಿಸ್ಥಿತಿ ನಿಮ್ ಮಗ ಸೊಸೆಗಾಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನೀವು ಹಾಕೊಂಡಿರೋ ಯೂನಿಫಾರ್ಮ್ಗೆ ಸ್ವಲ್ಪನಾದ್ರೂ ಬೆಲೆ ಕೊಡ್ಬೇಕಂತ ನಿಮ್ಗೆ ಅನ್ಸಲ್ವಾ ಸರ್? ಅಯ್ಯೋ, ಏನ್ರಿ ಯೂನಿಫಾರ್ಮ್ ಬೆಲೆ? ಮನೆಗೆ ಹೋದ್ಮೇಲೆ ಯೂನಿಫಾರ್ಮ್ ಬಿಚ್ಚಿ ನಮ್ ಬಟ್ಟೆ ತನ ಹಾಕೊಳ್ತೀವಿ. ಆ ಶರ್ಟ್ಗೊಂದ್ ಜಾಬ್ ಇದೆ, ಆ ಜಾಬ್ ತುಂಬಿದ್ರೇನೆ ಕಟ್ಟಿರೋ ಮನೆ, ಕಟ್ಕೊಂಡಿರೋ ಹೆಂಡತಿ, ಹೆತ್ತಿರೋ ಮಕ್ಕಳನ್ನ ಸುಖಗಡೆ ಸಾಧ್ಯ. ಅದಕ್ಕೆ ಮೊದಲು ಬೆಲೆ ಕೊಡ್ರಿ. ಒಂದಲ್ಲ ಒಂದಿನ ಆ ಬಟ್ಟೆನೂ ಬಿಚ್ಚಿ ನಿಮ್ಮನ್ನ 4 ಜನ ಹೊತ್ಕೊಂಡು ಹೋಗ್ತಾರಲ್ಲ, ಆಗ ಯಾವ್ದಕ್ ಬೆಲೆ ಕೊಡ್ತೀರಾ ಸರ್? ಲುಕ್, ನೀನನ್ ಸಬಾರ್ಡಿನೇಟ್ ಅಂತ ಬುದ್ಧಿ ಹೇಳಕ್ ಪ್ರಯತ್ನ ಪಟ್ಟೆ. ಚೇಚೆ, ಇಟ್ಸ್ ಇಂಪಾಸಿಬಲ್ ಐಸೆ. ತಗೋ ಟ್ರಾನ್ಸ್ಫರ್ ಆರ್ಡರು, ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊ. ಕುಡಿಯೋಕ್ ನೀರು ಸಿಗೋಲ್ಲ, ಊರ್ ತುಂಬಾ ಬರೀ ಬಂಡೆ. ಅಲ್ಲಿ ಹೋಗಿ ನೀನ್ ಬಾರೋ ತಲೆ ಚಚ್ಕೊ. ನಾಳೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಸೈನ್ ಮಾಡಿ ಟ್ರಾನ್ಸ್ಫರ್ ಆರ್ಡರ್ ತಗೊಂಡು. ಇದು ನನ್ನ ರೆಸಿಗ್ನೇಷನ್ ಲೆಟರ್ ತಗೊಳ. ಏನು? ನೋ, ಡ್ಯಾಮ್ ಇಟ್. ಯೂನಿಫಾರ್ಮ್ ಇರೋವರೆಗೂ ನಿನಗೆ ಬೆಲೆ ಕೊಡ್ಬೇಕಾಗಿತ್ತು. ಬಟ್ಟೆ ಬಿಚ್ಚಿದ ಮೇಲೆ ನಿನ್ನಂತವನಿಗೆ ಯಾವನೋ ಬೆಲೆ ಕೊಡ್ತಾನೆ ಬೇವರ್ಸಿ. ಕೂಗಾಡ್ಬೇಡ. ಮೊದಲೇ ನಿನ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ, ಹಾರ್ಟ್ ಗಿಟ್ ಬಸ್ಟ್ ಆಗ್ಬಿಡುತ್ತೆ. ಚಿಚೆ, ನಿನಗೆಲ್ಲಿದೆಯೋ ಹಾರ್ಟು? ಹೇ ಭಾಸ್ಕರ್, there be a very short gap between you and me when I meet you again. Got it? Keep it in your bloody mind. ಹಲೋ, ರಾಮರಾಜ್ ಸ್ಪೀಕಿಂಗ್. ನಾನು ಭಾಸ್ಕರ್ ಮಾತಾಡ್ತಿರೋದು. ಹೇಳಿ ಸಾಹೇಬ್ರೆ, ಎನಿ ಪ್ರಾಬ್ಲಮ್? ನೆವರ್, ಇನ್ನು ಸಾಧ್ಯ ಇಲ್ಲ. ನಾನು ಆ ಪೆದ್ದನಿಗೆ ಟ್ರಾನ್ಸ್ಫರ್ ಆರ್ಡರ್ ಕೊಟ್ರೆ ಅವ್ನ್ ಜಾಬೇ ರಿಸೈನ್ ಮಾಡ್ಬಿಟ್ಟ. ಏನು? ಷರತ್ತು ರಿಸೈನ್ ಮಾಡ್ಬಿಟ್ನಾ? ಆಫ್ ಕೋರ್ಸ್. ಅವ್ನ ರೆಸಿಗ್ನೇಷನ್ ಲೆಟರ್ ನನ್ನ ಟೇಬಲ್ ಮೇಲೆ ಇದೆ. ಅವನಿಗೆ ಸಿಟಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನೇ ಸುಳ್ಳು ಹೇಳಿದೆ. ಅವನು ಅಷ್ಟಕ್ಕೆ ಹೆದರಿ ಕೇಸ್ ಫೈಲ್ ನನ್ನ ತನ ಬಿಟ್ಟೋಗ್ತಾನೆ ಅಂತಿದ್ದೆ. ಅವನು ಕೆಲ್ಸನ ಬಿಟ್ಟು ಹೋಗ್ಬಿಟ್ಟ ಪೆದ್ದ. ನೋ, ಅವನು ಬುದ್ಧಿವಂತ. ನಮ್ಮ ಕೆಪಾಸಿಟಿನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಸೊ ನಾಳೆ ಕೇಸು ಒನ್ಸ್ ಫಾರ್ ಆಲ್ ಕ್ಲೋಸ್ಡ್. ದಟ್ ಈಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕಾರ ಈ ಕೇಸ್ನ FIR ಹಾಕಿ ಕೋರ್ಟ್ ಕಳಿಸಿದ್ದು ಇನ್ಸ್ಪೆಕ್ಟರ್ ಶರತ್.
ಈಗ ಅವರೇ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ? ಈ ಕೇಸ್ನಲ್ಲಿ ಸರಿಯಾದ ಸಾಕ್ಷ್ಯಾಧಾರ ಇಲ್ಲ ಅಂತ. ಇಂಥ ಕೇಸಿನ ಬಗ್ಗೆ ನಾನೇನು ಅಂತ ಹೇಳಿ? ಈ ಕೇಸ್ ನಡೆಸೋಕೆ ನಾನಿದ್ದೀನಿ, ಯೋರ್ ಆನರ್. Sorry for interrupting the court, Your Honor. I am Sharath BSc LLB, resigned Circle Inspector of Police. ಇದು ನನ್ನ ಲಾ ಡಿಗ್ರಿ. ಕೊಲೆಯಾದ ರಾಧಾ ಕೇಸ್ನ ಡೀಲ್ ಮಾಡಕ್ಕೆ ಅವ್ರ ತಾಯಿ ನನಗೆ ಕೊಟ್ಟಿರೋ ರಿಕ್ವೆಸಿಷನ್ ಲೆಟರ್. ಯು ಆರ್ ಪರ್ಮಿಟೆಡ್. ಗೋ ಅಹೆಡ್ ವಿತ್ ದಿ ಕೇಸ್. ಥ್ಯಾಂಕ್ ಯು ಮೈ ಲಾರ್ಡ್. ವಿನೋದ್ ಮತ್ತು ಅವ್ರ ಸ್ನೇಹಿತರನ್ನ ವಿಚಾರಣೆ ಮಾಡಬೇಕು. ಎಸ್. ನಿಮ್ಮ ಹೆಸರು? ಸುಕುಮಾರ್. ಪ್ರಕಾಶ್. ವಿನೋದ್. ತುಳಸಿರಾಮ್. ಪುಷ್ಪರಾಜ್. ಡಿಸೆಂಬರ್ 31 ತಾರೀಕು ಎಲ್ಲಿದ್ರಿ? ಹೋಟ್ಲಲ್ಲಿ. ಯಾವ ಹೋಟ್ಲ್? ಸ್ಟಾರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? 10 ಗಂಟೆಯಿಂದ 1 ಗಂಟೆವರೆಗೆ. ರಾತ್ರಿನ ಹಗಲ? ಡೇ ಸರ್, ಇಲ್ಲ ನೈಟ್ ಸರ್. ಹರೀಶ್? ಶೂರ್ ಸರ್. ಆಮೇಲೆ ಆಮೇಲೆ ರಾಧಾ ಮತ್ತು ಕೃಷ್ಣನ ಅಡ್ಡ ಹಾಕಿ ಕೃಷ್ಣನ ಬಲವಾಗಿ ಹೊಡೆದು ರಾಧನ್ನ ರೇಪ್ ಮಾಡಿ ಸಾಯಿಸಿದ್ರೆ. am I right? ಸರ್, ನಾವು ಅವಳನ್ನ ಕೆಡಿಸ್ಲಿಲ್ಲ ಸರ್. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ಸೊ ಅವತ್ತು ರಾತ್ರಿ ನೀವು ಅವ್ರನ್ನ ನೋಡಿದ್ರಿ, ಕೆಡಿಸ್ಲಿಲ್ಲ, ಕೊಂದ್ರಿ. ನಾವಲ್ಲ ಸರ್. ದನ್ ವಿನೋದ್? ಅವನು ಅಲ್ಲ. ಓಕೆ ಮಿಸ್ಟರ್ ವಿನೋದ್, ನೀವು ದಿನನಿತ್ಯ ಇಂಜೆಕ್ಟ್ ಮಾಡ್ಕೋತಿರಲ್ಲ, ಯಾಕೆ? ಆರ್ ಯು ಡ್ರಗ್ ಅಡಿಕ್ಟ್? ನೋ ಸರ್, ನನ್ಗೆ ನರ್ವಸ್ ಡೆಬಿಲಿಟಿ ಇದೆ. ನರ್ವಸ್ ಡೆಬಿಲಿಟಿ? ಅದಕ್ಕೆ ಯಾಕೆ ನೀವೇ ಇಂಜೆಕ್ಟ್ ಮಾಡ್ಕೋಬೇಕು? ಕಾಂಟ್ ಯು ಅಫೋರ್ಡ್ ಅ ಡಾಕ್ಟರ್? ಸರ್, ನನ್ನ ನರ್ವಸ್ಟಿಗೆ ಯಾವಾಗ ಬರುತ್ತೆ ಅಂತ ಹೇಳಕ, ಅಕಾರ್ಡಿಂಗ್ ಟು ಡಾಕ್ಟರ್ ಅಡ್ವೈಸ್ ನಾನು ಇಂಜೆಕ್ಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು. ಅಂದ್ರೆ ನಿಮ್ಮ ಹತ್ರ ಯಾವಾಗ್ಲೂ ಮೆಡಿಸಿನ್ ಆಸ್ ವೆಲ್ ಸಿರಿಂಜ್ ಇದ್ದೇ ಇರುತ್ತೆ. ಅದನ್ನ ನೋಡ್ಬೋದಾ? ಕಾರಲ್ಲಿದೆ. ಇಲ್ಲ, ಅದು ನನ್ನ ಹತ್ರ ಇದೆ. ನೋಡಿ, ಇದು ನಂದಲ್ಲ. ನಿಮಗೆ ನರ್ವಸ್ ಡೆಬಿಲಿಟಿ ಇದೆ, ಕಣ್ ಸರಿಯಾಗಿ ಕಾಣದೇ ಇರ್ಬೋದು, ಹತ್ತಿರದಿಂದ ನೋಡಿ. ಇಲ್ಲ, ನಾನು ಯೂಸ್ ಮಾಡೋದು ಇಂಪೋರ್ಟೆಡ್ ಸಿರಿಂಜ್. ಇಂಪೋರ್ಟೆಡ್ ಸಿರಿಂಜ್, ನಾಟ್ ಅನ್ ಇಂಡಿಯನ್ ಒನ್. ನೋ. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ವಿನೋದ್ ಯೂಸ್ ಮಾಡೋದು ಇಂಪೋರ್ಟೆಡ್ ಸಿರಿಂಜ್. ಐ ಅಬ್ಜೆಕ್ಟ್, ಯುವರ್ ಆನರ್. ಡಿಸೆಂಬರ್ 31 2 ಕೊಲೆಗಳು ನಡೆದಿವೆ. ಸೂಪರ್. ಈ ಕೇಸ್ ನಡೀತಾ ಇರೋದು ಕೂಡ ಅದ್ರ ಬಗ್ಗೆನೆ. ಐ ಮೀನ್ ಡಿಸೆಂಬರ್ 31 ಎಷ್ಟೋ ಕೊಲೆಗಳು ನಡೆದಿರುತ್ತೆ. ಈ ಕೇಸಿನ ಪ್ರಕಾರ ರಾಧಾಳ ಹಣ ಸಿಕ್ಕಿರೋದು ಊರಾಚೆ ಇರೋ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ. ಕೃಷ್ಣನ ಹಣ ಸಿಕ್ಕಿರೋದು ಯಾವುದೋ ಜಾಗದಲ್ಲಿ. ಅವಳು ಯಾರೋ ಇವನ್ ಯಾರೋ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ ಮೈ ಫ್ರೆಂಡ್. ಕೃಷ್ಣ ಕೊನೆ ಉಸಿರು ಎಳೆದಿದ್ದು ನನ್ನ ಕಣ್ಮುಂದೆನೆ. ಏನೋ ಹೇಳ್ಬೇಕನ್ನೋ ಭಾವನೆ ನನ್ನ ಮುಖದಲ್ಲಿತ್ತು, ಆದ್ರೆ ಅವನಿಂದ ಹೇಳಕ್ಕಾಗ್ಲಿಲ್ಲ. ಆ ಜಾಗದಲ್ಲಿ ನನ್ಗೊಂದು ಚಿನ್ನದ ಓಲೆ ಸಿಕ್ತು, ಅದೇ ಇದು. ಅಕಾರ್ಡಿಂಗ್ ಟು FIR, ದಟ್ ಇಸ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ರಾಧಾ ಒಂದು ಕಿವಿಯಲ್ಲಿ ಮಾತ್ರ ಓಲೆ ಇತ್ತು, ಆದ್ರೆ ಇನ್ನೊಂದು ಕಿವಿಯಲ್ಲಿ ಇರಲಿಲ್ಲ. ನನಗೆ ಸಿಕ್ಕಿದ ಈ ಓಲೆನು ರಾಧನ್ ಕಿವಿಯಲ್ಲಿದ್ದ ಓಲೆನು ಒಂದೇ ಅಂಗಡಿಯಿಂದ ಪರ್ಚೇಸ್ ಮಾಡಿರೋದಕ್ಕೆ ರಿಸೀಪ್ಟ್. ಅಂಡ್ ನನಗೆ ಸಿಕ್ಕಿದ್ದ ಓಲೆಯಲ್ಲಿದ್ದ ಬ್ಲಡ್ ಟ್ರೇಸಸ್ ರಾಧನ್ದೇ ಅನ್ನೋದಕ್ಕೆ ಲ್ಯಾಬ್ ರಿಪೋರ್ಟ್. ಸೊ ರಾಧಾ ಮತ್ತು ಕೃಷ್ಣ ಇಬ್ರು ಒಂದೇ ಜಾಗದಲ್ಲಿದ್ರು. ಕೃಷ್ಣನ ಬಿಟ್ಟು ಇವರುಗಳು ರಾಧನ್ನ ಕಿಡ್ನಾಪ್ ಮಾಡಿ, ರೇಪ್ ಮಾಡಿ, ಕೊಂದು ಊರಾಚೆ ಬಿಸಾಕಿದ್ರು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಇದಕ್ಕೆ ಸಾಕ್ಷಿ ಯಾರು? ಐ ಮೀನ್ ದ ಐ ವಿಟ್ನೆಸ್. ಹಿ ಮೀನ್ಸ್ ಐ ವಿಟ್ನೆಸ್. ಯುವರ್ ಆನರ್, ನನ್ನ ಸ್ನೇಹಿತರು ಕೇಳಿದ ಐ ವಿಟ್ನೆಸ್ ಸಮೇತ ಈ ಕೇಸ್ನ ಪ್ರೂವ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲಿವರೆಗೂ ಇವ್ರುಗಳನ್ನ ಬಿಡುಗಡೆ ಮಾಡಬಾರ್ದು ಅಂತ ಕೋರ್ಟ್ನ ಬೇಡ್ಕೋತೀನಿ. ವಾದ ವಿವಾದಗಳನ್ನು ಗಮನಿಸಿದರೆ ಕೊಲೆ ನಡೆದ ಜಾಗದಲ್ಲಿ ಶರತ್ರವರೇ ಇದ್ದುದರಿಂದ ಈ ಕೇಸನ್ನು ಸರಿಯಾಗಿ ಪರಿಶೀಲಿಸಲು ಶರತ್ರವರಿಗೆ ಕೋರ್ಟ್ 1 ವಾರಗಳ ಕಾಲ ಅವಕಾಶ ಕೊಟ್ಟಿರುತ್ತದೆ. ವಿನೋದ್ ಮತ್ತು ಸ್ನೇಹಿತರು ಅಪರಾಧಿ ಸ್ಥಾನದಲ್ಲಿದ್ದರೂ ಸರಿಯಾದ ಸಾಕ್ಷಿಗಳು ಇಲ್ಲವಾದ್ದರಿಂದ ಬೇಲಿನ ಮೇಲೆ ಅವರನ್ನು ಬಿಡುಗಡೆ ಮಾಡಲಾದರೂ ನಗರದಿಂದ ಹೊರಗೆ ಹೋಗಲು ಅನುಮತಿ ನೀಡುವುದಿಲ್ಲ. ಕೋರ್ಟ್ ಈಸ್ ಅರ್ಜೆಂಟ್. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಅಪರಾಧಿ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ. ಓ ಹಲೋ. ಕಾಕಿ ಬಟ್ಟೆ ಹಾಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ಗೆ ಲಂಚ ಕೊಟ್ಟು ಆಸೆ ತೋರಿಸಬಹುದು, ಇಲ್ಲ ನಿಮ್ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು. ಅದೇ ಈ ಕರಿ ಕೋಟ್ ಹಾಕೊಂಡಿರೋ ಒಬ್ಬ ಫ್ರೀ ಲ್ಯಾನ್ಸರ್ ಲಾಯರ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ? ನಾನು ಕಾಕಿ ಬಿಟ್ಟು ಕರಿ ತೊಟ್ಟಿದ್ ಯಾಕೆ ಗೊತ್ತಾ? ನಿಮಗೆ ಕೋರಿ ಕಟ್ಟಕ್ಕೆ. ಕರಿ ಬಟ್ಟೆ ಹಾಕೊಂಡು ಕೋರ್ಟಲ್ಲಿ ಹೋಗಿದ್ ಮಾತ್ರಕ್ಕೆ ಏನು ಪ್ರಯೋಜನ ಇಲ್ವೋ? ಎಲ್ಲದಕ್ಕೂ ಸಾಕ್ಷಿ ಆಧಾರ ಬೇಕು. ನಿಮ್ ಬಾಡಿಗಳು ಕೆಳಗ್ ಬೀಳೋವರೆಗೂ ಬುದ್ಧಿ ಬರಲ್ಲ ಕಣ್ರೋ. ತೆಗಿಯೋ ಲಾಟಿನ. ನಾನು ಕೊಡೋ ಕರೆಂಟ್ ವೋಲ್ಟೇಜ್ ಎಷ್ಟು ಅಂತ ಗೊತ್ತಿದ್ದು ಮುಟ್ಟಕ್ ಪ್ರಯತ್ನನ ದಡ್ ನನ್ನ ಮಕ್ಕಳ್ರ. ಇಲ್ಲಿ ನೋಡು, ಇದು ನಿನ್ನ ಮಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದ ಸಿರಿಂಜ್. ಅದೇ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ನಲ್ಲ, ಅದೇ ಇದು.
ಕೃಷ್ಣ ಸದ್ಬಿದ್ದ ಜಾಗದಲ್ಲಿ ಸಿಕ್ಕಿದ್ದು ನೋಡ್ಕೋ. ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದು ಈ ಸಿರಿಂಜ್ ಬಗ್ಗೆ, ಆದ್ರೆ ನಾನ್ ನಿನ್ ಮಗನಿಗೆ ತೋರಿಸಿದ್ದು ಈ ಸಿರಿಂಜ್. ಇದರಲ್ಲಿ ಅವನ್ ಫಿಂಗರ್ ಪ್ರಿಂಟ್ಸ್ ಇದೆ, ಜ್ಞಾಪಿಸ್ಕೋ. ಇದನ್ನ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಹತ್ರ ಯಾಕೆ ನಾನು ಹ್ಯಾಂಡ್ ಓವರ್ ಮಾಡಿಲ್ಲ ಗೊತ್ತಾ? ನನ್ನ ಮಕ್ಕಳ ಬಿಟ್ರೆ ಕೋರ್ಟ್ನ ಕೊಂಡ್ಕೊಳ್ಳೋಂಥವ್ ನೀವು ಇನ್ನು ಅವನ್ನ ಬಿಡ್ತೀರಾ? ಅದಕ್ಕೆ ಖುದ್ದಾಗಿ ನಾನೇ ಅವನ ಜೊತೆ ಕೂತು ರಿಪೋರ್ಟ್ನ ತಯಾರು ಮಾಡ್ತೀನಿ, ಕೋರ್ಟಿಗೆ ತರ್ತೀನಿ. ಅದುವರೆಗೂ ಅದೇನ್ ಕಿತ್ತು ನಾಟ್ ಹಾಕ್ತಿರೋ ನಾಟ್ ಹಾಕ್ತಾ ಇರಿ. ರಾಮರಾಜ್, ಈಗೇನಯ್ಯ ಮಾಡೋದು? ಡೋಂಟ್ ವರಿ, ಈ ರಾಮರಾಜನ ಎಲ್ಲಾ ಚಾನೆಲ್ಗಳು ಕ್ಲೋಸ್ ಆದ್ರೂ ಎಮರ್ಜೆನ್ಸಿ ಚಾನೆಲ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ದಟ್ ಈಸ್ ರಾಮರಾಜ್. ಕಮಾನ್. ರಂಗಯ್ಯ ಸರ್, ಸಾಹೇಬ್ರ ಎಲ್ಲೋದ್ರು? ಮಂತ್ರಿಗಳು ನಾವು ಏರೋಪ್ಲೇನ್ ಹತ್ಸಕ್ ಹೋಗಿದ್ದಾರೆ ಸರ್. ಆ ಫೈಲ್ ತಾ. ಏರೋಪ್ಲೇನ್ ಸರ್, ಒಂದು ಚಿಕ್ಕ ಡೌಟ್. ಏನೇ ಅದು? ಸಾಹೇಬ್ರು ಕಳ್ತನ ಮಾಡೋರ್ನ ಕೊಲೆ ಮಾಡೋರ್ನ ಏರೋಪ್ಲೇನ್ ಹತ್ತಿಸ್ತಾರ ಒಪ್ಕೊಂಡೆ, ಈ ಮಂತ್ರಿಗಳನ್ನು ಏರೋಪ್ಲೇನ್ ಹತ್ತಿಸ್ತಾರ ಸರ್? ಅಯ್ಯೋ ಕಂತ್ರಿ ನನ್ನ ಮಗನೇ, ಈ ಏರೋಪ್ಲೇನ್ ಬೇರೆ ಕಣ. ಹಂಗಾರೆ ಎರಡೆರಡು ಏರೋಪ್ಲೇನ್ ಐತೆ ಸರ್. ನಂಗೆ ಇನ್ನ ಒಂದ್ ಚಿಕ್ಕ ಡೌಟ್. ಅಬ್ಬೆ ಪಾರಿ ನನ್ನ ಮಗನೇ, ಡೌಟ್ ಅಂದ್ರೆ ನಿನ್ನನ್ನು ಔಟ್ ಮಾಡಿಬಿಡ್ತೀನಿ. ಹಂಗಲ್ಲ ಸರ್. ಅಪ್ಪ ಶಂಕರ, ನನಗೆ ಚಿಕ್ಕದಲ್ಲ ದೊಡ್ಡದೇ ಡೌಟ್ ಇದೆ. ಏನ್ ಸರ್? ಅದೇ ನಿಮ್ಮವ್ವ ಅಪ್ಪ ನಿನ್ನನ್ನು ಹುಡ್ಸೋ ಮುಂದೆ ಡೌಟ್ ನಲ್ಲಿ ಹುಡ್ಸಿದ್ರ? ಮನೆಗೂ ಕೇಳ್ಕೊಂಬರ್ತೀನಿ ನೋಡು. ಅಮ್ಮ, ನಿಮ್ಮ ಮಗು. ಅಮ್ಮ, ಅಮ್ಮ. ಅಪ್ಪ, ಅಪ್ಪ, ನನ್ನ ಮಗ. ಅಮ್ಮ, ನಾನು ನನ್ನ ಹುಟ್ಟಿದ ತಂಗಿಲ್ಲ, ಆ ಪಾಪಿಗಳು ಒಪ್ಪಿಸ್ಬಿಟ್ಟೆ. ನನಗೆ ಗೊತ್ತಿಲ್ಲ. ನಾನು ಮಾಡಿದ ಪಾಪಕ್ಕೆ ಪ್ರಾಶ್ಚಿತ್ಯ ಸಿಗ್ಲೇಬೇಕು. ನಾನು ಬಿಡಲ್ಲ. ಅಮ್ಮ, ಅಪ್ಪ. ರಾಮರಾಜ್, ವಿನೋದ್, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಯಾವತ್ತೂ ಕೇಳಿದಿರೋ ಪ್ರಶ್ನೆ ಇವತ್ತು ಯಾಕೆ ಕೇಳ್ತಾ ಇದ್ದೀರಾ? ಕೇಳಿದಕ್ಕೆ ಉತ್ತರ ಕೊಡು. ಬ್ಯಾಗ್ ಸಮೇತ ಎಲ್ಲಿಗೆ ಹೊರಟಿದೀಯಾ? ಜಸ್ಟ್ ಐ ವಾಂಟ್ ಟು ರಿಲ್ಯಾಕ್ಸ್. ಒಂದೆಂಟತ್ತು ದಿನ ಎಲ್ಲಾದ್ರೂ ಪೀಸ್ಫುಲ್ ಆಗಿರ್ಬೇಕು ಅಂತ ಹೊರಟಿದ್ದೀನಿ. ಆಹಾ, ಈ ಬ್ಯಾಗ್ ನಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ಸೆಕ್ಯೂರಿಟಿ ಚೆಕಪ್ಪ. ನಿನ್ ಸಾವಿನ ಬಾಗಲೇ ತೆಗಿತೀನಿ. ರಾಮರಾಜ್, ನಾನು ಯಾರು? ನನಗೆ ಹೆತ್ತವ್ರು ಯಾರು? ನನ್ನ ಜೀವನದ ಹಿನ್ನೆಲೆಯಲ್ಲಿ ನಡೆದ ಘಟನೆಗಳೆಲ್ಲ ಏನು ಅಂತ ನನಗೆ ಗೊತ್ತಾಗೋದು. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಕೈಗೊಂಬಿಯಾಗಿ ಮಾಡ್ಕೊಂಡು ನಿನಗೆ ಬೇಕಾದಾಗೆಲ್ಲ ಬಳಸ್ಕೊಂಡೆ. ಎಲ್ಲಿವರೆಗೆ? ನನ್ನ ಒಡ ಹುಟ್ಟಿದ ತಂಗಿನೇ ನಾನೇ ನನ್ನ ಕೈಯಾರೇನೆ. ರಾಮರಾಜ್, ನಿನ್ನನ್ನು ಬಿಡಲ್ಲ. ನೀನ್ ಇದುವರೆಗೂ ಮಾಡಿರೋ ಅನ್ಯಾಯ ಅಕ್ರಮಗಳ ದಾಖಲೆಗಳನ್ನೆಲ್ಲ ಈ ಬ್ಯಾಗ್ನಲ್ಲಿ ತಗೊಂಡೋಗ್ತಾ ಇದ್ದೀನಿ. ನಿನ್ನನ್ನು ಬಿಡಲ್ಲ. ನಿನ್ನ ಕತೆ ಮುಗಿಸ್ತೀನಿ ರಾಮರಾಜ್. ಆ ವಿನೋದನ ಕಥೆ ಮುಗಿಸಿ ಬ್ಯಾಗ್ ತಗೊಂಡ್ಬಂದ್ರ.
ಅಡ್ವೊಕೇಟ್ ಶರತ್ ಅವರು ಕೋರ್ಟಿಗೆ ನೀಡಿದ ಎಲ್ಲ ಬಲವಾದ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಎರಡೂ ಕಡೆಯಿಂದಲೂ ಕೂಲಂಕುಷವಾಗಿ ವಿಚಾರಿಸಿದ ಮೇಲೆ ಐಪಿಸಿ ಸೆಕ್ಷನ್ 363 ಪ್ರಕಾರ ಅಪರಾಧಿ ರಾಮರಾಜ್ ಹಲವಾರು ಅಮಾಯಕ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಹೊರದೇಶಕ್ಕೆ ಕಳುಹಿಸಿರುವುದು ರುಜುವಾತಾಗಿದೆ. ಇದಲ್ಲದೆ ಐಪಿಸಿ ಸೆಕ್ಷನ್ 410 ಪ್ರಕಾರ ರಾಮರಾಜ್ ಕಳ್ಳ ಸಾಗಾಣಿಕೆ ಮಾಡಿ ದೇಶದ ಅಮೂಲ್ಯವಾದ ವಿಗ್ರಹಗಳನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಹೊರದೇಶಕ್ಕೆ ಕಳುಹಿಸುತ್ತಿರುವುದು ರುಜುವಾತಾಗಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ 1964 ಇಸ್ವಿ ಮೇ ತಿಂಗಳ 16ರಂದು ರಾವ್ ಬಹದ್ದೂರ್ ಭಗತ್ ರವರ ಮಗ ಅಡ್ವೊಕೇಟ್ ಶರತ್ ರವರ ತಂದೆ ತಹಸೀಲ್ದಾರ್ ರಾವ್ ಬಹದ್ದೂರ್ ಪ್ರತಾಪ್ ಮತ್ತು ಅವರ ಧರ್ಮಪತ್ನಿ ಪದ್ಮಾಂಬಿಕೆಯವರನ್ನು ತನ್ನ ಸ್ವಾರ್ಥಕ್ಕಾಗಿ ಅಮಾನುಷವಾಗಿ ಕೊಲೆ ಮಾಡಿರುವುದು ರುಜುವಾತಾಗಿರುವುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಅಪರಾಧಿ ರಾಮರಾಜ್ಗೆ ಮರಣದಂಡನೆ ವಿಧಿಸಲಾಗಿದೆ. ಟು ಬಿ ಹ್ಯಾಂಗ್ ಅಂಟಿಲ್ ಡೆತ್. ಮೇಲ್ಕಂಡ ಎಲ್ಲ ಅಪರಾಧಗಳಿಗೂ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಪರಾಧಿ ರಾಮರಾಜ್ಗೆ ಸಹಪಾಠಿಯಾಗಿದ್ದು ರಾಧಾ ಎಂಬ ಹುಡುಗಿಯ ಮಾನಭಂಗ ಮಾಡಿ ಕೊಲೆ ಮಾಡಿರುವುದರಿಂದ ಅಪರಾಧಿ ಎನ್ ಭಾಸ್ಕರ್ಗೆ ಐಪಿಸಿ ಸೆಕ್ಷನ್ 304 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅಪರಾಧಿ ರಾಮರಾಜ್ ಅವರ ಕೊಲೆಯಾದ ಮಗನ ಸ್ನೇಹಿತರಾದ ಸುಕುಮಾರ್, ತುಳಸಿರಾಮ್, ಪ್ರಕಾಶ್ ಮತ್ತು ಪುಷ್ಪರಾಜ್ ಕೃಷ್ಣನ ಕೊಲೆಗೆ ಕಾರಣರಾಗಿರುವುದರಿಂದ ಐಪಿಸಿ ಸೆಕ್ಷನ್ 304 ಪ್ರಕಾರ ಅಪರಾಧಿಗಳು ಯುವಕರು ಎಂಬುದನ್ನು ಗಮನಿಸಿ ಈ ನಾಲ್ವರಿಗೆ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಕೊನೆಯದಾಗಿ ನೀವು ಹೇಳೋದೇನಾದರೂ ಇದೆಯಾ? ಹೇಳೋದೇನಿದೆ, ತೀರ್ಮಾನನ ನೀವು ಪೆನ್ನಲ್ಲಿ ಬರೆದ್ರೆ ನಾನು ಗನ್ನಲ್ಲಿ ಬರಿತೀನಿ. ಸ್ವಲ್ಪ ತಿರುಗಿ ನೋಡ್ತೀರಾ? ಶರತ್, ಗನ್ ಬಿಸಾಕು ಇಲ್ಲ ಹೌದು, ಇದು ಗಣೇಶದ ಹೆಜ್ಜೆ ಗುರುತುಗಳು. ಹೌದಲ್ಲ, ಈ ಕಡೆ ಹೋಗಿರ್ಬೇಕು. ಬಾ. ಕಾಣ್ತಾ ಇದ್ವಲ್ಲ.
ಬರ್ತೀಯಾ ಅನಾರ್ಕರಿಗೆ ಕಲ್ಲಲ್ಲಿ ಸಮಾಧಿ ಕಟ್ಟಿದ್ರೆ ನನಗೆ ಡ್ರಮ್ನಲ್ಲಿ ಕಟ್ಟಿಟ್ಬಿಟ್ಟವ್ರೆ ಸ್ವಲ್ಪ ಹೋಗ್ಬೇಕು ಬಾರಪ್ಪ ಬಾರಯ್ಯ ಬಾ. ಸ್ವಲ್ಪ ಇದನ್ನೇ ಎತ್ತ ಆ ಕಡೆ ಇರ್ತೀಯ ಏನ್ ಗಟ್ಟಿ ಇದೆಯಪ್ಪ ನೀನು ಇಟ್ಟು ತಿಂತೀಯ ಅದಕ್ಕೆ ಎಷ್ಟು ಗಟ್ಟಿ ಆಗಿದೆಯಾ ಏನಪ್ಪ ಇದು ಹುಡುಗಾಟ ಇನ್ನೂ ಬೇಕಪ್ಪ ಮುದಿ ಪ್ರಾಯ ನಾ ಮರಿಬೇಕಪ್ಪ ಮಕ್ಕಳ ಹಂಗೆ ಮನಸ್ಸು ಇರಬೇಕು ಊಟಾಟ ಜೊತೆಗೆ ಬರಬೇಕು ಕುಣಿದಾಡುತ್ತ ಜಿಗಿದಾಡುತ್ತ ಬರೆಯೋಣ ಬಾ ಈ ಪ್ರಾಯವಾಯೋ ಚೆಲ್ವಯ್ಯ ಚೆಲುವೋ ತಾನಿ ತಂದಾನ ನಿನ್ನ